ಆಲ್ಕೋಹಾಲ್ ತೊಗೊಂಡು ಒಂದು ಮನುಷ್ಯ 8 ಅವರ್ ಇರುತ್ತೆ ಅವ್ನ ಬಾಡಿಯಲ್ಲಿ ಅಂತ. ಹ್ಯೂಮನ್ ಬಾಡಿಯಲ್ಲಿ ಮೋರ್ ದೆನ್ 30 ml ಕಂಟೆಂಟ್ ಅವ್ನ ಬಾಡಿಲಿ ಆಲ್ಕೋಹಾಲ್ ಇತ್ತು ಅಂತ ಹೇಳಿದ್ರೆ ಆ ರೀಡಿಂಗ್ ಆಟೋಮೆಟಿಕ್ ರೆಡ್ ತೋರಿಸುತ್ತೆ. ಅದಕ್ಕಿಂತ ಕೆಳಗೆ ಬಿಟ್ ಕಳಿಸ್ತಾರೆ. ಪೊಲೀಸ್ ಅವ್ರ ಕಡೆಯಿಂದ ರ್ಯಾಶ್ ಆಗಿ ಅವ್ರ ಹತ್ರ ಮಾತಾಡ್ತಿರ್ತಾರೆ. ನಮಗೆ ಬೆಳಗ್ಗಿಂದ ಡ್ಯೂಟಿ ಮಾಡಿರ್ತೀವಿ. ಕೆಲವರು ಏನ್ರಿ ಯಾಕ್ರಿ ನಿಂತೀರಾ ನಿಂತೀಯಾ. ಸಿವಿಲ್ ಪೊಲೀಸ್ ಏನೇನಿರುತ್ತೆ, ಟ್ರಾಫಿಕ್ ಪೊಲೀಸ್ ಏನೇನಿರುತ್ತೆ, ಡಿಪಾರ್ಟ್ಮೆಂಟ್ ಒಂದೇ, ಕೆಲಸ ನಿರ್ವಹಣೆಯಲ್ಲಿ ಮಾತ್ರ ಬೇರೆದು. DGIG ಇಂದ ಹಿಡಿದು ಕಮಿಷನರ್ ಇಂದ ಹಿಡಿದು ಎಲ್ಲರೂ ಒಬ್ಬರೇ. ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾಕೆ ಬರಿತಿದೀವಿ, 4 ಜನ ಹೋಗ್ತಾ ಇರೋದು ನೋಡಿ ನಾವು ಕೂಡ ಅಪ್ಲಿಕೇಶನ್ ಹಾಕಿ. ರೀಸೆಂಟ್ ಆಗಿ ನಾನು ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. 3 ರಿಂದ 4 ಜನ ಧಾರವಾಡದಲ್ಲಿ ರಿಕ್ರೂಟ್ ಆಗ್ತಿಲ್ಲ ಅಂತ ಸೂಸೈಡ್ ಅಟೆಂಪ್ಟ್ ಮಾಡಿದ್ರು. ಪೊಲೀಸ್ ಇಲಾಖೆ ಅಂದ್ರೆ ಶಿಸ್ತಿನ ಇಲಾಖೆ. ಪೊಲೀಸರು ಅಂತ ಹೇಳಿ ಭಯ ಅಲ್ಲ ಭರೋಸೆ ಅಂತ ಈಗ ಸ್ಲೋಗನ್ ಇಟ್ಕೊಂಡ್ಬಿಟ್ಟಿದ್ದೀವಿ. ಬೆಂಗಳೂರು ಪೊಲೀಸ್ ಎಕ್ಸ್ಪೆಷಲಿ ನನಗೆ ಯಾಕೆ ಹೆಮ್ಮೆ, ಭಾಳ ಸ್ಮಾರ್ಟ್ ಇದ್ದಾರೆ. ಇವತ್ತು ನಮ್ಮ ಜೊತೆಗಿದ್ದಾರೆ ನಮ್ಮ ಕರ್ನಾಟಕದ ಹೆಮ್ಮೆಯ ಟ್ರಾಫಿಕ್ ಪೊಲೀಸ್ ಶಹಬಾಜ್ ಅವರು. ಸೊ ಇವ್ರ ಬಗ್ಗೆ ನೀವು ತಿಳ್ಕೊಳ್ಳಿ. ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ತುಂಬ ಜನಕ್ಕೆ ಟ್ರಾಫಿಕ್ ಪೊಲೀಸ್ ಅಂದಿದ ತಕ್ಷಣ ಭಯ ಇರ್ತದೆ ಮತ್ತು ತುಂಬ ಗೊಂದಲಗಳಿರ್ತದೆ. ಸೊ ಆ ಒಂದು ಗೊಂದಲಗಳು ಮತ್ತು ಆ ಭಯ ಹೋಗಬೇಕು ಅಂತ ಈ ಒಂದು ಪಾಡ್ಕಾಸ್ಟ್ನ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಇವಾಗ. ಸರ್ ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಸರ್ ನಮ್ಮ ಪಾಡ್ಕಾಸ್ಟಿಗೆ ಬಂದಿದ್ದಕ್ಕೆ. ಆ್ಯಂಡ್ ಸರ್ ಮೊದಲನೇದಾಗಿ ಪ್ರಶ್ನೆ ಏನಂತಂದರೆ, ನೀವು ನಿಮ್ಮ ಎಜುಕೇಷನು ಎಲ್ಲಿಂದ ಹೇಳ್ತಾರೆ ಸರ್? ಸರ್ ನಮ್ಮ ಮೂಲ ಬಂದು ದಾವಣಗೆರೆ ಡಿಸ್ಟಿಕ್ಕು, ಹೊನ್ನಾಳಿ ತಾಲೂಕು. ಓಕೆ. ಅಲ್ಲೇ ಪ್ರೈಮರಿ ಸ್ಕೂಲೆಲ್ಲ ನಾವು ಕಲ್ತಿದ್ದು. ಅದಾದಮೇಲೆ ಶಿರಾಳಕೊಪ್ಪ, ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್ ಏನಿದೆ ಅಲ್ಲಿ ಕಂಟಿನ್ಯೂ ಮಾಡಿದ್ವಿ. ಅಂದರೆ ನಾರ್ಮಲಾಗಿ ಅಪ್ಪಂದು ಡ್ರೈವಿಂಗ್ ಕೆಲಸ ಅಲ್ಲ, ಅಲ್ಲಿಂದ ಮೂವ್ ಆಗಿ ಅಲ್ಲೇ ಕೆಲಸ ಜಾಸ್ತಿ ಆಗಿರೋದ್ರಿಂದ ಅಲ್ಲೇ ಅವ್ರಿಗೆ ಅವಕಾಶಗಳು ಭಾಳ ಇದ್ವು. ಮತ್ತು ನಮ್ಮ ಎಜುಕೇಷನ್ ಚೆನ್ನಾಗಾಗುತ್ತೆ ಅನ್ನೋ ಉದ್ದೇಶಕ್ಕೆ ಅಲ್ಲಿಂದ ಬಂದ್ವಿ. ಒಂದು 10th ಗೌರ್ಮೆಂಟ್ ಸ್ಕೂಲನ್ನು ಓದಿದ್ವಿ. ಅದಾದಮೇಲೆ PUC ಶಿಕಾರಿಪುರ, ಆಮೇಲೆ ಡಿಗ್ರಿ ಅಲ್ಲೇ ಕಂಟಿನ್ಯೂ ಮಾಡ್ಕೊಂಡು ಒಂದು ಅವಕಾಶ ಸಿಕ್ತು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಜಾಯ್ನ್ ಆಗೋದು. ಜಾಯ್ನ್ ಆಗಿ ಇವತ್ತು ಸರ್ವಿಸ್ ಕೊಡ್ತಾ ಇದ್ದೀವಿ. ಸರ್ ಫಸ್ಟ್ ಅಟೆಂಪ್ಟ್ ಆಯ್ತಾ ನಿಮ್ಮದು? ಇದು ಸೆಕೆಂಡ್ ಅಟೆಂಪ್ಟ್ ನಂದು. ಆ್ಯಕ್ಚುಲಿ ಫಸ್ಟ್ ಅಟೆಂಪ್ಟ್ ಅಂತ ಅಂದಾಗ ನಾವು ಡಿಗ್ರಿಲಿದ್ವಿ, ನಮಗಿನ್ನೂ ಇದ್ರ ಬಗ್ಗೆ ಅವೇರ್ ಇರಲಿಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಹೇಳಿ. ಅದಾದಮೇಲೆ ಸೆಕೆಂಡ್ ಅಟೆಂಪ್ಟ್ ಸೀರಿಯಸ್ ಅಟೆಂಪ್ಟ್ ಕೊಟ್ಟಾಗ ಅದು ಸೆಲೆಕ್ಷನ್ ಆಯಿತು. ನಂದು ಫಸ್ಟ್ ಅಟೆಂಪ್ಟ್ನಲ್ಲಿ ಏನು ಪ್ರಾಬ್ಲಮ್ ಆಯಿತು? ಫಸ್ಟ್ ಅಟೆಂಪ್ಟಲ್ಲಿ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾಕೆ ಬರಿತಿದ್ದೀವಿ, ನಾವು ಯಾಕೆ ಹೋಗ್ತಾ ಇದ್ದೀವಿ ಅಂತ ಒಂದು 4 ಜನ ಹೋಗ್ತಾ ಇರೋದು ನೋಡಿ ನಾವು ಕೂಡ ಅಪ್ಲಿಕೇಶನ್ ಹಾಕಿದ್ವಿ. ಅದಾದಮೇಲೆ ಇದರಲ್ಲಿ ಏನೋ ಒಂದು ಸ್ವಲ್ಪ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಇದೆ, ನಾವು ಡಿಗ್ರಿಲಿ ಏನು ಓದ್ತಾ ಇದ್ದೀವಲ್ಲ ಅದ್ರ ರಿಲೇಟೆಡ್ ಇದೆ, ಇದೇನು ದೊಡ್ಡ ಕಡಲೆಕಾಯಿ ಇದು ಏನಾದರೂ ದೊಡ್ಡ ಬೆಟ್ಟ ಥರ ಏನಿಲ್ಲ, ನಾವು ಓದಿರೋ ಸಿಂಪಲ್ ಕ್ಯಾಲ್ಕುಲೇಷನ್ ಲೆಕ್ಕದಲ್ಲೇ ಇದೆ ಎಕ್ಸಾಮು, ಬೇಸಿಕ್ ಕ್ವಶನ್ಸ್ಗಳಿದ್ದಾವೆ, ಅದನ್ನು ಸ್ವಲ್ಪ ಥ್ರೂ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋಗಿ ಬರೆಯೋಣ ಅನ್ನೋ ಒಂದು ಇದು ಬಂತು, ಇಂಟ್ರೆಸ್ಟ್ ಬಂತು. ಅದಾದಮೇಲೆ ಇನ್ನೊಂದು ಅವಕಾಶ ಏನಂದರೆ, ನಮಗೆ ಲಾಕ್ಡೌನ್ ಇತ್ತು, ನಾವೆಲ್ಲೂ ಕೂಡ ಡೈವರ್ಟ್ ಆಗೋಕ್ಕೆ ನಮಗೆ ಅವಕಾಶ ಸಿಕ್ಕಿಲ್ಲ. ಅದಾದಮೇಲೆ ನಾವು ಫ್ರೆಂಡ್ ಸರ್ಕಲ್ ಭಾಳಷ್ಟು ಜನ BSc ಮುಗಿಸ್ಕೊಂಡು ಏನು MScಗಳೇ ಹೋದರು. ನಾವೊಂದಿಬ್ಬರು, ನಾನು ನನ್ನ ಫ್ರೆಂಡು ಅಂತ ಚರಣ್ ಅಂತ ಇದ್ದರು, ಅವರು ಡಿಸ್ಕಸ್ ಮಾಡಿ ಇಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡೋಣ, ಯಾಕೆ ಆಗಬಾರ್ದು. ಆದರೆ ಭಾಳಷ್ಟು ಜನ ಹೇಳ್ತಿದ್ರು ಕಾಂಪಿಟೇಟಿವ್ ಎಕ್ಸಾಮ್ ಹಾಗೆ 5 ರಿಂದ 6 ವರ್ಷ ಕೂತ್ಕೊಂಡಿದ್ದಾರೆ, ಅವ್ರದ್ದೇ ಆಗಿಲ್ಲ, ನಿಮ್ದೇನಾಗುತ್ತೆ ಅಂತ ಹೇಳಿ. ಆ ಒಂದು ಟೈಮಲ್ಲಿ ಸೀರಿಯಸ್ ಅಟೆಂಪ್ಟ್ ಮಾಡಿದರೆ ಯಾರ್ದು ಬೇಕಾರಾಗುತ್ತೆ ಅನ್ನೋ ಒಂದು ಎಕ್ಸಾಂಪಲ್ಗಳು ಓದಿದ್ವಿ ನಾವು ನ್ಯೂಸ್ ಪೇಪರ್, ಅವ್ರದ್ದು ಇವ್ರದ್ದು. ನಾವು ಕೂಡ ಸೀರಿಯಸ್ ಅಟೆಂಪ್ಟು ಅಂತ ಒಂದು ಸರಿ ಕೊಡೋಣ ಅಂತಾಗ ಆ ಒಂದು ಎಕ್ಸಾಮೇ ನಮಗೆ ಕ್ಲಿಕ್ ಆಯಿತು. ಫಿಸಿಕಲು ಆಯಿತು, ಮೆಡಿಕಲ್ ಆಯಿತು, ಕೊನೆಗೆ ಸೆಲೆಕ್ಷನು ಆಯಿತು. ಗೊತ್ತೇ ಆಗಿಲ್ಲ, 1 ವರ್ಷದಲ್ಲಿ ಎಲ್ಲ ಪ್ರೊಸೆಸ್ ಕಂಪ್ಲೀಟ್ ಆಯಿತು. ಬಟ್ ಅದು ತುಂಬ ಜನಕ್ಕೆ ಒಂದು ಇದಿದೆ ಅಲ್ಲ ಸರ್, ಅಂದರೆ ಇಲ್ಲ ಈ ಸರಿ ಅಷ್ಟೊಂದು ಸೆಲೆಕ್ಷನ್ ಆಗಲ್ಲ, ತುಂಬ ಜನಕ್ಕೆ ನೆಗೆಟಿವಿಟಿ ಅನ್ನೋದು ಇದ್ದೇ ಇರ್ತದಲ್ಲ, ಸೀರಿಯಸ್ ಆಗಿ ಯಾರೂ ಮಾಡಲ್ಲ, ಅಂದರೆ ನೋಡೋಣ ಅನ್ನೋ ಥರನೇ ಎಲ್ಲರೂ ಟ್ರೈ ಮಾಡೋದು. ಈಗ ನಮ್ಮ ಫ್ರೆಂಡ್ಸ್ ಒಂದಷ್ಟು ಜನ ಟ್ರೈ ಮಾಡಿದ್ರು ಲಾಸ್ಟ್ ಟೈಮ್, ಅಂದರೆ ಒಂದು ಫಿಸಿಕಲಲ್ಲಿ ಹೋಗ್ಬಿಟ್ಟಿರ್ತದೆ, ಇಲ್ಲಾಂದರೆ ಇದರಲ್ಲಿ ಹೋಗಿರ್ತದೆ, ಎಕ್ಸಾಮಲ್ಲಿ ಹೋಗಿರ್ತದೆ. ಬಟ್ ಅವ್ರು ಥಿಂಕ್ ಮಾಡೋದಂದರೆ ಇಲ್ಲ ನಾನು ಎಷ್ಟೇ ಸೀರಿಯಸ್ ಆಗಿ ಮಾಡಿದ್ರು ಕೂಡ ಆಗಲ್ಲ ಬಿಡು ಇದು ಅನ್ನೋ ಥರ ಥಿಂಕ್ ಮಾಡ್ತಿರ್ತಾರೆ. ಸರ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಮೇನ್ ಅಂದರೆ ಪಾಸಿಂಗ್ ಪರ್ಸೆಂಟೇಜ್ ಕಮ್ಮಿ ಇರುತ್ತೆ, ಅದು ಎಕ್ಸೆಪ್ಟೇಬಲ್, ನಾವು ಎಕ್ಸೆಪ್ಟ್ ಮಾಡಲೇಬೇಕು. ಯಾಕಂದರೆ 1000 ಪೋಸ್ಟ್ ಕರೆದಿದ್ದಾರೆ ಅಂತ ಹೇಳಿದರೆ, ಒಂದು ಕಾನ್ಸ್ಟೇಬಲ್, ನಾವು ಒಂದು ಸಿವಿಲ್ ಕಾನ್ಸ್ಟೇಬಲ್ ಅಂದರೆ ಒಂದು 1000 ಪೋಸ್ಟ್ ಕರೆದಿದ್ದಾರೆ ಅಂತ ಹೇಳಿದರೆ ಆಸ್ಪಿರೆಂಟ್ಸ್ ಒಂದು ಅರೌಂಡ್ 2-3 lakhs ಇರುತ್ತೆ. ಬಟ್ ನಾನು ಯಾಕೆ ಆ 1000ದಲ್ಲಿ 1 ಪೋಸ್ಟ್ ನಂದು ಯಾಕೆ ಆಗಬಾರ್ದು ಅನ್ನೋ ಕಾನ್ಫಿಡೆನ್ಸ್ ನಮ್ಮಲ್ಲಿ ಇರಬೇಕು ಮೊದಲು. ಆ ಒಂದು ಕಾನ್ಫಿಡೆನ್ಸಿಂದ ಪ್ರಿಪ್ರೇಷನ್ ಎಷ್ಟು ಚೆನ್ನಾಗಿರಬೇಕು ಅಂತ ಹೇಳಿದ್ರೆ, ಮೊದಲು ನಾವು ನೋಡ್ತಿದ್ವಿ, ಮೊದಲು ಭಾಳಷ್ಟು ಜನ ಹೇಳ್ತಿದ್ರು ನಮಗೆ 12 ರಿಂದ 13 ಅವರ್ ಓದಬೇಕು ಅಂತ ಹೇಳಿ. ಬಟ್ ಈಗ ಪ್ರೆಸೆಂಟ್ ಸಿಚುವೇಶನ್ ಹೆಂಗಿದೆ ಅಂದರೆ ಸ್ಮಾರ್ಟ್ ಸ್ಟಡಿಗಳು ಅಂತ ಇದ್ದಾವೆ ಮತ್ತು ಸೋರ್ಸ್ ಭಾಳ ಇದಾವೆ. ನಿಮಗೆ ಅಥೆಂಟಿಕ್ ಆಗಿ ಆ ಎಕ್ಸಾಮಿಗೆ ಯಾವ್ದು ಬೇಕು ಅನ್ನೋದು ಮಾತ್ರ ನೀವು ತಿಳ್ಕೊಂಡ್ರೆ ಆ ಎಕ್ಸಾಮ್ ಕ್ರ್ಯಾಕ್ ಮಾಡೋಕ್ಕೆ ಸಾಧ್ಯ. ನೀವು ಅದಕ್ಕಿಂತ ಜಾಸ್ತಿ ತಿಳ್ಕೊಂಡ್ರೂ ನಿಮಗೆ ಅವಕಾಶ ಸಿಗಲ್ಲ ಇದರಲ್ಲಿ ಕ್ರ್ಯಾಕ್ ಮಾಡೋಕ್ಕೆ. ನಾವು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ರಿಯಾಲಿಟಿಗೆ, ನಾವು ಕಾನ್ಸ್ಟೇಬಲಿಗೆ ಏನು ಬೇಕು ಕಾನ್ಸ್ಟೇಬಲ್ಗೆ ಅಷ್ಟೇ ಓದಿದ್ದೆ ಅನ್ನೋದು ಬಿಟ್ಟರೆ ಈವನ್ ಸಬ್ ಇನ್ಸ್ಪೆಕ್ಟ್ರಿಗೆ ಬೇಕಾಗಿರೋದನ್ನು ಕೂಡ ಓದಿರಲಿಲ್ಲ. ಅದಕ್ಕೋಸ್ಕರ ಆ ಒಂದು ಅಟೆಂಪ್ಟಲ್ಲೇ ನಮ್ಗೆ ಕ್ಲಿಯರ್ ಆಗೋಕ್ಕೆ ಸಾಧ್ಯ ಆಯಿತು. ಭಾಳಷ್ಟು ಆಸ್ಪಿರೆಂಟ್ಸ್ ಏನು ಪ್ರಾಬ್ಲಮ್ ಮಾಡ್ತಾರೆ ಅಂದರೆ,
ಬೇಕಾಗಿರೋಕ್ಕಿಂತ ಜಾಸ್ತಿನೂ ಓದ್ತಾರೆ, ಓಕೆ ಬೇಕಾಗಿರೋದ್ಕಿಂತ ಕಡಿಮೆನೂ ಓದ್ತಾರೆ. Okay. ಯಾವುದನ್ನ ಎಷ್ಟು ಒಂದು ಬಾರ್ಡ್ರ್ ಹಾಕೊಂಬಿಡಿ. ಒಂದು ಎಕ್ಸಾಂಪಲ್ ಅಂದರೆ ಒಂದು ಬಾರ್ಡ್ರ್ ಇರುತ್ತೆ, ಇಷ್ಟೇ ಅವರೇ ನೋಟಿಫಿಕೇಶನ್ ಕೊಟ್ಟಿರ್ತಾರೆ ಇದೇ ಟಾಪಿಕ್ ಅಂತ ಹೇಳಿ. ಅಷ್ಟು ಟಾಪಿಕ್ ಬಗ್ಗೆ ನಾವು ಗಮನ ಕೊಟ್ಟು ಕ್ಲೀನಾಗಿ ತರವಾಗಿ ಓದಿದರೆ ಮಾತ್ರ ಸೆಲೆಕ್ಷನ್ ಆಗಿ ಸಾಧ್ಯ. ಸರ್ ನಿಮ್ಮ ಫಸ್ಟ್ ಅಟೆಂಪ್ಟ್ಗೂ ಮತ್ತು ಸೆಕೆಂಡ್ ಟೈಮ್ಗೂ ಹೆಂಗಿತ್ತು ಸರ್ ಪ್ರಿಪ್ರೇಷನು? ಫಸ್ಟ್ ಅಟೆಂಪ್ಟಲ್ಲಿ ಫೈನಲ್ ಇಯರ್ ಡಿಗ್ರಿ ಎಕ್ಸಾಮ್ ನಡೀತಾ ಇದ್ವು. ಆ ಟೈಮಲ್ಲಿ ಹೋಗಿ ಮೇ ಬಿ DR ಅನಿಸುತ್ತೆ. ಅಲ್ಲಿ ಮೇ ಬಿ ನಾನು ಎಕ್ಸಾಮಲ್ಲಿ ಮಾಡಿದ ಒಂದು ತಪ್ಪೆಂದರೆ OMR ಫಿಲ್ಲಿಂಗ್ ಮಾಡೋದು ತಪ್ಪಿತ್ತು. ಸ್ಕೋರ್ ಆಗಿತ್ತು, OMR ಅನ್ನು ರಾಂಗ್ ಆಗಿ ಫಿಲ್ ಮಾಡಿದ್ದೆ, ನನ್ನ ರೋಲ್ ನಂಬರೇ ರಾಂಗ್ ಫಿಲ್ ಮಾಡಿದ್ದೆ. ಓಕೆ ಅದಕ್ಕೋಸ್ಕರ ಸೆಲೆಕ್ಷನ್ ಓವರ್ ಆಲ್ 0ನೇ ಆಗ್ಬಿಡ್ತು. ಓಕೆ ಆ ಒಂದು ತಪ್ಪನ್ನು ನಾನು ಸೆಕೆಂಡಲ್ಲಿ ರಿವೈಸ್ ಮಾಡಿಲ್ಲ. ಓಕೆ ಕ್ಲೀನಾಗಿ OMRನ ನನಗೆ ಯಾವ ತಪ್ಪು ಮಾಡಿದ್ದೆ ನನಗೆ ಗೊತ್ತಿತ್ತಲ್ಲ, ಅದನ್ನು OMRನ್ನು ಕ್ಲೀನಾಗಿ ಪ್ರಾಕ್ಟೀಸ್ ಮಾಡಿದೆ. ಮಾಕ್ ಟೆಸ್ಟ್ಗಳನ್ನು ಅಂದರೆ ಮಾಕ್ ಟೆಸ್ಟ್ ಅಂದರೆ ಮತ್ತೆ ಆನ್ಲೈನ್ ತಗೊಳ್ಳೋದು ಇಲ್ಲ, ಹಳೆ ಕ್ವೆಶ್ಚನ್ ಪೇಪರ್ ಏನಿದೆ ನನಗೆ ನಾನೇ ಟೆಸ್ಟ್ ಮಾಡ್ಕೊಂಡು ಪ್ರಾಪರಾಗಿ ಪ್ರಿಪ್ರೇಷನ್ ಆಗಿರೋದ್ರಿಂದ ಅಟೆಂಪ್ಟಲ್ಲಿ ನನಗೆ ಈಸಿ ಆಯಿತು. ಇನ್ನೊಂದು ಏನಂತ ಹೇಳಿದ್ರೆ, ನಾನು BSc ಸೈನ್ಸ್ ಇರೋದ್ರಿಂದ ನನ್ನ ಒಂದು ಕ್ವೆಶ್ಚನ್ ಪೇಪರಲ್ಲಿ ಮ್ಯಾಥ್ಸ್ ಮೆಂಟಲ್ ಎಬಿಲಿಟಿ ಏನಂತೀವೋ ಆ ಒಂದು ಕ್ವಶನ್ಸೇ ಜಾಸ್ತಿ ಆಗಿದ್ದು. ಓಕೆ ಅದೊಂದು ನನಗೆ ಅಡ್ವಾಂಟೇಜ್ ಆಯಿತು ಅಂತ ನನ್ನ ಒಂದು ಅಭಿಪ್ರಾಯ. ಸರ್ ಇವಾಗ ಇತ್ತೀಚೆಗೆ ಹೈರಿಂಗ್ ತುಂಬ ಕಮ್ಮಿ ಆಗ್ತಾ ಇದೆ. ಸರ್ ಹೈರಿಂಗ್ ಅಂದರೆ ಹೈರಿಂಗ್ ಪೊಲೀಸ್ಗಾಗಿ ಹೈರಿಂಗ್ ತುಂಬ ಕಮ್ಮಿ ಆಗ್ತಾ ಇದೆ. ಅದಕ್ಕೆ ತುಂಬ ಜನ ಕಾಂಪಿಟೇಟ್ ಮಾಡಿ ಸ್ವಲ್ಪ ಸೂಸೈಡ್ ತುಂಬಾ ಜನ ಪ್ರಿಪೇರ್ ಆಗಿರ್ತಾರೆ ಅಂಡ್ ತುಂಬಾ ಜನ ಸೂಸೈಡ್ ಮಾಡ್ಕೊಂತಿದ್ದಾರೆ, ಲೈಕ್ ಸಿಗ್ತಾ ಇಲ್ಲ ಅಂತ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳೆಲ್ಲ ಅಂತ. ಸೊ ನಿಮ್ಗೆ ಈ ರೀತಿ ನಿಮ್ಮ ಫ್ರೆಂಡ್ ಸರ್ಕಲ್ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮಗೆ? ಸರ್ ರೀಸೆಂಟಾಗಿ ನಾನು ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. 3-4 ಜನ ಧಾರವಾಡದಲ್ಲಿ ಬರೀ ಒಂದು ರಿಕ್ರೂಟ್ ಆಗ್ತಿಲ್ಲ ಅಂತ ಹೇಳಿ ಸೂಸೈಡ್ ಅಟೆಂಪ್ಟ್ ಮಾಡಿದರು. ರಿಕ್ರೂಟ್ ಯಾಕೆ ಆಗ್ತಿಲ್ಲ ಅನ್ನೋ ಕಾನ್ಸೆಪ್ಟ್ ನಮಗೆ ಬೇಡ. ಮೇನಾಗಿ ಕಾಂಪಿಟೇಷನ್ ಅಂತ ಹೇಳಿದರೆ ನಾನು ಇನ್ನೊಬ್ಬರಿಗೆ ಕಾಂಪಿಟೇಟಿವ್ ಕೊಡೋ ಲೆಕ್ಕದಲ್ಲಿಲ್ಲ. ಕಾಂಪಿಟೇಷನ್ ಅಂತ ಹೇಳಿದರೆ ಟೈಮು, ಅಂದರೆ ಇಷ್ಟು ವರ್ಷದಲ್ಲಿ ಆಗ್ಬೋದು ಆಗದೇ ಇರ್ಬೋದು, ಅದ್ರ ಜೊತೆ ಕಾಂಪಿಟೇಷನ್ ಮಾಡಬೇಕು, ನಮ್ಮ ತಾಳ್ಮೆ ಜೊತೆ ಕಾಂಪಿಟೇಷನ್ ಮಾಡಬೇಕು, ನಮ್ಮ ವಿಲ್ ಪವರ್ ಜೊತೆ ಕಾಂಪಿಟೇಷನ್ ಮಾಡಬೇಕು. ಅದು ಸರ್ಕಾರದ ಅಡಿಯಲ್ಲಿ ಏನೇ ಒಂದು ಒಳ ಆಡಳಿತದಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ಅಥವಾ ಏನೇ ಅವರು ಯೋಜನೆಗಳಿರ್ಬೋದು, ಅದನ್ನು ನಾವು ಬಿಟ್ಟು ಯಾವಾಗಾದರೂ ನೋಟಿಫಿಕೇಷನ್ ಆಗಲಿ ನಾವು ಮಾಡೇ ಮಾಡ್ತೀವಿ ಅನ್ನೋ ಒಂದು ನಮ್ಮ ಹತ್ರ ಛಲ ಇರಬೇಕು. ಮತ್ತು ಇನ್ನೊಂದು, ಸಾವು ಒಂದೇ ಪರಿಹಾರ ಅಲ್ಲ. ಮತ್ತು ಇನ್ನೊಂದು, ಸರ್ಕಾರಿ ನೌಕರಿನೇ ನಿಮ್ಮ ಜೀವನಕ್ಕೆ ಆಧಾರ ಅನ್ನೋದು ಎಲ್ಲೂ ಇಲ್ಲ. ಹೌದು. ಒಂದು ಫೇಮಸ್ ಡೈಲಾಗ್ ಅಜಿತ್ ಅವ್ರು ಹೇಳ್ತಾರೆ, ಇದು ಹರೀಶ್ ಸರ್ ಅವರು, ಸರ್ಕಾರಿ ನೌಕರಿ ಏನದು ಆತ್ಮಹತ್ಯೆಗೆ ಸಮ ಅಂತ ಹೇಳಿ. ಆ ಒಂದು ಸ್ಟೇಟ್ಮೆಂಟನ್ನು ಪ್ರೂವ್ ಮಾಡೋಕ್ಕೆ ನಮ್ಮ ಹುಡುಗರಿಗೆ ಹೋಗ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ಓಕೆ ಅದು ಆ್ಯಕ್ಚುಲಿ ಹಂಗಿಲ್ಲ. ಜೀವನಕ್ಕೆ ಭಾಳಷ್ಟು ದಾರಿಗಳಿದ್ದಾವೆ. ಪ್ರೈವೇಟ್ ಸೆಕ್ಟರಲ್ಲೂ ಒಳ್ಳೆ ಅಪಾರ್ಚುನಿಟಿಗಳಿದ್ದಾವೆ, ಹೌದು. ಬಿಸ್ನೆಸ್ ಸೆಕ್ಟರಲ್ಲೂ ಅಪಾರ್ಚುನಿಟಿಗಳಿದ್ದಾವೆ. ಈಗ ನಾವಾಗಿವಿ, ಈಗ ಭಾಳ ಜನ ಹೇಳ್ತಾರೆ, ನೀ ಆಗಿದೆಯಾ, ನೀನು ಬಿಡಪ್ಪ, ನೀನು ಬೇರೆ ಹೇಳ್ತೀಯಾ ಅಂತ ಹೇಳಿ. ನಾವಾದರೂ ಕೂಡ ಅಷ್ಟೇ ಒಂದು ಡೆಡ್ಲೈನ್ ಹಾಕೊಂಡಿರಬೇಕು. 2-3 ವರ್ಷ ನಾನು ಪ್ರಿಪೇರ್ ಮಾಡ್ತೀನಿ, ಅದಾದಮೇಲೆ ಇದಾಗಲಿಲ್ಲ ಅಂತ ಹೇಳಿದ್ರೆ ನಾನು ಮೂವ್ ಆನ್ ಆಗ್ತೀನಿ ಅನ್ನೋ ಕಾನ್ಸೆಪ್ಟ್ ಅವ್ರ ತಲೆಯಲ್ಲಿ ಇರಬೇಕು. ಆಗಲೇ ಇಲ್ಲ ಅನ್ನೋ ಉದ್ದೇಶಕ್ಕೆ ನೀನು ಸೂಸೈಡ್ ಅಟೆಂಪ್ಟ್ ಮಾಡ್ತೀಯಾ ಅಂತ ಹೇಳಿದ್ರೆ ನೀನು ಓದಿರೋ ಪ್ರಿಪ್ರೇಷನ್ ಇರ್ಬೋದು, ನಿನ್ನ ಎಜುಕೇಷನ್ ಇರ್ಬೋದು, ಆ ಒಂದು ಸೂಸೈಡ್ ಎದುರುಗಡೆ 0 ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಯಾವ ಒಂದು ಶಿಕ್ಷಣ ನಮ್ಮ ಒಂದು ಜೀವನ ಕಲಿಸೋಕ್ಕೆ ಅವಕಾಶ ಕೊಡೋದಿಲ್ವೋ ಆ ಶಿಕ್ಷಣ 0 ಆಗಿಬಿಡುತ್ತೆ. ಫಸ್ಟ್ ಆಫ್ ಆಲ್ ಲೈಫಲ್ಲಿ ಎಷ್ಟೇ ಎಜುಕೇಷನ್ ಇದ್ರೂ ಕೂಡ ಲೈಫ್ ಲೀಡ್ ಮಾಡೋ ಕಾನ್ಫಿಡೆನ್ಸ್. ಎಕ್ಸಾಕ್ಟ್ಲಿ 100%. ಲೈಫನ್ನು ಲೀಡ್ ಮಾಡೋದು ಮೊದಲು ಕಲಿಬೇಕು. ಈ ಸರ್ಕಾರಿ ನೌಕರಿ ಇವತ್ತು ನಾವು ಮಾಡ್ತೀವಿ, ನಾಳೆ ಬಿಟ್ಟು ಹೋದ್ರೆ ನಮಗೆ ಯಾರಿಗೆ ಕೇಳಲ್ಲ. ಬಟ್ ನಮ್ಮ ಬದುಕೋ ದಾರಿ ಇದೆಯಲ್ಲ, ಆ ಬದುಕೋ ದಾರಿ ಇನ್ನೊಬ್ರಿಗೆ ಮಾದರಿ ಆಗಬೇಕು. ಈ ಎಕ್ಸಾಮ್ ಇಲ್ಲ ಅಂದರೆ ಇನ್ನೊಂದು ಎಕ್ಸಾಮ್ ಇಲ್ಲ ಅಂದರೆ ಒಂದು ಬಿಸ್ನೆಸ್ಸು, ಏನೂ ಇಲ್ಲ. ಇಲ್ಲಿ ಭಾಳಷ್ಟು ಜನ ನಾವು ನೋಡಿರ್ತೀವಿ, ಕ್ಯಾಬಲ್ಲಿ ರೆಸ್ಟಲ್ ಟೈಮಲ್ಲಿ ಕೂತ್ಕೊಂಡಾಗ ಭಾಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ವೀಡಿಯೋ ಹಾಕೊಂಡು ಕೇಳ್ತಾ ಹೋಗ್ತಾರೆ, ಇವತ್ತಿಲ್ಲ ನಾಳೆ ಕ್ರ್ಯಾಕ್ ಮಾಡ್ತೀವಿ ಬಿಡು ಅಂತ ಹೇಳಿ. ಬಟ್ ಮನೆ ಪರಿಸ್ಥಿತಿ ದುಡ್ಡು ಬೇಕಾಗಿರುತ್ತೆ, ದುಡಿಯೋಕ್ಕೆ ಬಂದಿರ್ತಾರೆ, ಅದ್ರ ಜೊತೆ ಪ್ರಿಪ್ರೇಷನ್ ಮಾಡಿರ್ತಾರೆ. ಈಗ ನನಗೆ ಎಕ್ಸಾಮ್ ಆಗ್ತಿಲ್ಲ ಅನ್ನೋ ಒಂದು ದಿಶೆಗೆ ಅವ್ನು ಸಾವು ಆಗ್ತಾನೆ ಅಂತ ಹೇಳಿದರೆ ಅವ್ನು ಎಷ್ಟು ವೀಕ್ ಇರ್ಬೋದು ಮನಸ್ಥಿತಿ ಅಂತ ಇದರಿಂದ ಗೊತ್ತಾಗುತ್ತೆ ನೋಡಿ. ಸರ್ ಇತ್ತೀಚಿಗೆ ಅಂದರೆ ಲೈಕ್ ಹುಡುಗರ ಮೆಂಟಾಲಿಟಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಒಂದು ನನಗಿದು ಲೈಕ್ ಇದಾಗಲಿಲ್ಲ ಅಂದರೆ ಇನ್ನು ಲೈಫ್ ಇಷ್ಟೇ, ಏನಿಲ್ಲ ಅನ್ನೋ ಥರ ಮೈಂಡ್ ಸೆಟ್ಗಳಾಗ್ಬಿಟ್ಟಿದೆ. ಸೊ ಅಂಥವ್ರಿಗೆ ನೀವೇನು ಹೇಳ್ತೀರಾ ಸರ್? ನಾ ಹೇಳೋದೇನಂತ ಹೇಳಿದರೆ, ಯಾವುದೋ ಒಂದು ಎಕ್ಸಾಮ್ ಕ್ರ್ಯಾಕ್ ಆಗ್ತಿಲ್ಲ ನಿಮ್ಮ ಕಡೆಯಿಂದ, ಪ್ರಯತ್ನ ಪಡಿ, 100% ಪ್ರಯತ್ನ ಪಡಿ. ಅದಾದಮೇಲೆ ಆಗಲೇ ಇಲ್ಲ, ನಿಮ್ಮ ಅವನ ಹಣೆ ಬರದಲ್ಲೋ ಅಥವಾ ನಿಮ್ಮ ಯಾವುದೋ ಬೈ ಚಾನ್ಸು ಕೂಡ ಆಗಲಿಲ್ಲ ಅನ್ನೋ ಇದ್ದರೆ ಮೂವ್ ಆನ್ ಆಗಬೇಕಷ್ಟೇ. ಮೂವ್ ಆನ್ ಆಗಬೇಕು. ಪ್ರೈವೇಟ್ ಸೆಕ್ಟರ್ ಮೂವ್ ಆಗಿ ಏನೂ ಇಲ್ಲ. ಅಪ್ಪಾಜಿ ಅಮ್ಮ ಮಾಡಿರೋ ಒಂದು ಕೃಷಿ, 1 ಎಕರೆ ಗದ್ದೆಯಲ್ಲಿ ಕೃಷಿ ಮಾಡಿದರೂ ಪರವಾಗಿಲ್ಲಪ್ಪ, ಓದಿದ ಏನೂ ಮಾಡಿಲ್ಲ ಅಂತ ಜನ ಅಂದ್ಕೊಂಡ್ರೂ ಪರವಾಗಿಲ್ಲ. ಬಟ್ ನಿಮ್ಮ ಅಪ್ಪಾಜಿ 1 ಎಕರೆಯಲ್ಲಿ 10 ಕ್ವಿಂಟಲ್ ಭತ್ತ ಬೆಳೀತಿದ್ರು, ನೀವು 15 ಕ್ವಿಂಟಲ್ ಮಾಡಿದ್ರೆ ಅದೇ ಒಂದು ದೊಡ್ಡ ಸಾಧನೆ. ಅದಕ್ಕಿಂತ ಉತ್ತಮ ಸಾಧನೆ ಯಾವುದೂ ಇಲ್ಲ. ನಾವು ಎಲ್ಲೋ ಹೋಗಿ ಸರ್ಕಾರಿ ನೌಕರಿ ಆಗಲಿಲ್ಲ ಅಂತ ಅವ್ರ ಮುಂದೆ ಹೆಣ ಆಗಿ ನಾವು ಬರ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ಇದಕ್ಕಿಂತ ದೊಡ್ಡ ಶಾಪ ಯಾವುದೂ ಇಲ್ಲ. ಆದ್ದರಿಂದ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ರೆಡಿ ಆಗ್ತಿದ್ದೀರಲ್ಲ ಅವ್ರಿಗೆ ಹೇಳೋದು ಒಂದೇ ಉದ್ದೇಶ, ಒಂದು ಡೆಡ್ಲೈನ್ ಇಟ್ಕೊಳ್ಳಿ. ಆಗಲಿಲ್ಲ ಅಂದರೆ ನೋ ಪ್ರಾಬ್ಲಮ್, ಆದರೆ ಉತ್ತಮ, ಆಗಲಿಲ್ಲ ಅಂದರೆ ಇನ್ನೂ ಅತ್ಯುತ್ತಮ. ಮೂವ್ ಆನ್ ಆಗಿ. ಭಾಳಷ್ಟು ಜನ ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಒಳ್ಳೊಳ್ಳೆ ಅಚೀವ್ಮೆಂಟ್ ಮಾಡಿದ್ದಾರೆ. ನಾವು 60 ವರ್ಷ ಮಾಡಿದವರು 60 ವರ್ಷದಲ್ಲಿ ಏನು ಮಾಡ್ತೀವಲ್ಲ, ಹೆಲ್ತ್ ವೆಲ್ತ್ ವಾಟ್ ಎವರ್ ಇಟ್ ಮೇ ಬಿ, ಅದು ಒಂದು 15-20 ವರ್ಷದಲ್ಲಿ ಮಾಡಿದವರು ಇದ್ದಾರೆ. ಅದೊಂದು ಎಕ್ಸಾಂಪಲ್ ಆಗಿ ಇಟ್ಕೋಬೇಕು. ಅದೂ ಇಲ್ಲ ಬಿಸ್ನೆಸ್ಸು,
ಬಿಸ್ನೆಸ್ ಸ್ಟಾರ್ಟಪ್ಗಳು ಬೆಂಗಳೂರಂಥ ಸಿಟಿಗಳಲ್ಲಿ ಎಷ್ಟೆಷ್ಟು ಅವಕಾಶಗಳಿದಾವೆ, ಎಷ್ಟು ಯಾರ್ಯಾರೋ ಬೇರೆ ಬೇರೆ ಕಡೆ ಬಂದು ಬೇರೆ ಬೇರೆ ಕಡೆಯಿಂದ ಬಂದು ಬದುಕು ಕಟ್ಕೊಳ್ತಾ ಇದ್ದಾರೆ. ನಮ್ಮ ಹುಡುಗರು ನಮ್ಮ ರಾಜ್ಯದಲ್ಲಿ ಬಂದು ಏನು ಮಾಡೋಕ್ಕೆ ಸಾಧ್ಯ ಆಗದೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಇದು ಒಂದು ದೊಡ್ಡ ಪ್ರಾಬ್ಲಮ್ ಅಂತ ಹೇಳ್ಬೋದು. ಸರ್ ಈಗ ಮತ್ತೆ ನಿಮ್ಮ ಲೈಫ್ಗೆ ಬರೋದಾದ್ರೆ ನಿಮಗೆ ನೀವು ಎಜುಕೇಶನ್ ಮಾಡ್ತಿದ್ದಾಗಲೇ ನಿಮ್ಗೆ ಏನಾದರೂ ಅನ್ಕೊಂಡಿದ್ರೆ ನೀವು ನಾನು ಮುಂದೆ ಪೊಲೀಸ್ ಆಗ್ತೀನಿ ಅಂತ ಏನಾದ್ರು? ಸರ್ ಆ್ಯಕ್ಚುಲಿ ಏನಂತ ಹೇಳಿದರೆ ನನಗೆ ಪೊಲೀಸ್ ಆಗಬೇಕು ಅನ್ನೋ ಒಂದು ಯಾವುದೇ ಒಂದು ಟಾರ್ಗೆಟ್ ಇರಲಿಲ್ಲ. ಓಕೆ ಬಟ್ ಒಂದು ಟಾರ್ಗೆಟ್ ಇತ್ತು ಅಂತ ಹೇಳಿದರೆ ನಮ್ಮ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಓಕೆ ಮತ್ತು ನಮ್ಮ ಬಿಸ್ನೆಸ್ಸಲ್ಲಿ ನಾರ್ಮಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಒಂದು ನಾರ್ಮಲಿ ಅಂತ ಹೇಳಿದರೆ ಬಿಸ್ನೆಸ್ ಅಪ್ಪಾಜಿ ಅಮ್ಮನ ಬಿಸ್ನೆಸ್ ಐತೆ ಬಿಡಪ್ಪ, ಅಪ್ಪಾಜಿ ಬಿಸ್ನೆಸ್ ಐತಿ ಲೀಡ್ ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಉದ್ದೇಶ ಯಾವುದೂ ಇರಲಿಲ್ಲ, ಏನೂ ಇರಲಿಲ್ಲ. ಅಪ್ಪಾಜಿ ಡ್ರೈವಿಂಗ್ ಮಾಡ್ತಿದ್ರು, ನಾವು ಓದಿದರೆ ಏನೋ ನಮ್ಮ ಬದುಕು ನಾವು ಲೈಫ್ ಕಟ್ಕೋಬೋದು ಅನ್ನೋ ಉದ್ದೇಶಕ್ಕೆ ಆ ಟೈಮಲ್ಲಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಸಿವಿಲ್ ಪೊಲೀಸ್ ಕಾಲ್ ಫಾರ್ಮ್ ಆಯಿತು. ಓಕೆ ನಾವು ಇದೇ ಯಾಕೆ ಮಾಡಬಾರ್ದು, ನಮ್ಮಲ್ಲಿ ಇದಕ್ಕೆ ಯಾಕೆ ಒಂದು ಕೈ ಇಡಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಬರೆದ್ವಿ. ಅದು ದೇವ್ರ ದಯೆ ಮತ್ತು ಇನ್ನೊಂದು ನಮ್ಮ ಎಫರ್ಟು, ನಮ್ಮ ತಂದೆ ತಾಯಿ ಆಶೀರ್ವಾದ ಓಕೆ ಎಲ್ಲ ಒಂದೇ ಕಡೆ ಸೇರಿ ಇವತ್ತು ಜಾಬ್ ಆಯಿತು ಅಂತ ಹೇಳ್ಬೋದು. ಓಕೆ ಸರ್ ಈಗ ತುಂಬ ಜನಕ್ಕೆ ಅನ್ಕೊಂಡಿರ್ತಾರೆ ಗೌರ್ಮೆಂಟ್ ಜಾಬೇ ನನಗೆ ಬೇಕು, ಗೌರ್ಮೆಂಟ್ ಜಾಬ್ ಹಿಂದೆನೇ ಓಡ್ತಿರ್ತಾರೆ. ಸೊ ಆಗಲೇ ನೀವು ಅಂದ್ರಿ ಏನಂತಂದರೆ ಎಜುಕೇಷನ್ ಆ್ಯಂಡ್ ಗೌರ್ಮೆಂಟ್ ಜಾಬ್ ಅಷ್ಟೇ ಅಲ್ಲ, ಲೈಫ್ ಇನ್ನು ಮುಂದೆ ಲೀಡ್ ಹೌದು. ತುಂಬ ಇರ್ತದೆ ಅಂತಲ್ಲ. ಸೊ ಸುಮಾರು ಜನ ಅದೇ ಮಾಡೋದಲ್ಲ, ಅಂದರೆ ಅಪ್ಪ ಅಮ್ಮ ಪ್ರೆಷರ್ ಇರ್ತದೆ, ಎಜುಕೇಷನ್ ನೀನು ಇದೇ ಓದು, ಇದೇ ಮಾಡು, ನನಗೆ ಇದೇ ಮಾಡೋದು. ಬಟ್ ಆದರೆ ಹುಡುಗರಿಗೆ ಮೆಂಟಾಲಿಟಿಯಲ್ಲಿ ಬೇರೆನೇ ಇರ್ತದೆ, ಏನೋ ಬೇರೆ ಬೇರೆ ಇರ್ತದೆ. ಆ ಥರ ಫ್ಯಾಮಿಲಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಆಸ್ ಬರ್ ನೀವು? ಫ್ಯಾಮಿಲಿಗೆ ಏನಂತ ಸರ್, ಕೆಲವೊಂದು ಫ್ಯಾಮಿಲಿಗಳು ಈಗೂ ಕೂಡ ಅವ್ರ ತಲೆಯಲ್ಲಿ ತುಂಬಿದರೆ ಸರ್ಕಾರಿ ನೌಕರಿ ಅನ್ನೋ ಸರ್ಕಾರಿ ಕೆಲಸ ಅನ್ನೋದು ನೀವು ಕೊನೆವರೆಗೂ ಸಾಥ್ ನೀಡುತ್ತೆ ಅಂತ. ಓಕೆ, ಅದನ್ನು ಅಕ್ಸೆಪ್ಟೇಬಲ್, ಬಟ್ ಅದಕ್ಕಿಂತ ಒಳ್ಳೆ ಅಪರ್ಚುನಿಟಿ ಇದಾವೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆ್ಯಕ್ಚುಲಿ ನಮ್ಮಂಥ ರೂರಲ್ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರಲ್ಲ, ಈಗ ನಮ್ಮ ಹಳ್ಳಿ ಸೈಡ್ಗಳಲ್ಲಿ, ರೂರಲ್ ಸೈಡ್ಗಳಲ್ಲಿ ಏನಂತೆ ಅವನಿಗೇನು ಸರ್ಕಾರಿ ನೌಕರಿ ಸಿಕ್ತಪ್ಪ, ಒಳ್ಳೆ ಚೆನ್ನಾಗಿ ಲೈಫು ಅಂತ ಅಂತಾರೆ. ಓಕೆ, ಸಿಕ್ಕರೆ ಏನು ಸಮಸ್ಯೆ ಏನಿಲ್ಲ. ಬಟ್ ಎಲ್ಲಿ ಅಂತ ಹೇಳಿದ್ರೆ ಆ ಫ್ಯಾಮಿಲಿಗಳು ಆ ಮಕ್ಕಳಲ್ಲಿ ಅಲ್ಲಿ ಫೀಡ್ ಮಾಡಬಾರ್ದು. ಆ್ಯಕ್ಚುಲಿ ಫಸ್ಟಾಗೆ ಗೌರ್ಮೆಂಟ್ ನೌಕರಿನ ತಗೋಬೇಕು, ಮಗ ಓದ್ತಾ ಇದೆಯಾ ಓದು, ಸಿಕ್ಕರೆ ಅವಕಾಶ ಒಳ್ಳೆಯದು, ಇಲ್ಲ ಅಂತ ಹೇಳಿದ್ರೆ ಬೇರೆ ದಾರಿಗಳಿದ್ದಾವೆ ಅಂತ ಎಲ್ಲಿ ಅವ್ರಿಗೆ ತಂದೆ ತಾಯಿಗಳೇ ಮೋಟಿವೇಟ್ ಮಾಡ್ತಾರೆ, ಅವಾಗ ಮಕ್ಕಳು ಈ ಸೂಸೈಡ್ ಅನ್ನೋ ಕಾನ್ಸೆಪ್ಟಿಗೆ ಹೋಗಲ್ಲ. ನಮ್ಮ ಅಪ್ಪಾಜಿ ಅಮ್ಮ ನನ್ನ ಜೊತೆ ಲಿಬ್ರಲ್ ಆಗಿದ್ದಾರೆ, ಅವ್ರಿಗೆ ನಾನು ಏನು ಮಾಡಿದ್ರು ಇದು ಆದರೂ ಒಳ್ಳೇದು ಅಂತಾರೆ, ಇಲ್ಲ ಅಂತ ಹೇಳಿದ್ರು ಬೇರೆ ದಾರಿ ನನಗೆ ಅವಕಾಶ ಇದ್ದಾವೆ ಅನ್ನೋ ಒಂದು ಇದು ಯಾವಾಗಿರುತ್ತೆ ಅವಾಗ ಈ ಅಟೆಂಪ್ಟ್ಗಳು ಬರಲ್ಲ. ಇವಾಗ ಜಾಬ್ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಬಂದರೆ ನಿಮಗೆ ಸಿವಿಲ್ ಪೊಲೀಸ್ಗೆ ಏನೇನಿರುತ್ತೆ, ನಿಮಗೆ ಇವು ಟ್ರಾಫಿಕ್ ಪೊಲೀಸ್ಗೆ ಏನೇನಿರುತ್ತೆ ಸರ್ ನಿಮಗೆ? ಸರ್ ಸಿವಿಲ್ ಪೊಲೀಸು ಅಂತ ಹೇಳಿದ್ರೆ ನಾವು ಅಪಾಯಿಂಟ್ ಆಗಿರೋದು ಸಿವಿಲ್ ಪೊಲೀಸು. ಓಕೆ, ನಾವು ಅಪಾಯಿಂಟ್ ಆದಾಗ ನಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಸ್ಟೇಷನ್ ಕೊಡಬೇಕಿತ್ತು, ನಾವು ಆ್ಯಕ್ಚುಲಿ ಅರೌಂಡ್ 2500 ಬ್ಯಾಚ್ ನಾವು ಅದರಲ್ಲಿ ಡಿವೈಡ್ ಮಾಡ್ತಾರೆ, ಇಷ್ಟಿಷ್ಟು ಡಿವಿಷನ್ ವೈಸು ಅಂತ. ನಾವು ಟ್ರಾಫಿಕ್ ಡಿವಿಷನ್ ನಾರ್ತ್ ಡಿವಿಷನಿಗೆ ಅಂತ ಬಂದ್ವಿ. ಅದರಲ್ಲಿ ನಾವು ಅಪಾಯಿಂಟ್ ಆದಾಗ ಸವಿತಾ ಮೇಡಮನ್ನು DCP ಇದ್ದರು, ಅವರು ಸ್ಟೇಷನ್ ಏನೂ ಬಂದಿರಲಿಲ್ಲ. ನಾರ್ತ್ ಡಿವಿಷನ್ ಟ್ರಾಫಿಕ್ ಅಂತ ಅಪಾಯಿಂಟ್ ಆದವಲ್ಲ, ಅಲ್ಲಿಂದ ನಾರ್ಮಲಾಗಿ ಕೇಳಿದ್ರು ಯಾವ ಥರ ಟ್ರಾಫಿಕ್ ಯಾವ ಸ್ಟೇಷನ್ಗೆ ಹೋಗ್ತಾರೆ, ದೇವನಹಳ್ಳಿ ಅಂತ. ಮತ್ತು ಭಾಳಷ್ಟು ಜನಕ್ಕೆ ಏನು ಕನ್ಫ್ಯೂಷನ್ ಅಂದರೆ ಟ್ರಾಫಿಕ್ ಡಿಪಾರ್ಟ್ಮೆಂಟೇ ಬೇರೆ, ಸಿವಿಲ್ ಡಿಪಾರ್ಟ್ಮೆಂಟೇ ಬೇರೆ ಅಂತ. ಡಿಪಾರ್ಟ್ಮೆಂಟ್ ಏನಿಲ್ಲ, ಎರಡೂ ಒಂದೇ ನಾವು. ಬಟ್ ಇಚ್ಛೆ ಅನುಸಾರ ಮತ್ತು ಕೆಲಸಕ್ಕೆ ಇಂಟ್ರೆಸ್ಟ್ ಇರೋರು ಟ್ರಾಫಿಕ್ ಅಂತ ಬರ್ತಾರೆ, ಆಮೇಲೆ ಲಾ ಆ್ಯಂಡ್ ಆರ್ಡರ್ ಅಂತ ಹೋಗ್ತಾರೆ. ನಾಳೆ ಜನರಲ್ ಟ್ರಾನ್ಸ್ಫರ್ ಆದರೂ ಕೂಡ ನಾವು ಲಾ ಆ್ಯಂಡ್ ಆರ್ಡ್ರಿಗೆ ಹೋಗ್ಬೋದು. ಬೇರೆ ನಾನ್ ಎಕ್ಸಿಕ್ಯೂಟಿವ್ ಇರುತ್ತೆ, ಎಕ್ಸಿಕ್ಯೂಟಿವ್ ಇರುತ್ತೆ, ಕಂಟ್ರೋಲ್ ರೂಮ್ ಇರುತ್ತೆ, ವೈರ್ಲೆಸ್ ಇರುತ್ತೆ, ಲೋಕಾಯುಕ್ತ ಇರುತ್ತೆ, CID CBI ಅಂತ ಇರುತ್ತೆ. ಆ ಥರ ಒಂದು ಯಾವುದೇ ಒಂದು ನಿಮಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಇಲಾಖೆ ಭಾಳಷ್ಟು ಆಪರ್ಚುನಿಟಿ ಕೊಟ್ಟಿದೆ. ನೀವು ಯಾವ ಥರ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀರೋ ಆ ಥರ ಕೆಲಸ ಇಲಾಖೆ ಒಳಗಿದ್ದಾವೆ. ಬಟ್ ಜನರಿಗೆ ಗೊತ್ತಿರೋದು ಏನಂದರೆ ಒಂದು ಕಾಕಿ ಯೂನಿಫಾರ್ಮ್ ಬಿಟ್ಟರೆ ಒಂದು ಟ್ರಾಫಿಕ್ ಯೂನಿಫಾರ್ಮ್, ವೈಟ್ ಯೂನಿಫಾರ್ಮ್ ಅನ್ನೋದು. ಅದಕ್ಕೆ ಇದೊಂದು ಸ್ವಲ್ಪ ಮಿಸ್ಕನ್ಸೆಪ್ಷನ್. ಈಗ ನಮಗೂ ಆಕ್ಚುಲಿ ಅದೇ ಕನ್ಫ್ಯೂಷನ್ ಇದ್ದಿದ್ದು. ಸೊ ಅಂದರೆ ಇವು ಡಿವಿಷನ್ ಬೇರೆ, ಇದೇ ಬೇರೆ ಅಂತ ಡಿಪಾರ್ಟ್ಮೆಂಟೇ ಬೇರೆ, ಡಿಪಾರ್ಟ್ಮೆಂಟೇ ಬೇರೆ ಅಂತ ಇಲ್ಲ, ಆ ಥರ ಏನಿರಲ್ಲ. ಡಿಪಾರ್ಟ್ಮೆಂಟ್ ಒಂದೇ, ನಮಗೆಲ್ಲರೂ ಒಬ್ಬರೇ ಆಫೀಸರ್ ಇರ್ತಾರೆ. DGIG ಇಂದ ಹಿಡಿದು ಕಮಿಷನರಿಂದ ಹಿಡಿದು ಎಲ್ಲರೂ ಒಬ್ಬರೇ ನಮಗೆ. ಬಟ್ ನಾವು ಹೇಳ್ತೀವಲ್ಲ, ಟ್ರಾಫಿಕ್ ಅನ್ನೋದು ಬೇರೆ, ಸ್ವಲ್ಪ ಕೆಲಸ ನಿರ್ವಹಣೆಯಲ್ಲಿ ಮಾತ್ರ ಬೇರೆದು. ಬಟ್ ನಾವೆಲ್ಲ ಮದರ್ ಅನ್ನ ಬಿಟ್ಟರೆ ಇಲಾಖೆನೇ ಸಿವಿಲ್ ಪೊಲೀಸೇ ನಾವು ಅಪಾಯಿಂಟ್ ಆಗಿ ಬರೋದು. ಸರ್ ನೀವು ಕಾಂಟೆಂಟ್ ವಿಡಿಯೋಸ್ ಮಾಡ್ತಿರ್ತಾರೆ ಇನ್ಸ್ಟಾಗ್ರಾಮಲ್ಲಿ. ಸೊ ನಿಮ್ಮ ವಿಡಿಯೋಸ್ ನೋಡಿ ಒಂದಷ್ಟು ಜನ ನಾವು ನೋಡಿ ಇದು ಮಾಡಿದ್ವಲ್ಲ. ಸೊ ಅದಕ್ಕೇನಾದರೂ ಪರ್ಮಿಷನ್ ನೀವು ತಗೊಬೇಕಾ? ಸರ್ ಆ್ಯಕ್ಚುಲಿ ಪರ್ಮಿಷನ್ ಇರುತ್ತೆ. ಬಟ್ ಇನ್ನೊಂದು ಕೇಸಲ್ಲಿ ಏನಂತ ಹೇಳಿದ್ರೆ, ನಾವು ಯಾವುದು ಈ ಇನ್ಕಮ್ ಬಿಟ್ಟು, ಸರ್ಕಾರದ ಸಂಬಳ ಬಿಟ್ಟು ಇನ್ಯಾವುದೇ ಸೋರ್ಸ್ ಆಫ್ ಇನ್ಕಮ್, ಅದು ಮೀಡಿಯಾದಿಂದ ಬರ್ಬೋದು, ಇನ್ಯಾವುದೇ ಸೋರ್ಸ್ ಆಫ್ ಇನ್ಕಮ್ನ ಬರ್ಬೋದು, ಅವೆಲ್ಲ ಯಾವ್ದು ಮಾಡಿದ್ರು ಕೂಡ ರಾಂಗೇ. ಬಟ್ ಒಂದೇನಂತ ಹೇಳಿದ್ರೆ, ಅದರಿಂದ ಯಾವುದೂ ನೀವು ತಗೊಂತಾ ಇಲ್ಲ, ಅದರಿಂದ ನೀವು ಎಕ್ಸೆಪ್ಟ್ ಮಾಡ್ತಾ ಇಲ್ಲ, ಏನೂ ಇಲ್ಲ, ಬರೀ ನೀವು ಸೋಷಿಯಲ್ ಅವೇರ್ನೆಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದರಲ್ಲಿ ಏನೂ ಸ್ವಲ್ಪ ತಪ್ಪಿಲ್ಲ ಅಂತ ನನಗೆ ಅನಿಸುತ್ತೆ. ಪರ್ಮಿಷನ್ ಮ್ಯಾಂಡೇಟರಿ ಇರುತ್ತೆ ಸರ್. ಓಕೆ ಸರ್, ನಿಮಗೆ ಈ ಕೆಲಸಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಏನಾದರೂ ಇದೆಯಾ? ಹಿಂಗಿರಬೇಕು ಈ ಥರ? ಮೊದಲೇ ಇಲಾಖೆ ಅಂದರೆ ನಮ್ಮ ಪೊಲೀಸ್ ಇಲಾಖೆ ಅಂದರೆ ಶಿಸ್ತಿನ ಇಲಾಖೆ. ಇದರಲ್ಲಿ
ಇವತ್ತಿನ ಇಲಾಖೆಯಲ್ಲಿ ಕಾಂಪ್ರಮೈಸೇ ಇಲ್ಲ. ಯಾವುದ್ರಲ್ಲಾರು ಇರ್ಬೋದು, ಮೊದಲು ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲ ಇರ್ಬೋದು, ಲೈಫ್ ಸ್ಟೈಲ್ ಎಲ್ಲ ಇರ್ಬೋದು, ಡ್ಯೂಟಿಲಿ ಇರ್ಬೋದು. ಅದರಿಂದ ಮೇನ್ ಆಗಿರೋದು ಡಿಸಿಪ್ಲಿನ್ ನಮ್ಮಲ್ಲಿ. ಅದು ಒಂದು ಕೆಲಸ ಹೆಚ್ಚು ಕಮ್ಮಿ ಆಗಲಿ ಬೇಕಾದ್ರೆ ಅದು ಆಮೇಲೆ ಸೆಕೆಂಡರಿ ನೋಡ್ಕೊಂಡು ಮೊದಲು ಸಿವಿಲಿಯನ್ಸ್ ಜೊತೆ ಪ್ರಾಪರಾಗಿ ಮಿಸ್ಬಿಹೇವ್ ಮಾಡಬಾರ್ದು, ಪ್ರಾಪರಾಗಿ ಬಿಹೇವ್ ಮಾಡಬೇಕು. ಮತ್ತು ಇನ್ನೊಂದು ಏನಂತಾರೆ, ಬಂದವರಿಗೆ ಕಷ್ಟ ಅಂತ ಪೊಲೀಸ್ ಕಷ್ಟ ಅಂತ ಬರೋರು ಪೊಲೀಸ್ ಹತ್ರ, ಯಾರು ಡಾಕ್ಟರ್ ಹತ್ರ ಹೋಗಲ್ಲ, ಯಾರು ವಕೀಲರ ಹತ್ರ ಹೋಗಲ್ಲ. ಹೌದು ಸರ್, ನನಗೆ ಹಿಂಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳಿದ್ರೆ, ಈಗ ಒಂದು ಆಕ್ಸಿಡೆಂಟ್ ಆದಾದ್ರೆ ಎಷ್ಟೇ ದೊಡ್ಡ ವ್ಯಕ್ತಿ ಆಗಲಿ ಸ್ಟೇಷನಿಗೆ ಬರಬೇಕು, ಹೌದು ಸರ್ ಹಿಂಗಾಗಿದೆ ಅಂತ ಹೇಳಿ. ಅಲ್ಲಿ ನಾವು ಯಾವ ಥರ ಬಿಹೇವ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾಕ್ಸಿಮಮ್ ಕೇಸಲ್ಲಿ ಏನಂದ ಆಗುತ್ತೆ ಅಂತ ಹೇಳಿದ್ರೆ, ನಾವು ಮೇನ್ ಆಗಿ ಪಬ್ಲಿಕ್ ಜೊತೆ ಬಿಹೇವ್ ಮಾಡೋದು ಡಿಸಿಪ್ಲಿನ್ ಆಗಿರೋದೇ ಇಲಾಖೆಗೆ ಸೂಕ್ತ. ಮತ್ತು ಇಲಾಖೆಯ ಒಂದು ಮೇನ್ ವಿಷನು ಮಿಷನು ಎರಡೂ ಒಂದೇ ಅದೇ. ಓಕೆ ಸರ್, ಈಗ ನೀವು ಈಗ ಹೇಳಿದ್ರಲ್ಲ, ಸೊ ಇದೇ ಟಾಪಿಕ್ ಮೇಲೆ ಹೇಳೋದಾದರೆ ತುಂಬ ಜನಕ್ಕೆ ಪೊಲೀಸ್ ಅಂದ್ರೆ ಭಯ ಇರ್ತದೆ. ಆ್ಯಂಡ್ ಏನಾದರೂ ಸಮಸ್ಯೆ ಆದಾಗ ಫಸ್ಟ್ ಆಫ್ ಆಲ್ ಅಂದರೆ ಪಬ್ಲಿಕ್ಕಲ್ಲಿ ಡಿಸ್ಕಸ್ ಆಗಿದೆ, ಏನಾದರೂ ಒಂದು ಸಮಸ್ಯೆ ಆದಾಗ ಪೊಲೀಸ್ ಸ್ಟೇಷನ್ಗೆ ಹೋಗಡೆ ಬೇಡ ನಾವೇ ಇದು ಮಾಡ್ಕೊಂಬಿಡೋಣ ಒಂದು ಭಯ ಇರ್ತದೆ. ಸೊ ಅದು ಏನಕ್ಕೆ ಬರುತ್ತೆ ಸರ್ ಆ ಒಂದು ಭಯ ಜನರಿಗೆ ಅಂತ? ಸರ್, ಫೀಡಿಂಗ್ ಇದೆಯಲ್ಲ, ಪೊಲೀಸರ ಬಗ್ಗೆ ಫೀಡಿಂಗ್ ಇದೆಯಲ್ಲ, ನೆಗೆಟಿವ್ ಫೀಡಿಂಗ್ ಭಾಳ ನಿಜ ಹೇಳಬೇಕು ಅಂತ ಹೇಳಿದ್ರೆ. ಎಸ್ಪೆಷಲಿ ನನ್ನೊಂದು ಅಭಿಪ್ರಾಯ ಪರ್ಸನಲ್ ಆಗಿ ತೆಗೆದ್ರೆ, ಒಂದು ಮೂವಿ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ಮೂವಿಲಿ ಪೊಲೀಸರಿಗೆ ಯಾವತ್ತೂ ನೆಗೆಟಿವ್ ತೋರಿಸ್ತಾರೆ. ಅದು ಯಾಕೆ ತೋರಿಸ್ಬೇಕು ನೆಗೆಟಿವ್ ಅನ್ನೋದು ನಂದು ಒಂದು ಕಾನ್ಸೆಪ್ಟ್. ಆ್ಯಕ್ಚುಲಿ ನನ್ನ ಪರ್ಸನಲ್ ಅಭಿಪ್ರಾಯ. ಆ ಒಂದು ಪರ್ಮಿಷನು ಕೊಡಬಾರ್ದು ಆ್ಯಕ್ಚುಲಿ. ಒಂದು ಪೊಲೀಸ್ ಇಲಾಖೆ ಯಾವ ಒಂದು ಎಕ್ಸಾಂಪಲ್, ಒಂದು ಮೂವಿಲಿ ಅನ್ನೋ ಮೂವಿಯಲ್ಲಿ ಅವರು ಸ್ಟೇಷನ್ ಕಂಪ್ಲೇಂಟ್ ಕೊಡೋಕೆ ಹೋಗಿರ್ತಾರೆ, ಅಲ್ಲೇನೇನೋ ಸಮಥಿಂಗ್ ಆಗುತ್ತೆ. ಬಟ್ ಆ ಥರ ಯಾವ ಥರ ರಿಯಾಲಿಟಿಲಿ ನಡೆಯಲ್ಲ, ಅದನ್ನು ಅವರು ಮೂವಿಲಿ ತೋರ್ಸೋಕೆ ಪ್ರಯತ್ನ ಪಡ್ತಾರೆ. ಆ ಥರ ಒಂದು ಫೀಡಿಂಗ್ ಇದೆ, ಅದನ್ನು ಮೊದಲು ಸ್ಟಾಪ್ ಮಾಡಬೇಕು. ಇನ್ನೊಂದು ಏನಂತ ಹೇಳಿದ್ರೆ, ಹೋದ್ರೆ ಏನಾಗುತ್ತೋ ನಮ್ಮ ಮೇಲೆ ಹಾಕ್ತಾರೆ. ಸಾಕ್ಷಿ ಹೇಳೋಕ್ಕೂ ಸಾಕ್ಷಿ ನಾನು ಕೊಡಲ್ಲಪ್ಪ, ಸೈನ್ ಹೇಳಲ್ಲಪ್ಪ, ಸೈನ್ ಹಾಕಲ್ಲಪ್ಪ, ಫೋನ್ ನಂಬರ್ ಕೊಡಲ್ಲಪ್ಪ ಅಂತಾರೆ. ಇದು ಯಾವ ಥರನೂ ಸಮಸ್ಯೆ ಆಗಲ್ಲ. ಪೊಲೀಸರು ಅಂತ ಹೇಳಿದ್ರೆ ಮೊದಲೇ ಭಯ ಅಲ್ಲ ಭರೋಸೆ ಅಂತ ಈಗ ಸ್ಲೋಗನ್ ಇಟ್ಕೊಂಡ್ಬಿಟ್ಟಿದ್ದೀವಿ. ಆದ್ದರಿಂದ ಏನು ಸಮಸ್ಯೆ ಆಗಲ್ಲ. ಪೊಲೀಸು ಏನೋ ನಿಮಗೆ ಸ್ಟೇಷನಿಗೆ ಬಂದರೆ ಆ ಥರ ಆಗುತ್ತೆ ಈ ಥರ ಆಗುತ್ತೆ ಅಂತ ಹೇಳಿದ್ರೆ ಯಾರು ನೆಗೆಟಿವಿಟಿ ಕೇಳಬೇಡಿ, ಧೈರ್ಯವಾಗಿ ಬರ್ರಿ. ನಿಮ್ಗೆ ಯಾವುದೇ ಸಮಸ್ಯೆ ಚಿಕ್ಕದಿಂದ ಹಿಡಿದು ಎಷ್ಟೇ ದೊಡ್ಡ ಸಮಸ್ಯೆ ಆಗಿರಲಿ, ಅದು ಬಗೆಹರಿಸೋದು ಒಂದು ದಿವಸ ಲೇಟ್ ಆಗಲಿ, ಸಮಸ್ಯೆ ಇಲ್ಲ. ನಿಮ್ಮ ಸಮಸ್ಯೆ ಹೇಳ್ಕೊಳ್ಳೋಷ್ಟು ನೀವು ಧೈರ್ಯವಾಗಿದ್ದೀರಾ ಅಂತ ಹೇಳಿದ್ರೆ ಪೊಲೀಸರು ಕೂಡ ನಿಮ್ಮನ್ನು ಅಷ್ಟೇ ಚೆನ್ನಾಗಿ ಕೇರ್ ಮಾಡ್ತಾರೆ ಮತ್ತು ನಿಮ್ಮನ್ನು ರೆಸ್ಪಾನ್ಸ್ ಮಾಡ್ತಾರೆ. ಸರ್, ಈಗ ಅದ್ರ ಜೊತೆಗೆ ನಿಮ್ಮ ಕಡೆಯಿಂದ ಅಂದರೆ ಲೈಕ್ ನಾಟ್ ಓನ್ಲಿ ಲೈಕ್ ಪೊಲೀಸ್ ಅವ್ರ ಕಡೆಯಿಂದನೂ ಒಂದಷ್ಟು ನಾವು ಕೇಳಿರ್ತೀವಿ. ಈಗ ಪಬ್ಲಿಕ್ಕಲ್ಲೇ ಒಂದು ಅಲ್ಲಿ ಇಲ್ಲಿ ನೋಡಿರ್ತೀವಿ, ಯಾವುದೋ ಒಂದು ಗಾಡಿ ಇದ್ದಿರ್ತಾರೆ, ಸೊ ರ್ಯಾಶಾಗಿ ಅವ್ರ ಹತ್ರ ಮಾತಾಡ್ತಿರ್ತಾರೆ. ಸೊ ಈಗ ನಿಮ್ದೇನೋ ಒಂದಷ್ಟು ಪ್ರೆಷರ್ಸ್ ಇರ್ತದೆ, ಸೊ ನಿಮ್ಮದು ಮಿಸ್ಟೇಕ್ ಅಂತ ನಾವು ಹೇಳಲ್ಲ, ಪ್ರೆಷರಿಂದ ಇರ್ತಾರೆ, ಒಂದಷ್ಟು ರ್ಯಾಶಾಗಿ ಬಿಹೇವ್ ಮಾಡ್ತಿರ್ತಾರೆ. ಸೊ ಅದೂ ಇಂಪ್ಯಾಕ್ಟ್ ಆಗುತ್ತಲ್ಲ ಈ ಥರ ವಿಚಾರಗಳಿಗೆ? ಸರ್, ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ಲು ಈಗ ನೀವೇ ಬಂದ್ರಿ, ನಾನು ಬೆಳಗ್ಗಿಂದ ಡ್ಯೂಟಿ ಮಾಡ್ತಾ ಇರ್ತೀನಿ. ಒಂದು ಬೆಳಗ್ಗೆ ಮಾರ್ನಿಂಗ್ 6 ಗಂಟೆಯಿಂದ ಬರ್ತೀನಿ, ನೀವು 11 ಗಂಟೆಗೆ ಬಂದ್ರಿ, ನಿಮಗೆ ಫ್ರೆಶ್ ಆ ಮೂಡು 11 ಗಂಟೆ ಅನ್ನೋದು ನಿಮಗೆ ಫ್ರೆಶ್ ಆಗಿರುತ್ತೆ. ನಮಗೆ ಬೆಳಗ್ಗಿಂದ ಡ್ಯೂಟಿ ಮಾಡಿರ್ತೀವಿ, ಎಲ್ಲೋ ಒಂದು ಕಡೆ ಮನುಷ್ಯನ ತಾಳ್ಮೆ ಅನ್ನೋದಿರುತ್ತೆ. ಅದನ್ನು ಮಿತಿ ಮೀರಿ ಅಂದರೆ ಅದನ್ನು ದಾಟಿ ನೀವು ನಮ್ಮನ್ನು ಕ್ವಶನ್ಸ್ ಇರ್ಬೋದು, ಇನ್ಯಾವುದೋ ಇರ್ಬೋದು, ಅದನ್ನು ನೀವು ಹೌದು ಸರ್ ಹೌದಾ ನೀವು ಕೆಲಸ ಮಾಡ್ತೀರಿ ಬೆಳಗ್ಗೆ, ಏನು ಸಮಸ್ಯೆ ಸರ್ ಹಾಗೆ ಅಂತ ಕೇಳೋರು ಇರ್ತಾರೆ. ನಿಮ್ಮಂಥವ್ರು ಕೇಳ್ಬೋದು. ಎಲ್ಲರೂ ನಿಮ್ಮ ಥರ ಇರಲ್ಲ. ಕೆಲವರು ಏನ್ರಿ ಯಾಕ್ರಿ ನಿಂತೀರಾ, ಯಾಕಪ್ಪ ನಿಂತೀಯಾ, ಹಾಗೆ ಅಂದರೆ ನೆಗೆಟಿವ್ ಮಾತಾಡೋದಿರ್ಬೋದು, ಏಕವಚನದಲ್ಲಿ ಮಾತಾಡೋದಿರ್ಬೋದು. ನಾವು ಏನು ಕೆಲಸ ಮಾಡ್ತೀವಿ ಅಂತ ಅರ್ಥ ಆಗಲ್ಲ, ಅವ್ರದ್ದು ಒಟ್ಟು ಕ್ಲಿಯರ್ ಆಗಬೇಕು. ಆ ಥರ ಮಾಡಿದಾಗ ಎಲ್ಲೋ ಒಂದು ಕಡೆ ತಾಳ್ಮೆ ಸ್ವಲ್ಪ ಇದಾಗಿ, ಬಟ್ ಮ್ಯಾಕ್ಸಿಮಮ್ ಕೇಸಲ್ಲಿ ಪಾಸಿಟಿವ್ ಆಗಿ ಮಾತಾಡ್ತೀವಿ. 99% ಕೇಸ್ ಬಗ್ಗೆ ಅವ್ರದ್ದು ಸಮಸ್ಯೆಗಳನ್ನ ಆಲಿಸುವಂತಾನೆ ಕೆಲಸ ಮಾಡ್ತೀವಿ. ಓಕೆ ಸರ್, ನಿಮ್ಗೆ ಯಾವತ್ತಾದ್ರೂ ಆ ಥರ ನೋಡಿದ್ರೆ ಕೇಸ್ನಲ್ಲೇ ಲೈಕ್ ಬಂದ್ಬಿಟ್ಟು ಅವರೇ ರಾಂಗ್ ಇರ್ತಾರೆ, ಬಟ್ ಆದರೆ ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಿರ್ತಾರೆ ಅಂಥದ್ದೇನಾದ್ರು? ನನಗೆ ಕೇಸ್ ಆಗೋ ಟೈಮಲ್ಲಿ ಆ ಥರ ಆಗಿಲ್ಲ, ಬಟ್ ಟ್ರಾಫಿಕ್ ರೆಗ್ಯುಲೇಟ್ ಮಾಡ್ಬೇಕಾದ್ರೆ ಜಾಮ್ ಆಗಿರೋ ಟೈಮಲ್ಲಿ ನಾವು ಮ್ಯಾನ್ಯುವಲ್ ಮಾಡ್ಕೊಂಡು, ಆ ಸಿಗ್ನಲ್ ಇದ್ರೂ ಕೂಡ ಮ್ಯಾನ್ಯುವಲ್ ಮಾಡ್ಕೊಂಡು ಒಬ್ಬೊಬ್ಬರೇ ಒಂದೊಂದೇ ದಾರಿಗೆ ಬಿಡಬೇಕಾದ್ರೆ ಎಲ್ಲೋ ಒಂದು ಕಡೆ ನಾವು ಸ್ಟಾಪ್ ಮಾಡಿರ್ತೀವಿ. ಆದರೂ ಕೂಡ ಅವ್ರು ಒಟ್ಟು ಮನೆಗೆ ಹೋಗ್ಬೇಕು, ಅವ್ರದ್ದು ದಾಟ್ಕೊಂಡು ಮನೆಗೆ ಹೋದರೆ ಸಾಕು, ಉಳಿದಿದ್ದೆಲ್ಲ ಆಮೇಲೆ ಅನ್ನೋ ಲೆಕ್ಕದಲ್ಲಿ ಅವ್ರಿಗೆ ಯಾರು ಇರ್ತಾರೋ ಎಲ್ಲ ಒಂದು ಕಡೆ ಅವ್ರ ಮೇಲೆ ಬೇಸರ ವ್ಯಕ್ತಪಡಿಸ್ತೀವಿ ನಾವು, ಇಲ್ಲ ಅಂತ ಹೇಳ್ತಾ ಇಲ್ಲ. ಉಳಿದಿದ್ದು ಬಿಟ್ಟರೆ ನಾಗರಿಕರು ನಮ್ಮ ಜೊತೆ ಕೋಆಪ್ರೇಟ್ ಮಾಡ್ತಾರೆ. ಎಸ್ಪೆಷಲಿ ಬೆಂಗಳೂರು ಸಿಟಿ ಅನ್ನೋ ಸ್ಮಾರ್ಟ್ ಸಿಟಿ, ನಿಜವಾಗ್ಲೂ ಇಲ್ಲಿನ ಪೊಲೀಸ್ಗೂ ಡಿಸ್ಟಿಕ್ ಪೊಲೀಸ್ಗೂ ಭಾಳ ಡಿಫ್ರೆನ್ಸ್. ಓಕೆ, ಯಾವ ಥರ ಡಿಫ್ರೆನ್ಸ್ ಇದು ಅಂದರೆ? ಬೆಂಗಳೂರು ಪೊಲೀಸ್ ಎಸ್ಪೆಷಲಿ ನನಗೆ ಯಾಕೆ ಹೆಮ್ಮೆ, ಬೆಂಗಳೂರು ಪೊಲೀಸ್ ಬಿಟ್ಟು ಡಿಸ್ಟಿಕ್ ಯಾಕೆ ಇಷ್ಟ ಆಗಲ್ಲ ಅಂತ ಹೇಳಿದರೆ, ಭಾಳ ಸ್ಮಾರ್ಟ್ ಇದ್ದಾರೆ, ಭಾಳ ಫಾಸ್ಟ್ ವರ್ಕ್ ಆಗುತ್ತೆ, ಯಾವುದರಲ್ಲೂ ಡಿಲೇ ಆಗಲ್ಲ, ರೆಸ್ಪಾನ್ಸ್ಗಳು ಭಾಳ ಚೆನ್ನಾಗಿರುತ್ತೆ. ಮತ್ತು ಆಫೀಸರ್ಗಳೆಲ್ಲ ನಮ್ಮ ಸರೌಂಡಿಂಗ್ಸ್ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಕೋಆಪ್ರೇಷನ್ ಚೆನ್ನಾಗಿರುತ್ತೆ. ಆಫೀಸರ್ ಮತ್ತು ಸ್ಟಾಫ್ ಮಧ್ಯೆ ಏನೇ ಕೊಡೋರು ರೆಸ್ಪಾನ್ಸ್ ಮಾಡ್ತಾರೆ, ಹೌದು ಇಲ್ಲ ಅಂತ ಹೇಳಿ. ಮತ್ತು ಇನ್ನೊಂದು ಯಾವುದಕ್ಕೂ ಯಾವುದೇ ಸಮಸ್ಯೆ ಆಗಿರಲಿ, ಈ ಥರ ಸೊಲ್ಯೂಷನ್ ಅಪ್ಪ ಈ ಥರ ಮಾಡ್ಬೋದು ಅಂತ ಹೇಳಿ ನಮ್ಮಂಥ ಅಂದರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕಾನ್ಸ್ಟೇಬಲ್ ನಾವು ಲೋ ರ್ಯಾಂಕಲ್ಲಿ ಬರ್ತೀವಲ್ಲ, ನಮ್ಮಂಥವ್ರ ಜೊತೆ ಕೂತು ಕೂಡ ಹೌದು ಇದು ಮಾಡ್ಬೋದು, ಇದು ಇದು ಮಾಡಿದರೆ ಹೀಗಾಗುತ್ತೆ ಅಂತ ಹೇಳಿ ಗ್ರೌಂಡ್ ರಿಯಾಲಿಟಿ ಯಾರು ಅರ್ಥ ಮಾಡ್ಕೊಂಡಿರ್ತಾರಲ್ಲ ಅವ್ರ ಹತ್ರ ಡಿಸ್ಕಸ್ ಮಾಡಿ ಬಗೆಹರಿಸ್ತಾರೆ. ಮತ್ತು ಡಿಸ್ಟಿಕಲ್ಲಿ ಹಂಗಾಗಲ್ಲ,
ಎಲ್ಲೋ ಒಂದು ಕಡೆ ಸ್ಟೇಷನ್ ಇರುತ್ತೆ, ಇನ್ನೊಂದು DOSP ಒಂದು ಕಡೆ ಇರ್ತಾರೆ, SP ಇನ್ನೊಂದು ಕಡೆ ಇರ್ತಾರೆ. ಅವ್ರಿಗೆ ಭೇಟಿ ಆಗ್ಬೇಕಂತ ಹೇಳಿದ್ರೆ ಒಂದೊಂದು ದಿವಸ ಇರ್ತಾರೆ. ಇಲ್ಲ ಹಂಗಲ್ಲ, ಒಂದು ಕಾಲುಗಳಲ್ಲೆಲ್ಲ ಮೀಟ್ ಆಗ್ತಾರೆ. ಅದೊಂಥರ ಎಲ್ಲೋ ಅದಕ್ಕೆ ಬೆಂಗಳೂರು ಸಿಟಿ ಭಾಳ ಇಷ್ಟ ಆಗುತ್ತೆ ಪೊಲೀಸು. ಇವಾಗೆಲ್ಲ AI ಕ್ಯಾಮ್ರಾ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಆಗ್ತಾಯಿದೆ ಸರ್. ಅದರಿಂದ ಏನೆಲ್ಲ ಯೂಸ್ ಇದೆ ಸರ್ ನಿಮಗೆ? ಸರ್ AI ಕ್ಯಾಮ್ರಾ ಅಂತ ಹೇಳಿದ್ರೆ ಎಕ್ಸ್ಪೆಷಲಿ ವಿಸಿಬಲ್ ವೈಲೇಷನ್ಸ್ ಏನಿದೆಯಲ್ಲ, ಈಗ ಜಂಕ್ಷನ್ಗಳಲ್ಲಿ ನೋಡಿರ್ತೀರ ನೀವು, ಹೆಬ್ಬಾಳ ಜಂಕ್ಷನ್ ಇರ್ಬೋದು, ಹೌದು. ಬಸವೇಶ್ವರ ಜಂಕ್ಷನ್ ಇರ್ಬೋದು, ಅಲ್ಲೆಲ್ಲ AI ಕ್ಯಾಮ್ರಾಗಳು ಯಾಕೆ ಹಾಕಿದ್ದಾರೆ ಅಂತ ಹೇಳಿದ್ರೆ ವಿಸಿಬಲ್ ವೈಲೇಷನ್ಸ್ ಅಂದರೆ ಮಿನಿಮಮ್ ಒಬ್ಬ ಮನುಷ್ಯನಿಗೆ ಟ್ರಾಫಿಕ್ ಗಾಡಿ ತಗೊಂಡು ಹೊರಗೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ ಯಾರ ಮೇಲೂ ಕಾಳಜಿ ಇಲ್ಲ ಅಂತ ಹೇಳಿದ್ರೆ ತನ್ನ ಮೇಲೆ ಅವನಿಗೆ ಕಾಳಜಿ ಇರಬೇಕು. ಒಂದು ಹೆಲ್ಮೆಟ್ ಹಾಕೊಂಡು ಬರೋದಿರ್ಬೋದು, ಸೀಟ್ ಬೆಲ್ಟ್ ಹಾಕೊಂಡಿರ್ಬೋದು ಅಂತ ಹೇಳಿ. ಎಲ್ಲೋ ಒಂದು ಕಡೆ ಹೆದರಿಸಿ ಬೆದರಿಸಿ ಫೈನ್ ಹಾಕ್ತಾರೆ ಅನ್ನೋ ಉದ್ದೇಶಕ್ಕೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಕ್ಯಾಮ್ರಾನಾರ ನಮ್ಮನ್ನು ನೋಡಿ ಅಟ್ಲೀಸ್ಟ್ ದೂರದಿಂದ ನೋಡಿ ನಮ್ಮನ್ನು ಫೈನ್ ಹಾಕುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಅಟ್ಲೀಸ್ಟ್ ಹಾಕ್ತಾರೆ ಅನ್ನೋ ಒಂದು ಉದ್ದೇಶ. ಇನ್ನೊಂದು ಏನಂತ ಹೇಳಿದ್ರೆ ಟ್ರಾಫಿಕನ್ನು ರೆಗ್ಯುಲೇಟ್ ಮಾಡೋಕ್ಕೆ ಕೇವಲ AI ಕ್ಯಾಮ್ರಾಗಳು ಫೈನ್ ಹಾಕೋ ಉದ್ದೇಶ ಇರಲ್ಲ. ನಿಮ್ಗೆ ಈ ರೋಡಲ್ಲಿ ಜಾಮ್ ಎಷ್ಟಾಗಿದೆ, ಈ ರೋಡಲ್ಲಿ ಇನ್ನೊಂದು ಜಾಮ್ ಎಷ್ಟಾಗಿದೆ ಅಂತ ಹೇಳಿ ತಿಳ್ಕೊಬೋದು. ಮತ್ತು ಏನು ಸಮಸ್ಯೆ ಆಗ್ತಾಯಿದೆ ಆ ಜಂಕ್ಷನಲ್ಲಿ, ಯಾವ ಕಡೆ ಮೂವ್ ಆಗ್ತಾ ಇಲ್ಲ ಟ್ರಾಫಿಕ್ಕು, ಅದು ಒಂದು ಕೂಡ ಬಗೆಹರಿಸ್ಬೋದು. ಈ ಥರ ಒಂದು AI ಕ್ಯಾಮ್ರಾಗಳು ಭಾಳಷ್ಟು ಯೂಸ್ಫುಲ್ ಇದಾವೆ. ಒಬ್ಬ ಮನುಷ್ಯ ಮಾಡೋಕ್ಕಿಂತನೂ ಒಂದು 10 ಪಟ್ಟು ಜಾಸ್ತಿ ಕೆಲಸ ನಾನು ಸ್ಟಾಪ್ ಮಾಡಿದರೆ ನಾನು ರೆಗ್ಯುಲೇಟ್ ಮಾಡ್ಬೋದು ಅಷ್ಟೇ. ಓಕೆ. ಬಟ್ AI ಕ್ಯಾಮ್ರಾ ಹಂಗೆ ಮಾಡಲ್ಲ. ನನ್ನಷ್ಟು 10 ಕಾನ್ಸ್ಟೇಬಲ್ಗಳು ಮಾಡೋ ಕೆಲಸ ಒಂದು AI ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ನಾವು ಸ್ಮಾರ್ಟ್ ಟೆಕ್ನಾಲಜಿ ಕಡೆ ಮೂವ್ ಆಗಿದ್ದೀವಿ. ಮೂವ್ ಆಗ್ತಿರೋದು ಭಾಳ ಒಳ್ಳೆಯದು. ಸರ್, ಅದರಿಂದ ನಿಮ್ಗೆ ಏನಾದರೂ ಇಂಪ್ಯಾಕ್ಟ್ ಇದೆಯಾ? ಅಂದರೆ ನಿಮ್ಮ ಕೆಲಸ ಕಮ್ಮಿ ಆಗೋಂಥದ್ದು, ಇಲ್ಲಾಂದರೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದರೆ ಒಂದಷ್ಟು ಕಡೆ ಈ AI ಬಂದ ಮೇಲೇ ಲೈಕ್ ಒಂದಷ್ಟು ಕಡೆ ಕೆಲಸಗಳೇ ಹೋಗ್ತಾ ಇದೆ. ಸೊ ಅದರಿಂದ ನಿಮ್ಗೆ ಏನಾದರೂ ಇಂಪ್ಯಾಕ್ಟ್ ಆಗ್ಬೋದು? ಸರ್, ಆ ಥರ ಏನಿಲ್ಲ. ಅದು ಮೇ ಬಿ ಪ್ರೈವೇಟ್ ಸೆಕ್ಟರಲ್ಲಿ ಇರ್ಬೋದು ಅನ್ಸುತ್ತೆ, ಸಾಫ್ಟ್ವೇರ್ ಕಡೆಗಳು. ನಮ್ಮ ಕಡೆ ಇಲ್ಲ. ನಮ್ಮ ಕಡೆ ಎಷ್ಟೇ ಯಾವುದೇ ಬಂದರೂ ಕೂಡ ಪೊಲೀಸರು ಅಂತ ಹೇಳಿದರೆ ಒಬ್ಬ ಕಾನ್ಸ್ಟೇಬಲ್, ಒಬ್ಬ ಪೊಲೀಸಿಗೆ ಯೂನಿಫಾರ್ಮ್ ನೋಡೇ ಜನ ಪೊಲೀಸು ಅಂತಾರೆ ಅಂದ್ಬಿಟ್ರೆ AI ಕ್ಯಾಮ್ರಾ ಪೊಲೀಸು ಅಂತ ನೋಡಿದ್ರೆ ಅವ್ರಿಗೆ ಹೆದರೋ ಪರಿಸ್ಥಿತಿ ಜನ ಇಲ್ಲ. ಯೂನಿಫಾರ್ಮಲ್ಲಿ ಅಂದರೆ ಪೊಲೀಸು. ಅದಕ್ಕೋಸ್ಕರ ನಮ್ಮ ಕೆಲಸದಲ್ಲಿ ಯಾವುದೇ ವ್ಯತ್ಯಾಸ ಆಗಿಲ್ಲ. ಇನ್ನೂ ಸ್ಮಾರ್ಟ್ ಆಗಿದ್ದೀವಿ, ತಿಳ್ಕೊಂಡಿದ್ದೀವಿ. ಬಟ್ ಇನ್ನೊಂದು ಏನಂತ ಹೇಳಿದ್ರೆ, ನೀವು ಒಂದು 10 ಜನ ನಮ್ಮ ಕಣ್ಣೆದುರುಗಡೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ನಾವೇ ಹಿಡಿಬೇಕಂತ ಅಥವಾ ನಾವೇ ನಿಲ್ಲಿಸ್ಬೇಕಂತ ಏನೂ ಇಲ್ಲ. ಓಕೆ. ಕ್ಯಾಮ್ರಾಗಿದ್ದಾವೆ, ನಾಳೆ ಫೈನ್ ಬೀಳುತ್ತೆ ಹೋಗಪ್ಪ ಅಂತ ಹೇಳಿ ಕಳಿಸ್ತೀವಿ. ಓಕೆ. ಆ ಥರ ಒಂದು ಸ್ವಲ್ಪ ನಮಗೆ ಹೆಲ್ಪ್ಫುಲ್ ಆಗಿದೆ. ಸರ್, AI ಕ್ಯಾಮ್ರಾನ ಎಲ್ಲೆಲ್ಲಿ ಅಳವಡಿಸಿರ್ತಾರೆ? ಸರ್, ಜಂಕ್ಷನ್ಗಳಲ್ಲಿ ಮೇನಾಗಿ AI ಕ್ಯಾಮ್ರಾಗಳು ಅಂದರೆ ಟ್ರಾಫಿಕ್ ಫೈನ್ ಹಾಕೋಕ್ಕೋಸ್ಕರ ಇರ್ಬೋದು, ಟ್ರಾಫಿಕ್ ರೆಗ್ಯುಲೇಟ್ ಮಾಡೋಕ್ಕೋಸ್ಕರ ಇರ್ಬೋದು ಅಂತ ಹೇಳಿ. ಓಕೆ. ಮತ್ತು ಇನ್ನೊಂದು ನೇತ್ರ ಕ್ಯಾಮ್ರಾ ಅಂತ, ಲಾ ಆ್ಯಂಡ್ ಆರ್ಡ್ರಲ್ಲಿ ಸಿವಿಲ್ಲು ಇದರಲ್ಲಿ ನೇತ್ರ ಕ್ಯಾಮ್ರಾ ಅಂತ ಆಗಿರ್ತಾರೆ. ಅದು ಏನಾಗುತ್ತೆ ಅಂತ ಹೇಳಿದ್ರೆ ಅದು ರೆಗ್ಯುಲೇಟ್ ಟ್ರಾಫಿಕಿನ ಸಮಸ್ಯೆ ಅಲ್ಲ, ಪಬ್ಲಿಕ್ ಇರೋ ಪ್ಲೇಸಲ್ಲಿ ಯಾವುದೇ ಒಂದು ದುರ್ಘಟನೆ ಆಗಬಾರ್ದು. ಮತ್ತು ಇನ್ನೊಂದು ಯಾವುದೇ ಒಂದು ಇನ್ಸಿಡೆಂಟ್ ಆದರೂ ಕೂಡ ಅದು ರೆಕಾರ್ಡ್ ಮೋಡಲ್ಲಿ ಇರುತ್ತೆ. ಅದು ಆ ಪ್ಲೇಸಲ್ಲಿ ಯಾವುದೇ ಏನೋ ಒಂದು ಪ್ಲೇಸ್ ಆದರೂ ಕೂಡ ಡೀಟೇಲ್ ಆಗಿ ವೆರಿಫೈ ಮಾಡೋಕ್ಕೋಸ್ಕರ ನೇತ್ರ ಕ್ಯಾಮ್ರಾಗಳು, ಅದು ಕೂಡ AI ಕ್ಯಾಮ್ರಾಗಳೇ, ಅಲ್ಲೂ ಯೂಸ್ ಮಾಡಿರ್ತೀವಿ. ಮತ್ತು ನಾರ್ಮಲಾಗಿ ಜಂಕ್ಷನ್ಗಳಂತ ಹೇಳಿ ನಾರ್ಮಲಾಗಿ ಯೂಸೇ ಮಾಡಿರ್ತೀವಿ. ಓಕೆ. ಇದು 2 ಕಡೆ ಮೇನ್ ಅಂದರೆ AI ಕ್ಯಾಮ್ರಾಗಳಂತ ಹೇಳಿದ್ರೆ ಜಂಕ್ಷನ್ಗಳಲ್ಲೇ ಯೂಸ್ ಮಾಡೋದು. ಸರ್, ಇತ್ತೀಚೆಗೆ ತುಂಬ ಜನ ಹೆಲ್ಮೆಟ್ ಹಾಕೋದು ಬರ್ದಂಗೆ ತುಂಬ ರೂಡಾಗಿ ಬಿಹೇವ್ ಮಾಡ್ತಿದ್ದಾರೆ ಸರ್, ಸೋಷಿಯಲ್ ಮೀಡಿಯಾ ಬಂದಿದ್ದಂಗಿಂತ. ಅದಕ್ಕಂತ ಅವೇರ್ನೆಸ್ ಅಂತ ಏನು ಮಾಡ್ತೀರಾ ಸರ್ ನೀವು? ಸರ್, ರೀಸೆಂಟಾಗಿ ನಮ್ಮ ಈ ಜನವರಿಯಲ್ಲೇ ಟ್ರಾಫಿಕ್ ಅಂದರೆ ಅಪಘಾತ ತಡೆ ಮಾಸಾಚರಣೆ ಅಂತ ನಮ್ಮ ಬೆಂಗಳೂರು ಸಿಟಿಯಲ್ಲಿ ಆಚರಿಸಿದ್ವಿ. ಒಂದೊಂದು ದಿವಸನೂ ಕೂಡ ಪ್ರತಿಯೊಂದು ಶಾಲೆಗಳಿಗೆ ಪ್ರತಿಯೊಂದು ಟಾಪಿಕ್ ಬಗ್ಗೆ, ಒಂದು ದಿವಸ ಹೆಲ್ಮೆಟ್ ಇರ್ಬೋದು, ಒಂದು ದಿವಸ ಸೀಟ್ ಬೆಲ್ಟ್ ಇರ್ಬೋದು, ಇನ್ನೊಂದು ದಿವಸ ಓವರ್ ಸ್ಪೀಡಿಂಗ್ ಇರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಟ್ರಾಫಿಕ್ ರೆಗ್ಯುಲೇಟೆಡ್ ಯಾವ್ದ್ಯಾವುದು ಕೇಸ್ ಬರುತ್ತಲ್ಲ ಅದನ್ನು ಪ್ರತಿಯೊಂದನ್ನು ಕೂಡ ಚಿಕ್ಕ ಮಕ್ಕಳಿಂದ ಹಿಡಿದು ಬಸ್ ಸ್ಟ್ಯಾಂಡಲ್ಲಿ ಅಲಿಯೋರಿಗೆ ಕರೆದು ಓಕೆ, ಇದ್ರ ಬಗ್ಗೆ ಒಂದು ಅರ್ಧ ಗಂಟೆ ಬ್ರೀಫಿಂಗ್ ಮಾಡಿ ನಾವು ನಮ್ಮ ಆಫೀಸರ್ಸ್ಗಳು ಯಾರಿರ್ತಾರೆ, ನಮ್ಮ ಸೀನಿಯರ್ ಆಫೀಸರ್ ಒಂದು ಆದೇಶದ ಮೇರೆಗೆ ನಮ್ಮ ಸ್ಟೇಷನ್ ಲಿಮಿಟ್ಸಲ್ಲಿ ಏನು ಸಾಧ್ಯ ಆಗುತ್ತಲ್ಲ ಅದನ್ನು ಕಂಪ್ಲೀಟಾಗಿ 31 ದಿವಸನೂ ಕೂಡ ಮಾಡಿದ್ದಾರೆ ಸರ್. ಲಾಸ್ಟ್ ಜನವರಿಯಲ್ಲಿ, ಈ ಜನವರಿ ನಾನು ಮೊನ್ನೆ ನೋಡಿದೆ ಹೆಬ್ಬಾಳ ಜಂಕ್ಷನ್ ಮತ್ತು MG ರೋಡಲ್ಲಿ ಲೈಕ್ ಆಕ್ಸಿಡೆಂಟ್ ಆಗಿರೋ ಕಾರ್ನ ತಗೊಬಂದು ಜಂಕ್ಷನ್ಗಳೆಲ್ಲ ಇಟ್ಟಿದ್ದು. ಅದು ಸರ್, ಅದು ಟೋಟಲ್ ಒಂದು ಅಪಘಾತ ಮಾಸಾಚರಣೆ ಏನಂತ ಆಚರಿಸಿದ್ವಲ್ಲ, ಓಕೆ, ಆ ಓವರಾಲ್ 31 ದಿವಸನೂ ಕೂಡ ಈ ಥರದೇ ಒಂದು ಈವೆಂಟ್, ಪ್ರತಿಯೊಂದು ಅದು ಓವರ್ ಸ್ಪೀಡಿಂದ ಆಗಿರೋ ಒಂದು ಆಕ್ಸಿಡೆಂಟ್, ಅದ್ರ ಬಗ್ಗೆ ಅವೇರ್ ಮಾಡಿದ್ದೀವಿ, ಹೆಲ್ಮೆಟ್ ಬಗ್ಗೆ ಅವೇರ್ ಮಾಡಿದ್ದೀವಿ. ಈ ಥರ ಒಂದು ಅವೇರ್ನೆಸ್ಗಳನ್ನು 31 ಡೇಸ್ ಕೂಡ ಮಾಡಿದ್ದಾರೆ. ಅದು ನಾಟ್ ಓನ್ಲಿ ಜನವರಿ, ಯಾವಾಗ ಅವಕಾಶ ಸಿಗುತ್ತಲ್ಲ ಅವಾಗ ಮ್ಯಾಕ್ಸಿಮಮ್ ಕೂಡ ಅವೇರ್ನೆಸ್ ಮಾಡ್ತೀವಿ ಸರ್. ಸರ್, ನಾವು ಎಷ್ಟೇ ಅವೇರ್ನೆಸ್ ಮಾಡಿದ್ರು ಕೂಡ ಅವ್ರಿಗೆ ಜವಾಬ್ದಾರಿ ಅನ್ನೋದು ಬರಬೇಕಲ್ವ? ಈಗ ಫಾರ್ ಎಕ್ಸಾಂಪಲ್ ನೀವು ಅಂದರೆ ಸ್ಕೂಲ್ಗೆ ಹೋಗಿ ಅವೇರ್ನೆಸ್ ಮಾಡಿದ್ವಿ ಆ್ಯಂಡ್ ಎಲ್ಲ ಕಡೆ ನಾರ್ಮಲಿ ಎಲ್ಲ ಕಡೆನೂ ಹಾಕಿರ್ತೀವಿ ಹೆಲ್ಮೆಟ್ ಕಿಲ್ಸ್ ಅಂತ, ಹೆಲ್ಮೆಟ್ ಇಲ್ಲ ಅಂದರೆ ವಿತೌಟ್ ಹೆಲ್ಮೆಟ್ ಕಿಲ್ಸ್ ಅಂತ. ಬಟ್ ಆದರೂ ಕೂಡ ಇತ್ತೀಚೆಗೆ ವಿತೌಟ್ ಹೆಲ್ಮೆಟ್ ಆಗಿರ್ಬೋದು, ಈ ವೀಲಿಂಗ್ ಮಾಡೋರಾಗಿರ್ಬೋದು, ರ್ಯಾಶ್ ಡ್ರೈವ್ ಮಾಡೋರಾಗಿರ್ಬೋದು ಆ್ಯಂಡ್ ತುಂಬ ನಡೀತಾನೆ ಇರ್ತದಲ್ಲ ಸರ್. ಸೊ ಇದನ್ನು ನಿಮ್ಮ ಪ್ರಕಾರ ಹೆಂಗೆ ತಡೆಗಟ್ಬೋದು ಸರ್? ಮೇನಾಗಿ ಅಂತ ಹೇಳಿದರೆ ಎಜುಕೇಷನ್ ಇರುತ್ತಲ್ಲ ಸ್ಕೂಲ್ಗಳಲ್ಲಿ, ನೀವು ಅಬ್ಸರ್ವ್ ಮಾಡಿ, ನಾವು ಓದ್ಕೊಂಬಂದಿರಿ, ಈಗ ಹೆಂಗಿರೋದು ನಮಗೆ ಗೊತ್ತಿಲ್ಲ, ಮೇ ಬಿ ಈಗೂ ಹಾಗೆ ಇರಿ, ನಾನು ಆ ಥರ ಅಷ್ಟು ಅಪ್ಡೇಟ್ ಇದ್ದೀನಿ.
ಎಲ್ಲೂ ಕೂಡ ಈ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಇರ್ಬೋದು, ಟ್ರಾಫಿಕ್ ರೂಲ್ಸ್ ಬಗ್ಗೆ ಎಲ್ಲೂ ಪಾಠಗಳಿಲ್ಲ. ಹೌದು. ಓಕೆ ಅದು ನಮಗೆ ಹೇಳ್ತಾ ಇರೋದು ಏನು ಗೊತ್ತಾ, ಅದೇ ಇತಿಹಾಸ, ಅದೇ ಸಂವಿಧಾನ, ಅದೇ ಭೂಗೋಳ ನಾವು ಹೇಳ್ಕೊಂಡ್ ಬರ್ತಿದೆ. ಇಲ್ಲ. ಈಗ ಕೂಡ ಹಂಗೆ ಇರೋದು ಮ್ಯಾಕ್ಸಿಮಮ್. ಎಲ್ಲರ ಒಂದ್ ಕಡೆ ಹೆಲ್ಮೆಟ್ ಬಗ್ಗೆ ರಿಲೇಟೆಡ್ ಲೆಸನ್ಸ್ಗಳಿಲ್ಲ, ಓವರ್ ಸ್ಪೀಡ್ ಬಗ್ಗೆ ಲೆಸನ್ಸ್ಗಳಿಲ್ಲ, ಕಾನೂನು ಬಳೆ ಒಂದು ಸಿವಿಲ್ ಮ್ಯಾಟರ್ ಬಂತು ಅಂತ ಹೇಳಿದ್ರೆ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಅಂದ್ರೆ ಪೋಕ್ಸೋ ವಿಷಯದ ಬಗ್ಗೆ ಇರ್ಬೋದು, ರೇಪ್ ವಿಷಯದ ಬಗ್ಗೆ ಇರ್ಬೋದು, ಎಲ್ಲೂ ಈ ಥರ ಒಂದು ಡೆಪ್ತಾಗಿ ಕಾನ್ಸೆಪ್ಟ್ಗಳಿಲ್ಲ, ಅದ್ರ ಬಗ್ಗೆ ಎಕ್ಸಾಮ್ಗಳಿಲ್ಲ, ಅದ್ರ ಬಗ್ಗೆ ಕ್ವಶನ್ಸ್ಗಳಿಲ್ಲ. ಹೌದು. ಅದು ಎಲ್ಲಿ ನನ್ನ ಪ್ರಕಾರ ಬೇಸಿಕ್ ಫೌಂಡೇಶನಲ್ಲಿ ಎಲ್ಲಿ ಇಂಪ್ಲಿಮೆಂಟ್ ಆಗುತ್ತಲ್ಲ, ಈಗ ಫಾರ್ ಎಕ್ಸಾಂಪಲ್ ಒಂದು 2ನೇ ಕ್ಲಾಸ್ 3ನೇ ಕ್ಲಾಸ್ ಹುಡುಗ ಹೋಗ್ತಿರ್ತಾನೆ, ಆ ಹುಡುಗಿಗೆ ಹೆಲ್ಮೆಟ್ ಅನ್ನೋ ಕಾನ್ಸೆಪ್ಟ್ ಒಂದು ಸಬ್ಜೆಕ್ಟ್, ಅದು ಒಂದು ಸಬ್ಜೆಕ್ಟ್ ಬೇಡ, ಒಂದು ಸಬ್ಜೆಕ್ಟಲ್ಲಿ ಒಂದು ಟಾಪಿಕ್ ಇಟ್ಬಿಟ್ರೆ, ಓ ಹೌದಲ್ಲ ಹೆಲ್ಮೆಟ್ ಅನ್ನೋದು ಇದೆ ಅನ್ನೋದು ಅವನಿಗೆ ಆಮೇಲೆ ಅವೇರ್ ಹೋಗ್ತಾ ಓವರ್ ಸ್ಪೀಡಿಂಗ್ ಅನ್ನೋದಿದ್ರೆ ಎಲ್ಲ ಒಂದು ಕಡೆ 10 ಒಂದು ಬೇಸಿಕ್ ಒಂದು ಹೆಲ್ಮೆಟ್ಟು, ಸೀಟ್ ಬೆಲ್ಟು, ಓವರ್ ಸ್ಪೀಡು, ಸ್ಟಾಪ್ ಲೈನು, ಸಿಗ್ನಲ್ಲು, ರೆಡ್ಡು, ಗ್ರೀನು, ಈ ಥರ ಒಂದು ಕ್ವಶನ್ಸ್ಗಳು, ಈ ಥರ ಒಂದು ಎಕ್ಸಾಮ್ಗಳು, ಸಿವಿಕ್ ಸೆನ್ಸ್ ಬಗ್ಗೆ ಯಾವ್ದಾರ ಒಂದು ಈ ಥರ ಇಟ್ಟರೆ ಎಲ್ಲೋ ಒಂದು ಕಡೆ ಅಲ್ಲಿಂದ ಫೌಂಡೇಶನ್ ಬೆಳೆದ್ರೆ ನಾವು ಇವಾಗಿಲ್ಲ ಅಂದ್ರೂ ಪರವಾಗಿಲ್ಲ, ನೆಕ್ಸ್ಟ್ ಜನರೇಷನ್ ಕಂಪ್ಲೀಟ್ ಆಗಿ ಝೀರೋ ಟ್ರಾಫಿಕ್ ಆಗುತ್ತೆ ನೋಡಿ. ಅಟ್ಲೀಸ್ಟ್ ಲೆಸನ್ ಕೊಡ್ಲಿಲ್ಲ ಆದ್ರೂ ಪರವಾಗಿಲ್ಲ, ಈ ಲಾಸ್ಟ್ ಒಂದು ಪೇಜ್ ಅಂತ ಬರುತ್ತಲ್ಲ, ಹೌದು, ಅಲ್ಲಿ ಕೊಟ್ರು ಕೂಡ ನೋಟ್ ಅಂತ ಹೇಳಿ ಬಿಡ್ತಾರಲ್ಲ, ಅಲ್ಲಿ ಕೊಟ್ರು ಎಲ್ಲೋ ಒಂದ್ ಕಡೆ ಹೆಲ್ಪ್ ನಾವು ಓದುವಾಗ್ಲೂ ಕೂಡ ಇದ್ರ ಬಗ್ಗೆ ಎಲ್ಲೂ ಅವೇರ್ನೆಸ್ ಇರ್ಲಿಲ್ಲ. ಸೊ ನಿಮ್ ಪ್ರಕಾರ ಇದೊಂದು ಬೆಸ್ಟ್. ಹಾ ಸರ್, ಅದು ನನ್ನ ಪ್ರಕಾರ ಒಂದು ಬೆಸ್ಟ್ ಸಜೆಷನ್ ಅಂತ ಹೇಳ್ಬೋದು. ಅಲ್ಲಿಂದ ಸ್ಟಾರ್ಟ್ ಆದ್ರೆ ನಾವು ಆಕ್ಚುಲಿ ಇಷ್ಟ ಹರಸಾಹಸ ಪಡೋ ಅವಶ್ಯಕತೆ ಇರಲ್ಲ. ಓಕೆ ಸರ್, ನೀವು ಈ ವೀಲಿಂಗ್ಸ್ ಎಲ್ಲ ನೋಡಿದ್ದೀರಾ? ಲೈಕ್ ಈ ಡೆತ್ಸ್ ಆಗುತ್ತೆ, ಸೊ ಆ ಫ್ಯಾಮಿಲಿಗೆಲ್ಲ ತುಂಬ ಸಫರ್ ಪಡ್ತಾರೆ. ಆದರೂ ಕೂಡ ಈ ವೀಲಿಂಗ್ ಅನ್ನೋ ಹುಚ್ಚಿಗೆ ಬಿದ್ದುಬಿಟ್ಟು ಒಂದು ತುಂಬ ಜನ ನಾವು ನೋಡ್ತಿರ್ತೀವಿ. ಸೊ ಇದು ಯಾಕೆ ಮಾಡ್ತಾರೆ ಸರ್ ನಿಮ್ಮ ಪ್ರಕಾರ ಹುಡುಗರು? ಸರ್ ಆ್ಯಕ್ಚುಲಿ ವೀಲಿಂಗ್ ಅನ್ನೋದು ಕ್ರೇಜು. ಓಕೆ, ಅವನೇನಿರುತ್ತೆ, ಡ್ರಗ್ಸ್ ತಗೊಂಡಾಗ ನಮಗೆ ಯಾವ ಥರ ಒಂದು ಸಿಗರೇಟ್ಸ್ ಇದ್ದಾಗ ಡ್ರಗ್ಸ್ ತಗೊಂಡಾಗ ಯಾವ ಥರ ಒಂದು ಫೀಲಿಂಗ್ ಬರುತ್ತಲ್ಲ, ಆ ಒಂದು ಕೆಲವೊಬ್ರು ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ವೀಲಿಂಗ್ ಗಾಡಿ ಹಾರಿಸಿದ್ರೆ ಈ ಥರ ಖುಷಿ ಬರುತ್ತೆ ಅಂತ ಹೇಳಿ. ಅದು ಆ್ಯಕ್ಚುಲಿ ನಾವು ಭಾಳಷ್ಟು ನಮ್ಮ ಆಫೀಸರ್ ಜೊತೆ ಸೇರಿ ವೀಲಿಂಗ್ ಕೇಸ್ಗಳನ್ನು ಹಿಡಿದ್ವಿ ನಾವು. ಲಾಸ್ಟ್ ಟೈಮ್ ಆ್ಯಕ್ಚುಲಿ ನಮ್ಮ ದೇವನಹಳ್ಳಿ ಸ್ಟೇಷನಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಭಾಳಷ್ಟು ಕೇಸ್ಗಳನ್ನು ಹಿಡಿದೀವಿ. ಅವಾಗ ಹುಡುಗರಿಗೆ ತಂದೆ ತಾಯಿಗೆ ಗೊತ್ತೇ ಇಲ್ಲ, ಹುಡುಗ ನನ್ನ ಗಾಡಿ ತಗೊಂಡು ಇಲ್ಲಿಂದ ಬಂದ ಗುರುಗುಂಟಪಾಳ್ಯದಿಂದ ದೇವನಹಳ್ಳಿಗೆ ಬರೋ ಅವಶ್ಯಕತೆ ಏನಿತ್ತು? ಒಂದು ಎಕ್ಸ್ ಅಂತ ಪರ್ಸನ್ ಒಬ್ಬ ಹುಡುಗ ವೀಲಿಂಗ್ ಮಾಡಿ ನಮ್ಮ ಕೈಗೆ ಸಿಕ್ಕಾಗಿದ್ದಾನೆ. ಮನೇಲಿ ನೋಡಿದ್ರೆ ಅವ್ನು ಇಲ್ಲೇ ಸರ್ ಓಡಾಡ್ತಿದ್ದಾನೆ ಅಂತ ಫೋನ್ ಮಾಡಿ ಹೇಳಕತ್ತಾರೆ. ಅವ್ನು ನೋಡಿದ್ರೆ ನಮ್ಮ ಕೈಯಲ್ಲಿ ದೇವನಹಳ್ಳಿ ಲಿಮಿಟ್ಸ್ ಅಲ್ಲಿ ವೀಲಿಂಗ್ ಮಾಡ್ಕೊಂಡು ನಮ್ಮ ಕೈಗೆ ಸಿಕ್ಕಾಗಿದ್ದಾನೆ. ಅಂದ್ರೆ ತಂದೆ ತಾಯಿಗೆ ಅವೇರ್ ಇಲ್ಲ. ಮುಖ್ಯವಾಗಿ ಒಂದು ಗಾಡಿ ನೀವು ತಂದೆ ತಾಯಿಗಳು ಒಬ್ಬ ಮಗನಿಗೆ ಗಾಡಿ ಕೊಡ್ತಿದ್ದೀರಾ ಅಂತ ಹೇಳಿದ್ರೆ ಅವನಿಗೆ ಅವಶ್ಯಕತೆ ಇದೆಯಾ ಇಲ್ಲ ಅನ್ನೋ ಮುಖ್ಯವಾಗಿ ಅವ್ನು ಗಾಡಿ ತಗೊಂಡು ಹೋಗಿ ಏನು ಮಾಡ್ತಿದ್ದಾನೆ ಅವ್ನ ಫ್ರೆಂಡ್ ಸರ್ಕಲಲ್ಲಿ, ಅದು ಇನ್ನೊಂದು ಫ್ರೆಂಡ್ ಸರ್ಕಲ್ ಅದು ಚೆನ್ನಾಗಿರಬೇಕು. ಅದಕ್ಕೆ ಆದಂಥ ಯಾರ್ಡ್ಗಳಿದಾವೆ. ವೀಲಿಂಗ್ ಮಾಡೋದೇ ರಾಂಗ್ ಅಂತ ಇಲ್ಲ, ಅದಕ್ಕೆ ಯಾರ್ಡ್ಗಳಿದ್ದಾವೆ, ಸ್ಟಂಟ್ ಯಾರ್ಡ್ಗಳಂತ ಇದ್ದಾವೆ. ಅದು ಪರ್ಮಿಷನ್ ತಗೊಂಡಿರ್ತಾರೆ. ಓವರ್ ಸ್ಪೀಡಿಂಗ್ ಇರ್ಬೋದು, ಸ್ಟಂಟ್ ಮಾಡೋದಿರ್ಬೋದು, ವೀಲಿಂಗ್ ಮಾಡಿರೋ ಅದನ್ನು ಬಿಟ್ಟು ನೀವು ಇಲ್ಲಿ ಮಾಡ್ತೀರಾ ಅಂತ ಹೇಳಿದ್ರೆ ಅದು ಇಸ್ ಎ ಕ್ರೈಮ್. ನನಗೊಂದು ಅರ್ಥ ಆಗಲ್ಲ ಸರ್, ಅದೇನೆ ಲೈಫ್ ಇಷ್ಟು ರಿಸ್ಕ್ ತಗೊಂಡು ಕ್ರೇಜ್ ಅಷ್ಟು ಅವಶ್ಯಕತೆ ಇದೆಯಾ ಅಂತ. ಅದೇ ಇನ್ನೊಂದೇನಂತ ಹೇಳಿದ್ರೆ ಅವರಿಗೆ ಜೀವದ ಬಗ್ಗೆ ಭಯ ಇಲ್ಲ. ಮಾಡೋಣ, ವಿಡಿಯೋ ಮಾಡ್ಕೋಣ, ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋಣ, ವ್ಯೂಸ್ ಬರುತ್ತೆ, ಲೈಕ್ಸ್ ಬರುತ್ತೆ, ಏನೋ ಒಂಥರ ನಾನು ಸಾಧನೆ ಮಾಡಿರೋ ಅನ್ನೋ ಫೀಲಿಂಗ್ ಅವ್ರ ಹತ್ರ ಇರುತ್ತೆ ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಅವ್ರು ಆ ಥರ ಮಾಡ್ತಾರೆ ನೋಡಿ. ಓಕೆ, ನೀವು ಇದರಲ್ಲಿ ಲೈಕ್ ಈ ವೀಲಿಂಗ್ ಅಲ್ಲಿ ಡೆತ್ ಆಗಿರೋ ಕೇಸಸ್ ನೋಡಿದ್ದೀರಾ ಸರ್? ನಾವು ನನ್ನ ಸರ್ವಿಸಲ್ಲಿ ವೀಲಿಂಗ್ ಮಾಡೋ ಟೈಮಲ್ಲಿ ವಿಡಿಯೋಗಳಲ್ಲಿ ನಾನು ನೋಡಿದ್ದೀನಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುತ್ತೆ ಆ ಥರ, ಬಟ್ ನಮ್ಮ ಕಣ್ಣು ಎದುರುಗಡೆ ಯಾವ್ದಾರು ಹಾಕಿಲ್ಲ. ಬಟ್ ವೀಲಿಂಗ್ ಮಾಡೋ ಟೈಮಲ್ಲಿ ಬಿದ್ದು ನಮ್ಮ ಕೈಯಲ್ಲಿ ಸಿಕ್ಕಾಕೊಂಡು ಆಮೇಲೆ ಪಶ್ಚಾತ್ತಾಪ ಪಟ್ಟವರು ಕಣ್ಣೆದುರುಗಡೆ ನೋಡಿದ್ದೀವಿ. ಓಕೆ, ಆ ಟೈಮಲ್ಲಿ ಏನೆಲ್ಲ ಕೇಳ್ಕೊಂತಾರೆ ಸರ್ ನಿಮ್ಮ ಹತ್ರ? ನಾ ಹೇಳ್ತಿಲ್ಲ, ಅವಾಗ ಆ ಟೈಮಲ್ಲಿ ಅವ್ರ ಅಪ್ಪ ಅಮ್ಮ ನೆನ್ಪು ಬರ್ತಾರೆ, ಅವರಿಗೆ ಕಾನೂನು ನೆನ್ಪು ಬರುತ್ತೆ. ಸರ್ ಇಲ್ಲ ಸರ್, ನಾ ಮಾಡಿಲ್ಲ, ಆ ಥರ ಮಾಡಿಲ್ಲ, ಈ ಥರ ಮಾಡಿಲ್ಲ, ಏನೋ ಒಂಥರ ಹುಡುಗರ ಜೊತೆ ಸೇರ್ಕೊಂಡು ಬಂದೆ ನಾನು ಅನ್ನೋ ಒಂದು ರೀಸನ್ಗಳು ಹೇಳ್ತಾರೆ. ಬಟ್ ಇನ್ನು ಮಾಡಿದಂತರೂ ಸತ್ಯ, ಕಣ್ಣೆದುರುಗಡೆ ಮಾಡಿದ್ದು. ಬಟ್ ಅದು ಮಾಡಬೇಕು ಅನ್ನೋ ಏನದು ಕಾಮನ್ ಸೆನ್ಸ್ ನಿನ್ನ ಹತ್ರ ಇರಬೇಕಿತ್ತು, ಅದಿಲ್ಲ, ಮಾಡಿಬಿಟ್ಟಿಯಾ, ಅದಕ್ಕೆ ತಕ್ಕಂಗೆ ಏನೈತಿ ಅದು ಅನುಭವಿಸ್ಬೇಕು ಅನ್ನೋ ಒಂದು ಪರಿಪಾಠ ಇದೆ. ಈ ವೀಲಿಂಗ್ ಹೊಡೆದು ಸಿಗಾಕೊಂಡ್ರೆ ಅದಕ್ಕೇನಾದ್ರು ಫೈನ್ಸ್ ಅಂದ್ರೆ ಯಾವ ಥರ? ಈಗ ವೀಲಿಂಗ್ ಅಂದರೆ ಆ್ಯಕ್ಚುಲಿ ಫೈನ್ ಇರಲ್ಲ, ಅದಕ್ಕೆ FIR ಮಾಡ್ತಾರೆ. ಡೈರೆಕ್ಟ್ FIR ಮಾಡ್ತಾರೆ, ಕೋರ್ಟಿಗೆ ಹಾಜರುಪಡಿಸ್ತಾರೆ. ಮ್ಯಾಜಿಸ್ಟ್ರೇಟ್ ಏನು ಹೇಳ್ತಾರೆ ಆ ಒಂದು ಅಂಡರ್ ಮೈನರ್ ಇದ್ರೆ ಮೈನರ್ದೇ ಬೇರೆ ಇರುತ್ತೆ, ಮೇಜರ್ ಇದ್ರೆ ಮೇಜರ್ದೇ ಬೇರೆ ಇರುತ್ತೆ. ಇನ್ವೆಸ್ಟಿಗೇಷನ್ ಮಾಡಿ ಮಾಡಿದ್ ಸರಿ ಇದೋ ಇಲ್ಲ ಅಂತ ಮತ್ತೊಂದು ಸರಿ ವೆರಿಫೈ ಮಾಡಿ ಅದು ಮುಂದಿನ ಪರ್ಸಸ್ ನೋಡ್ತಾರೆ. ಮತ್ತು ಅದು ಆ್ಯಕ್ಚುಲಿ ಜುಡಿಷಿಯಲ್ ಲೆಕ್ಕಕ್ಕೆ ಬರುತ್ತೆ, ಅಲ್ಲಿ ಫೈನ್ ಹಾಕ್ತಾರೆ ಅವರಿಗೆ. ಇಷ್ಟೇ ಫೈನ್ ಅಂತ ಇರಲ್ಲ, ನೇಚರ್ ಆಫ್ ಕ್ರೈಮ್ ಡಿಪೆಂಡ್ ಬಗ್ಗೆ ಮಾನ್ಯ ನ್ಯಾಯಾಲಯ ಏನು ಹೇಳುತ್ತಲ್ಲ ಅದು ಅವ್ರನ್ನ ಶಿಕ್ಷೆಗೆ ಒಳಪಡಿಸ್ತಾರೆ. ನೀವು ಡ್ಯೂಟಿ ಮಾಡೋ ಟೈಮಲ್ಲಿ ಸರ್ ತುಂಬ ಜನ ಹೆಲ್ಮೆಟ್ ಹಾಕದೆ ಬರ್ತಾ ಇರ್ತಾರೆ, ಆಮೇಲೆ ರ್ಯಾಶ್ ಡ್ರೈವಿಂಗ್ ಎಲ್ಲ ಮಾಡ್ತಾ ಇರ್ತಾರೆ, ರೂಲ್ಸ್ ಎಲ್ಲ ಇದನ್ನು ಬ್ರೇಕ್ ಮಾಡಿ ಬರ್ತಾ ಇರ್ತಾರೆ. ಅವ್ರಿಗೆ ನೀವು ಫೈನ್ ಹಾಕ್ತಾ ಇರ್ತೀರ ಸರ್, ನಿಮಗೆ ಒಂದು ಇದಿರುತ್ತೆ,
ಅಂದರೆ ಕಾನಿಸ್ಟೇಬಲ್ಗೆ ಒಂದು ಇಷ್ಟು ಫೈನ್ ಹಾಕಬೇಕು, ಆಮೇಲೆ ಅದನ್ನ ಸುಪೀರಿಯರ್ಸ್ ಇಷ್ಟು ಹಾಕ್ಬೇಕು ಅಂತ ಹೇಳ್ಬಿಟ್ಟು ಇದಿರುತ್ತೆ. ಅದ್ರ ಬಗ್ಗೆ ಮಾತಾಡೋದು ಏನು ಹೇಳ್ತೀರಾ? ಸರ್ ನಮಗೆ ಆ್ಯಕ್ಚುಲಿ ರೆಡ್ ಹ್ಯಾಂಡ್ ಆಗಿ ಫೈನ್ ಹಾಕೋ ಅವಕಾಶ ಇಲ್ಲ. ನಾವು ಒಬ್ಬರು ಸೀನಿಯರ್ ಆಫೀಸರ್ ಜೊತೆ ಅಂದರೆ ಸಿಂಗಲ್ ಸ್ಟಾರ್ ASC ಅಥವಾ ಸಬ್ ಇನ್ಸ್ಪೆಕ್ಟರ್ ಜೊತೆ ಇದ್ದು ಅವರಿಗೆ ಕೇಸ್ ಹಾಕ್ತೀವಲ್ಲ ಅವರಿಗೆ ಆ ಟೈಮಲ್ಲಿ ಹೆಲ್ಪ್ ಮಾಡ್ಬೋದು. ಇಂಡೈರೆಕ್ಟ್ ನಾವೊಬ್ಬ ಸಿಂಗಲ್ ಪರ್ಸನ್ ನಾನು ಒಬ್ಬ ನಿಂತ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ನಮಗೆ ಆದಂಥ ಒಂದು FTVR ಅಂತ ಕೊಟ್ಟಿದ್ದಾರೆ, ಆನ್ಲೈನ್ ಪ್ರಕರಣ ಕೇಸನ್ನು ಹಾಕಬೇಕು ಅಂತ ಹೇಳಿ. ಅದನ್ನು ನಾವು ದಿವಸಕ್ಕೆ 15ರಿಂದ ಒಂದು 20 ನಮಗೆ ಯಾವ ಥರ ನಮ್ಮ ಕಣ್ಣೆದುರುಗಡೆ ವಿಸಿಬಲ್ ವೈಲೇಷನ್ ಏನು ಕಾಣುತ್ತಲ್ಲ ಆ ಒಂದು ವೈಲೇಷನ್ನ ನಾವು FTR ಅಲ್ಲಿ ನೋಟ್ ಡೌನ್ ಮಾಡ್ಕೊತೀವಿ. ಬೈ ಸ್ಪಾಟ್ ಫೈನು ಅಂತ ಕನ್ಸಿಡರ್ ಬಂದಾಗ ನಾವು ಆಫೀಸರ್ ಜೊತೆ ಇದ್ದೇ ಫೈನ್ ಹಾಕಬೇಕು. ಓಕೆ, ಅಂದರೆ ಸಿಂಗಲ್ ಸ್ಟಾರ್ ಆಫೀಸರ್ಸ್ ಇದ್ದು ಮಾತ್ರ ನೀವು ಸ್ಪಾಟ್ ಫೈನನ್ನು ನಾವು ಕಟ್ಸ್ಕೊತೀವಿ. ಓಕೆ, ಅವ್ರಿಗೆ ನಾವು ಹೆಲ್ಪ್ ಮಾಡ್ತೀವಿ. ಅವರು ಕೇಸ್ಗಳನ್ನು ಹಾಕ್ತಾರೆ, ಅವರೇ PDA ಮಷಿನ್ ಅಂತ ಹಿಡ್ಕೊಂಡಿರ್ತಾರೆ, ಅವರೇ ರೆಸಿಪ್ಟ್ ಕೊಡ್ತಾರೆ. ಓಕೆ. ಈ ಥರ ಒಂದು ವರ್ಕಿಂಗ್ ಪ್ರೊಸೆಸ್ ನಡೀತಾ ಇರುತ್ತೆ. ನಿಮ್ಗೆ ಯಾವ ಲೆವೆಲ್ವರೆಗೂ ನೀವು ಇದು ಮಾಡ್ಬೋದು, ಅಂದರೆ ಓನ್ಲಿ ಆನ್ಲೈನ್ ಅಷ್ಟೇ ಇದು ಮಾತ್ರ? ಹಾಂ, ನಾವು FTR ಅಂತ ಮೊಬೈಲ್ ನೀವು ಕೇಳಿರ್ತಾರೆ, ಪೊಲೀಸರು ಬಂದರೆ ಮೊಬೈಲ್ ಹಿಡಿತಾರೆ, ಹೌದು, ಫೋಟೋ ಹಿಡಿತಾರೆ ಅನ್ನೋ ಹೌದು. ಆ ಫೋಟೋ ಹಿಡಿತಾರೆ ಅನ್ನೋದು ನಮಗೆ ಮಾತ್ರ. ಆದರೆ ಇಲ್ಲಿಂದ ಹಿಡಿದು ಎಲ್ಲಿವರೆಗೂ ಐತೆ ಅದು, ಕೊನೆ ಲಾಸ್ಟ್ ಹೈಯರ್ ಆಫೀಸರ್ವರೆಗೂ ಐತಿ. ಬಟ್ ನಮಗೂ ಕೂಡ ಅವಕಾಶ ಇದೆ, ನಮಗೆ FTR ಅಂತ ಕೊಟ್ಟಿರ್ತಾರೆ. ಅದು FTR ಅಲ್ಲಿ ನಾವು ಕೇಸನ್ನು ದಾಖಲಿಸ್ಬೋದು. ಆಮೇಲೆ ಇದೊಂದು ಕ್ವಶನ್ ಸರ್, ಇನ್ನೊಂದು, ಈಗ ಎಲ್ಲರೂ ಹೋಗ್ತಾ ಇರ್ತೀವಿ, ಟ್ರಾಫಿಕ್ ಪೊಲೀಸ್ ಹಿಡ್ಕೊಂಡ್ರೆ ಅವರು ತೋರಿಸ್ಬೋದಲ್ಲ ಸರ್, ನಾವು ಡಿಜಿಟಲ್ ಎಲ್ಲ ತೋರಿಸ್ಬೋದಲ್ಲ ಸರ್? ಅಂದರೆ ಈವನ್ ಫೋಟೋ ಗಿಟ್ಟು ತೋರಿಸಿಟ್ಟು ಬಿಟ್ಬಿಡ್ತಲ್ಲ ಸರ್ ಮೊಬೈಲಲ್ಲಿ ಸರ್ ಆ್ಯಕ್ಚುಲಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನಿದೆ ಅಂತ ಹೇಳಿದ್ರೆ 2014-15ರಿಂದ ಏನಂತ ಹೇಳಿದ್ರೆ ಡಿಜಿಟಲ್, ಈಗ ಡಿಜಿ ಲಾಕರ್ ಅಂತ ಬಂದಿದೆ, ಅದು ಸುಪ್ರೀಂ ಕೋರ್ಟಿಂದ ಮಾನ್ಯತೆ, ಸೆಂಟ್ರಲ್ ಗೌರ್ಮೆಂಟಿಂದ ಮಾನ್ಯತೆ ಪಡ್ಕೊಂಡಿರೋದು. ಅದರಿಂದ ನೀವು ನಾರ್ಮಲ್ ಆಗಿ ಬೇಕಾಗಿರೋ ಟೈಮಲ್ಲಿ ನೀವು ತೋರಿಸಲೇಬೇಕು ಒರಿಜಿನಲ್. ಈಗ ಫಾರ್ ಎಕ್ಸಾಂಪಲ್ ಡ್ರಂಕ್ ಆ್ಯಂಡ್ ಡ್ರೈವ್, ಸ್ಪಾಟ್ ಡೆತ್, ಆಕ್ಸಿಡೆಂಟು, ಹಿಟ್ ಆ್ಯಂಡ್ ರನ್ ಟೈಮಲ್ಲಿ ಆ ಕೇಸ್ಗಳಲ್ಲಿ ನಿಮಗೆ ಒರಿಜಿನಲ್ ಕೇಳ್ತಾರೆ, ಆ ಒರಿಜಿನಲ್ ಸಬ್ಮಿಟ್ ಮಾಡಲೇಬೇಕಾಗುತ್ತೆ. ನಾರ್ಮಲ್ ಟೈಮಲ್ಸಲ್ಲಿ ನಾವು ಕೇಳಿದಾಗ ಇರ್ಬೋದು, ಯಾವುದೇ ಟೈಮಲ್ಲಿ ಚೆಕಿಂಗ್ ಇರ್ಬೋದು, ಯಾರು ಕೇಳಿದ್ರೆ ನೀವು ಡಿಜಿ ಲಾಕಲ್ಲಿರೋ ನಿಮ್ಮ ಲೈಸೆನ್ಸನ್ನು ತೋರಿಸಿದ್ರೆ ಅದು ಆ್ಯಸ್ ಎ ಒರಿಜಿನಲ್ ಆಗಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಸರ್ ಯಾವ್ಯಾವ ಟೈಮಲ್ಲಿ ಒರಿಜಿನಲ್ DL ತೋರಿಸಲೇಬೇಕಾಗುತ್ತೆ? ಸರ್ ನನ್ನ ನಾಲೆಜ್ ಪ್ರಕಾರ ಡ್ರಂಕ್ ಆ್ಯಂಡ್ ಡ್ರೈವ್ ಟೈಮಲ್ಲಿ, ಆಕ್ಸಿಡೆಂಟ್ ಆಗಿರೋ ಟೈಮಲ್ಲಿ, ನಿಮ್ಮಿಂದ ಯಾವುದಾದ್ರೂ ಒಂದು ಸಮಸ್ಯೆ ಉಂಟಾದರೆ, ಅಂದರೆ ಹಿಟ್ ಆ್ಯಂಡ್ ರನ್ ಆಗಿರ್ಬೋದು, ಅಥವಾ ಇನ್ನೊಬ್ರಿಗೆ ಏನಾದ್ರು ಮಾಡಿ ಹಿಟ್ ಮಾಡಿ ಹೋಗಿ ಅವ್ರು ಫ್ಯಾಟಲ್ ಅಥವಾ ನಾನ್ ಫ್ಯಾಟಲ್ ಆಗಿರೋ ಟೈಮಲ್ಲಿ ಒರಿಜಿನಲ್ DL ವೆರಿಫೈ ಮಾಡಲೇಬೇಕಾಗುತ್ತೆ. ಆ ಟೈಮಲ್ಲಿ ಬೇಕೇ ಬೇಕಾಗುತ್ತೆ ಒರಿಜಿನಲ್ DL. ಸರ್ ಈಗ ನನಗೊಂದು ಸಿಂಪಲ್, ನಾನು ಯಾವತ್ತಿಂದ ಅನ್ಕೊಂಡಿರ್ತೀನಿ, ಈಗ ಡ್ರಂಕ್ ಆ್ಯಂಡ್ ಡ್ರೈವ್ ಅಂತ ಬಂದಾಗ, ಈಗ ನಾನು ಒಬ್ಬ ಡ್ರಂಕ್ ಮಾಡ್ಕೊಂಡು ಬಂದಿರ್ತೀನಿ 2 ವೀಲರಲ್ಲಿ ಅಂತ ಅನ್ಕೊಳ್ಳಿ. ಸೊ ನನ್ನನ್ನು ಹಿಡಿದಿರ್ತೀರ ನೀವು. ಸೊ ಈಗ ನೆಕ್ಸ್ಟ್ ನಾನು ಮನೆಗೆ ಹೋಗ್ಬೇಕಂದ್ರೆ ಅದನ್ನ ಹೆಂಗ್ ಪ್ರೊಸೆಸ್ ನೆಕ್ಸ್ಟ್ ಏನು ಮಾಡ್ತೀರಾ ಸರ್? ಈಗ ನನಗೆ ಫೈನ್ ಹಾಕಿದ್ದೀರಾ, ಓಕೆನಾ? ಸೊ ನನ್ನನ್ನ ಫೈನ್ ಹಾಕಿ ಬಿಟ್ಟು ಕಳಿಸ್ತೀರಾ, ಇಲ್ಲ ಅಂತಂದ್ರೆ ಅದು ಯಾವ ತರ ಪ್ರೊಸೆಸ್? ನಾ ಹೇಳಿದ್ನಲ್ಲ ನಿಮಗೆ, ನಿಮ್ಮ ಹತ್ರ 3 ಆಪ್ಷನ್ ಇರುತ್ತೆ. ಒಂದು ಆಪ್ಷನ್, ಅದು ಒರಿಜಿನಲ್ DL ಕೊಡಬೇಕು, DL ಕೊಟ್ಟು ಹೋಗ್ಬೇಕು. ಒರಿಜಿನಲ್ DL ಕೊಟ್ಟು ನಿಮ್ಮ ಗಾಡಿ ತಗೊಂಡು ಅಲ್ಟರ್ನೇಟಿವ್ ಡ್ರೈವರ್, ನಾ ಹೇಳಿದ್ನಲ್ಲ ನಿಮಗೆ ಅಲ್ಟರ್ನೇಟ್ ಡ್ರೈವರ್ ಬೇಕೇ ಬೇಕು, ರೈಡರ್ ಆದ್ರೆ ಡ್ರೈವರ್ ಬೇಕೇ ಬೇಕು. ಅಂದ್ರೆ ಲೈಕ್ ಫೋನ್ ಮಾಡಿ ಕರ್ಸ್ಕೊಬೇಕಿಲ್ಲ? ಕರ್ಸ್ಕೋಬೇಕು. ಅದು ನೀವು ಹೋಗಲೇಬೇಕು ಅಂತ ಹೇಳಿದ್ರೆ ಕರ್ಸ್ಕೋಬೇಕು. ಕರ್ಸ್ಕೊಂಡು ಒರಿಜಿನಲ್ DL ಹ್ಯಾಂಡ್ ಓವರ್ ಮಾಡಿದ್ರೆ ನಿಮಗೆ ಒರಿಜಿನಲ್ DL ನಾಳೆ ಬೇಕಾಗುತ್ತೆ, ನಾಳೆ OTP ಬರುತ್ತೆ, ಆ OTPನ ನೀವು ಫೈನ್ ಕಟ್ ಹೋಗ್ಬೋದು. ಒರಿಜಿನಲ್ RC ಅಥವಾ DL. ಇಲ್ಲ ಸರ್ ನಮ್ಮ ಹತ್ರ ಎರಡೂ ಇಲ್ಲ, ನಾ ಸದ್ಯ ಗಾಡಿ ಬಿಟ್ಟು ಹೋಗ್ತೀನಿ ಅಂತ ಭಾಳ ಜನ ಇರ್ತಾರೆ. ಅದನ್ನ ನಮ್ಮ ಹ್ಯಾಂಡ್ ಓವರಿಗೆ ಕೊಟ್ಟು ಸರ್ ನಾನು ನಾಳೆ ಬರ್ತೀನಿ ಅಂತ ಹೇಳಿದ್ರೆ ನಾಳೆ ನೀವು ಆರಾಮಾಗಿ ಫೈನ್ ಕಟ್ಕೊಂಡು ನೀವು ಬಂದರೆ ನಿಮಗೆ ಗಾಡಿನ ಹ್ಯಾಂಡ್ ಓವರ್ ಮಾಡ್ತಾರೆ. ನಿಮ್ಮ DL ಕೊಟ್ಟಿದ್ರೆ DL ಹ್ಯಾಂಡ್ ಓವರ್ ಮಾಡ್ತಾರೆ. ಇದೊಂದು ಡೌಟ್ ನನಗಿತ್ತು ಸರ್, ಯಾಕಂದ್ರೆ ಕೆಲವೊಂದು ಟೈಮ್ ನಾನೇನು ಅನ್ಕೊಂಡೆ ಅಂದ್ರೆ, ಈಗ ಅದೇ DL ಹ್ಯಾಂಡ್ ಓವರ್ ಮಾಡಿ ಹಂಗೆ ಬಿಟ್ಕೊ ಅವ್ರಿಗೆ ಗಾಡಿ ಕೊಟ್ಟು ಕಳಿಸ್ತಾರೇನೋ ಅಂತ ಅನ್ಕೊಂಡೆ ನಾನು. ಸೊ ಅದಕ್ಕೆ ಡೌಟ್ ಇತ್ತು. ನೀವು ಇನ್ನೊಂದು ಬಹಳಷ್ಟು ಆನ್ಲೈನ್ ನೋಡ್ತೀರಾ, ನೋಟಿಸ್ ಕೊಡ್ರಿ ನಾವು ಕೋರ್ಟಲ್ಲಿ ಕಟ್ಕೊಂತೀವಿ. ಹೌದು, ಬಹಳಷ್ಟು ಜನ ಕಟ್ಟಿದೆ, ಕರೆಕ್ಟ್. ನಮಿಗೂ ಬಹಳ ಆತರ ಅಲ್ಲೇ ಇದು ಮಾಡ್ಬಿಡ್ತಾರೆ. ಯಾವ್ದಾರ ಕೇಸ್ ಆಗಿದೆ, ಡ್ರಿಂಕ್ ಅಂಡ್ ಡ್ರೈವ್ ಅಂತ ಮಾತ್ರ ಅಲ್ಲ, ಹೆಲ್ಮೆಟ್ ಇರ್ಬೋದು, ಯಾವುದೇ ವಿಚಾರಕ್ಕೆ ಟ್ರಾಫಿಕ್ ಸಂಬಂಧಿಸಿದ ಯಾವುದೇ ನೋಟಿಸ್ ಕೊಟ್ರಿ ನಾವು ಕೋರ್ಟಲ್ಲಿ ಕಟ್ಕೊಂತೀವಿ, ನೋಟಿಸ್ ಕೊಡ ಅದಕ್ಕೆ ಇದು ಅತಿ ಬುದ್ಧಿವಂತ ಏನ್ ಮಾಡ್ತಾರೆ, ಹೌದು ನಾವು ನೋಟಿಸ್ ಕೊಡ್ತೀವಿ ಸರ್, ನಿಮಗೆ ನಾವು ನೋಟಿಸ್ ಕೊಡ್ತೀವಿ, ಅದಕ್ಕೆ ನಾವು ನೋಟಿಸ್ ಕೊಟ್ಟಿದ್ದೀವಿ ಅಂತ ಹೇಳಿ ನಾವು ಯಾರಿಗೆ ಪ್ರೂವ್ ಮಾಡಬೇಕು? ನಮ್ಮ ಹೈಯರ್ ಆಫೀಸರಿಗೋ ನಮ್ಮ ಡಿಪಾರ್ಟ್ಮೆಂಟಿಗೆ ನಾವು ಪ್ರೂವ್ ಮಾಡಬೇಕು. ಅದು ಹೇಗೆ ಪ್ರೂವ್ ಮಾಡ್ತೀರಾ ನೀವು? ಅದಕ್ಕೆ ಸಂಬಂಧಪಟ್ಟಂತೆ ನೀವು ನೋಟಿಸ್ ಕ್ಲಿಯರ್ ಮಾಡಲೇಬೇಕಾ? ಅದು ನೋಟಿಸ್ ಕ್ಲಿಯರ್ ಮಾಡ್ಬೇಕಂದ್ರೆ ಏನು ಮಾಡಬೇಕು? ನೀವು ಒರಿಜಿನಲ್ DL ಅಥವಾ ಒರಿಜಿನಲ್ RC ನಮ್ ಹ್ಯಾಂಡ್ ಓವರ್ ಮಾಡಬೇಕು. ರೂಲ್ಸ್ ಅದು ನೀವು ನಮಗೆ ಕೊಡಿ, ನಾವು ನಿಮಗೆ ನೋಟಿಸ್ ಎಷ್ಟು ಬೇಕಾದ್ರೂ ಕೊಡ್ತೀವಿ, ಯಾವ ವೈಲೇಷನ್ ಬೇಕಾದ್ರೂ ಕೊಡ್ತೀವಿ. ಅದನ್ನ ಕೊಡ್ತೀವಿ. ಏನಾಗಿತ್ತು ಮೊದಲು ಅಂತ ಹೇಳಿದ್ರೆ, ಈಗ ನಾನು ನಿಮಗೆ, ನೀವು ಫಾರ್ ಎಕ್ಸಾಂಪಲ್ ನೀವೇ ನನಗೆ ಎದುರುಗಡೆ ಬರ್ತೀರೋ, ನಮ್ಮ ಆಫೀಸರ್ ಇರ್ತಾರೆ, ಆಯ್ತು ಸರ್ ನನ್ನ ಹತ್ರ ದುಡ್ಡಿಲ್ಲ, ನೀವು ನನಗೆ ನೋಟಿಸ್ ಕೊಡಿ ಅಂತೀವಿ, ನಾವು ನಿಮಗೆ ನೋಟಿಸ್ ಕೊಟ್ಟು ಕೊಡ್ತೀವಿ. ನೀವು ತಗೊಂಡೋಗಿ ಬಿಡು ನೋಟಿಸ್ ಅಂತ ಹೇಳಿ ಮನೆಗೆ ಇಟ್ಟಿರ್ತೀರಿ. ಒಂದ್ಸರಿ ಮಾಡ್ತೀರಾ, 2ನೇ ಸರಿ ಮಾಡ್ತೀರಾ, ಮತ್ತೇನ್ ಮಾಡ್ತೀರಾ? ನೋಟಿಸಾ ಮನೆಗೆ ತಂದು ಇಡೋನ್ ಬಿಡು ಅಂತ ಹೇಳ್ತೀರಾ. ನೀವ್ ಯಾವಾಗ ಕಟ್ತೀರಾ? ನೀವ್ ಯಾವಾಗ ಕಟ್ತೀರಾ ತಾನೆ? ಅದು ಕಟ್ಟಕ್ಕೆ ನಿಮ್ಮ ವಸ್ತು ಯಾವ್ದಾರ ಸರ್ಕಾರದ ಅಂಡರಲ್ಲಿ ಇದ್ರೆ ನೀವು ಬಿಡ್ಸ್ಕೊಳಕ್ ಬಂದೇ ಬರ್ತೀರಾ. ನಾವು ಕೊಟ್ಟಿದ್ದೀವಿ ಅಂತ ನಮಗೆ ಪ್ರೂಫ್ ಸಿಗುತ್ತೆ, ಅವಾಗ ನೀವು ಕಟ್ತೀರಾ. ನಿಮ್ಮ ಒಂದು DL ಇರ್ಬೋದು, ನಮ್ಮ ಹತ್ರ ಒಂದಿರುತ್ತೆ. ಸರ್ ಇವಾಗೆಲ್ಲನ
50% ಡಿಸ್ಕೌಂಟ್ ಅಂತ ಹೇಳ್ಬಿಟ್ಟು ಈ ಚಲನ ಮೇಲೆ ಎಲ್ಲ ಕೊಡ್ತಾ ಇದ್ದಾರೆ ಸರ್. ಅದು ಹೆಂಗೆ ಸರ್? ಯಾವ ಥರ ಕೊಡ್ತಾರೆ? ಸರ್ ಏನಂತ ಹೇಳಿದ್ರೆ ಈಗ ಬೆಂಗಳೂರು ಅಂತ ಸಿಟಿಗಳಲ್ಲಿ ಗಾಡಿ ಮೇಲೆ ಭಾಳಷ್ಟು ಫೈನ್ಗಳಿರ್ತವೆ. ಅದೇನು ಮಾಡ್ತಾರೆ ಅಂತ ಹೇಳಿದ್ರೆ ಕೆಲವೊಬ್ರು ಹಾಗೆ ಪೆಂಡಿಂಗ್ ಉಳಿಸ್ಕೊಂಡಿರ್ತಾರೆ. ಬಿಡು ಕಟ್ಟೋಣಂತೆ ದುಡ್ಡಿದ್ದಾಗ, ಅವಕಾಶ ಆಗಿದ್ದಾಗ, ದುಡ್ಡಿದ್ದಾಗ ಕಟ್ಟೋಣ ಅಂತ ಹೇಳ್ತಾರೆ. ಒಂದು ಫಾರ್ ಎಕ್ಸಾಂಪಲ್ ಹೆಲ್ಮೆಟ್ ಇಲ್ಲದ ಒಂದು 500 ರೂಪಾಯಿ ಫೈನ್ ಇರುತ್ತೆ. 2022 23 ಪೆಂಡಿಂಗ್ ಹಂಗೆ ಹೇಳ್ಕೊಂಡು ಅವು ಓವರಾಲ್ ಆಗಿ ನೋಡ್ತಾರೆ ಸರ್. ಒಂದು ಗಾಡಿದಂತೂ ನೋಡಲ್ಲ, ಒಂದು ಇಯರ್ದು ನೋಡ್ತಾರೆ. ಯಾಕೋ ಈ ವರ್ಷ ನಾವು ಕಟ್ಟಿರೋದು ಫೈನ್ಗಳು ಕಟ್ಟಿರೋದು ಭಾಳ ಲೋ ಆಗಿದೆಯಲ್ಲ ಪರ್ಸೆಂಟ್ ಅಂತ ಅಂದಾಗ ಒಂದು ಪಬ್ಲಿಕ್ಕಿಗೆ ಹೆಲ್ಪ್ಗೋಸ್ಕರ ಇರ್ಬೋದು, ಇನ್ನೊಂದು ಕ್ಲಿಯರ್ ಮಾಡ್ಕೊಳ್ಳಿ ಗಾಡಿ ಮೇಲೆ ಫೈನ್ ಇರೋ ಒಂದು ಉದ್ದೇಶಕ್ಕೆ, ಅಟ್ಲೀಸ್ಟ್ ಇಷ್ಟರ ಮಾಡಿದ್ರೆ ನೀವು ಕಟ್ಟಿ ಕ್ಲಿಯರ್ ಮಾಡ್ಕೊಂತೀರಾ ಅನ್ನೋ ಒಂದು ಉದ್ದೇಶಕ್ಕೆ 50% ಮಾಡ್ತಾರೆ. ಇದರಿಂದ ಒಂದು ಅನುಕೂಲ ಏನಾಗುತ್ತೆ ಸರ್, ಈಗ ನಾವು ಗಾಡಿ ಫೋಟೋ ಹೊಡಿತೀವಿ, ಕ್ಯಾಮ್ರಾ ಇರ್ಬೋದು, ನಾವಿರ್ಬೋದು, ಆ ವ್ಯಕ್ತಿ ಬಡವನೋ ಶ್ರೀಮಂತ ನೋಡಿರಲ್ಲ, ನಮಗೆ ವೈಲೇಷನ್ ಆಗಿರುತ್ತೆ ಅಷ್ಟೇ. ಹೌದೌದು. ಅವನಿಗೆ 500 ರೂಪಾಯಿ ಕಟ್ಟೋ ಕೆಪಾಸಿಟಿ ಇರುತ್ತಾ ಇಲ್ಲ ನಮಗೆ ಗೊತ್ತಿರಲ್ಲ. ಬಟ್ ಎಲ್ಲೋ ಒಂದು ಕಡೆ 250 ರೂಪಾಯಿ ಹಾಫ್ ಡಿಸ್ಕೌಂಟ್ ಆದ್ರೆ ಬಿಡಪ್ಪ ಈ ವರ್ಷ ಡಿಸ್ಕೌಂಟ್ ಆಯ್ತು, ನಾ ಕಟ್ಕೊಂಡ್ಬಿಡೋಣ, ಒಂದು ಹೆಲ್ಪ್, ಅವನಿಗೆ ಒಂದು ಒಳಗೇನೋ ಒಂದು ಬರುತ್ತೆ, ಖುಷಿ ಬರುತ್ತೆ. 250 ರೂಪಾಯಿ ಉಳಿತಪ್ಪ ಪೊಲೀಸ್ ಅಂತ ಕಟ್ಕೊಂಡು ಫ್ರೀ ಮಾಡ್ಕೊಂತಾನೆ. ಅದೊಂದು ಸ್ಕೀಮ್ ಬಹಳ ಒಂದು ಹೆಲ್ಪ್, ಮಿಡಲ್ ಕ್ಲಾಸ್ ಅವ್ರಿಗೆ ಒಳ್ಳೇದು ಸರ್. ಸರ್ ಇದನ್ನ ಒಳ್ಳೇದಕ್ಕೆ ತಗೊಂಡ್ರೆ ಒಳ್ಳೇದು, ಕೆಟ್ಟದ್ದು. ಯಾಕಂತಂದ್ರೆ ಒಂದಷ್ಟು ಜನ ಈಗ ನೋಡಿ, ನನ್ನ ಫ್ರೆಂಡ್ಸೇ ಇದಾರೆ ಒಂದಷ್ಟು ಜನ, ಈಗ ಮೊನ್ನೆ ರೀಸೆಂಟ್ ಆಗಿ ಬಂದಿತ್ತು, ಸೊ ಕ್ಲಿಯರ್ ಮಾಡ್ಕೊಂಡ್ರು. ಮೊನ್ನೆದಾಗ ಕ್ಲಿಯರ್ ಮಾಡ್ಕೊಂಡಿದೆ, ಬಿಡ ಇನ್ನೊಂದ್ಸರಿ ಅಂತ. ಅಂದ್ರೆ ಒಳ್ಳೇದಕ್ಕೆ ತಗೊಂಡ್ರೆ ಒಳ್ಳೇದು. ಸೊ ಕೆಲವರು ಈ ರೀತಿನ ತಗೊಳ್ಳೋರು ಇರ್ತಾರೆ. ಸೊ ಅಂತವ್ರಿಗೆ ಏನ್ ಹೇಳ್ತೀರಿ ಸರ್? ಆ ತರ ಮನೋಭಾವನೆ ಬೆಳೆಸ್ಕೋಬಾರ್ದು ಯಾವತ್ತು. ಯಾವ್ದು ನಾಟ್ ಓನ್ಲಿ ಫೈನ್ ಅಂತ ಹೇಳ್ತಾ ಇಲ್ಲ, ಪ್ರತಿಯೊಂದರಲ್ಲೂ ಒಳ್ಳೇದು ಕೆಟ್ಟದಿದೆ. ಹೌದಾನೆ? ನಾವು ತಿನ್ನೋ ಅನ್ನದಲ್ಲಿ ಒಳ್ಳೇದು ಹುಡುಕ್ತೀವಿ ಅಂತ ಹೇಳಿದ್ರೆ ಇದ್ರಲ್ಲಿ ಯಾಕೆ ನಾವು ಕೆಟ್ಟದ್ದು ಹುಡುಕ್ಬೇಕು? ಈಗ ಮೊದಲು ವೈಲೇಷನ್ ಮಾಡಬಾರ್ದು ಅನ್ನೋ ಪ್ರಜ್ಞೆ ನಮಗೆ ಬರಬೇಕು. ವೈಲೇಷನ್ ಮಾಡಿದ್ರು ಕೂಡ ಬೈ ಮಿಸ್ ಆಗಿ ಇವತ್ತಿಲ್ಲ ನಾಳೆ ಕಟ್ಕೊಂತೀನಿ, ನಾಳೆ ಆದ್ರೂ ನೀವು ಆಫರಿಗೆ ವೇಟ್ ಮಾಡ್ತೀರಾ ಅನ್ನೋದಿಲ್ಲ, ಇರಬಾರ್ದು ಯಾವತ್ತೂ ಅಷ್ಟೇ. ನೀವು ಇದೆಯಾ ಒಂದು 500 ರೂಪೀಸ್ ಕಟ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಬಿಡಪ್ಪ, ನಾಳೆ ಮತ್ತು ಅದು ಒಂದು ಯಾವತ್ತೂ ಮನುಷ್ಯನಿಗೆ ಫ್ರೀಯಾಗಿ ಕೊಟ್ಟರೆ ಯಾವುದೂ ಅದಕ್ಕೆ ರೆಸ್ಪೆಕ್ಟ್ ಇರಲ್ಲ. ಅದಕ್ಕೆ ದುಡ್ಡು ಕೊಟ್ಟರೆ 1 ರೂಪಾಯಿ ಕೊಟ್ಟು ತಗೊಳ್ಳಿ, ಅದಕ್ಕೆ ರೆಸ್ಪೆಕ್ಟ್ ಜಾಸ್ತಿ ಇರುತ್ತೆ. ಸೊ ಹಾಗಿರುತ್ತೆ. ಅದಕ್ಕೋಸ್ಕರ ನಾ ಹೇಳೋದೇನು ಅಂತ ಹೇಳಿದ್ರೆ, ಆ ಒಂದು ಮನೋಭಾವನೆ ಬೆಳೆಸ್ಕೋಬಾರ್ದು. ನಾವು ಯಾವತ್ತು ರೆಸ್ಪೆಕ್ಟ್ ಮಾಡಬೇಕು. ಅದಕ್ಕೆ ನೀವು 50% ತಂದಿದ್ದಾರೆ ಅಂತ ಹೇಳಿದ್ರೆ ಅದು ನಿಮ್ಮಂಥವ್ರಿಗಂತನಕ್ಕಿಂತನೂ ಭಾಳ ಅದಕ್ಕೆ ಸಂಬಂಧಪಟ್ಟ ಅದನ್ನು ನೋಡಿರ್ತಾರೆ. ಬಿಡಪ್ಪ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಇರ್ತಾರೆ, ಕಟ್ಕೊಂಡು ಕ್ಲಿಯರ್ ಮಾಡ್ಕೊಂತಾರೆ. ಅವರಿಗೋಸ್ಕರ ನೀವು ಕಟ್ಟಕ್ಕೆ ನಿಮ್ಮ ಹತ್ರ ಕ್ಷಮತೆ ಇದೆ ಅಂದರೆ ನೀವು ಕಟ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ. ಸರಿ, ಈಗ ಈ 50% ಅನ್ನೋದನ್ನ ಅಂದ್ರೆ ಲೈಕ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನು ಇದು ಮಾಡ್ತಾರೆ, ಇಲ್ಲಾಂದ್ರೆ ನಮ್ಮ ಗೌರ್ಮೆಂಟ್ ಕಡೆಯಿಂದ ಇದ್ರ ಕಡೆಯಿಂದ ಬರುತ್ತೆ ಸರ್? ಅದು ಸರ್ಕಾರದ ಪರ್ಮಿಷನ್ ನಮ್ಮ ಪೊಲೀಸ್ ಇಲಾಖೆ ಹೈಯರ್ DG and IG ಯಾರಿರ್ತಾರೆ ಮತ್ತು ಟ್ರಾಫಿಕ್ ಕಮಿಷನರ್ ಯಾರಿರ್ತಾರೆ ಅವರನ್ನು ಮಾಡಿ ಅಧಿಸೂಚನೆ ಹೊರಡಿಸ್ತಾರೆ. ಈ ಡೇಟಿಂದ ಈ 1ರಿಂದ ಇಷ್ಟು ತಾರೀಕುವರೆಗೂ ನಿಮಗೆ 50% ಡಿಸ್ಕೌಂಟ್ ಇರುತ್ತೆ, ಮತ್ತು ಈ ವರ್ಷ ಇದರೊಳಗಿನ ಫೈನು ಅಂತ ಹೇಳಿರುತ್ತೆ. ಆ ಫೈನ್ ಬಂದರೆ ನಾವು PD ಚೆಕ್ ಮಾಡ್ತೀವಿ. ಅದು ಆಟೋಮೆಟಿಕ್ ಸಾಫ್ಟ್ವೇರಲ್ಲೇ ಅಪ್ಡೇಟ್ ಆಗಿರುತ್ತೆ. ಯಾವುದೇ ನಾವು ಮತ್ತೆ 50% ಅಂತ ಹೇಳಿ 5,000 ಇದ್ದಿದ್ದು ನಾವೇ 2,000 ಇಸ್ಕೊಳ್ಳಲ್ಲ, ಸಾಫ್ಟ್ವೇರಲ್ಲೇ ಅಪ್ಡೇಟ್ ಆಗಿರುತ್ತೆ. ನೀವೇನು ಕ್ಲಿಯರ್ ಅಂತ ಹೇಳಿದಾಗ ರೆಸಿಪ್ಟೇ ಅಷ್ಟು ಬರುತ್ತೆ ನಿಮಗೆ. ಸೊ ಒಂದು ಕ್ಯೂರಿಯಾಸಿಟಿ ಕ್ವಶನ್ ಸರ್, ಪರ್ ಡೇ ಬೆಂಗಳೂರಲ್ಲಿ ಎಷ್ಟು ಕಲೆಕ್ಷನ್ ಆಗ್ಬೋದು ಸರ್ ಫೈನಿಂದ? ಆಮೇಲೆ ಅದನ್ನೆಲ್ಲ ಹೆಂಗೆ ಯೂಸ್ ಮಾಡ್ತೀರಾ ಸರ್? ಏನಕ್ಕೆಲ್ಲ ಯೂಸ್ ಮಾಡ್ತೀರಾ ಸರ್? ಆ್ಯಕ್ಚುಲಿ ನನಗೆ ಅಷ್ಟು ಬಗ್ಗೆ ಎಷ್ಟು ಕಲೆಕ್ಷನ್ ಆಗುತ್ತೆ ಅಂತ ಐಡಿಯಾ ಇಲ್ಲ. ಬಟ್ ವಾಟ್ ಎವರ್ ಯಾವುದು ಡಿಪಾರ್ಟ್ಮೆಂಟ್, ನನ್ನ ಡಿಪಾರ್ಟ್ಮೆಂಟ್ ಅಲ್ಲ, ಈ ಸರ್ಕಾರದ ಯಾವ್ದಾವ್ದು ಆದಾಯ ಮೂಲಗಳಿದಾವಲ್ಲ ಅವೆಲ್ಲ ಆ ಒಂದು ಡಿಪಾರ್ಟ್ಮೆಂಟ್ ಯೋಗಕ್ಷೇಮಕ್ಕೋಸ್ಕರನೇ ಬಳಸ್ಕೊಳ್ತೀವಿ ಎಲ್ಲ. ಓಕೆ, ಅಂದರೆ ಪಬ್ಲಿಕಲ್ಲಿ ಆ್ಯಡ್ ಹಾಕಿರ್ತೀರ, ಈ ಥರ ಹೆಲ್ಮೆಟ್ ಹಾಕ್ಕೊಳ್ಳಿ, ಡ್ರಿಂಕ್ ಅಂಡ್ ಡ್ರೈವ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಅವೇರ್ನೆಸ್ ಆ್ಯಡ್ಸ್ ಹಾಕಿರ್ತೀರ. ಮತ್ತು ನೀವು ಸೋಷಿಯಲ್ ಮೀಡಿಯಾನ ತುಂಬ ಯೂಸ್ ಮಾಡ್ತೀರಾ ಸರ್. ಇವಾಗೆಲ್ಲ ನೋಡ್ತಾರೆ ತುಂಬ ಸೋಷಿಯಲ್ ಮೀಡಿಯಾ ಇದೆ ಸರ್ ನಿಮ್ಮ ಹ್ಯಾಂಡಲ್, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅದಕ್ಕೆಲ್ಲ ಒಂದು ಸಪ್ರೇಟ್ ಟೀಮ್ ಇದೆ ಸರ್ ನಿಮ್ಮ ಹತ್ರ ಏನಾದರೂ? ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್ ಟೀಮ್ ಅಂತಲೇ ಇರುತ್ತೆ. ನಮ್ಮ ಮೇನ್ ಆಗಿ ಅಂದರೆ ಸ್ಟೇಷನ್ ವೈಸೇ ಬರುತ್ತೆ. ಬೇಸಿಕ್ಕಿಂದ ಹೇಳ್ತೀನಿ, ಸ್ಟೇಷನ್ ಅಂದರೆ ನಮ್ಮ ದೇವನಹಳ್ಳಿ ಸ್ಟೇಷನ್ ಅಂತ ಹೇಳ್ಕೊಳ್ಳಿ. ಅಲ್ಲಿ ಒಬ್ಬ ಪರ್ಸನ್ ಸೋಷಿಯಲ್ ಮೀಡಿಯಾಲೇ ಹ್ಯಾಂಡಲ್ ಮಾಡ್ತಿರ್ತಾರೆ. ಅಂದರೆ ಆ ಸೋಷಿಯಲ್ ಮೀಡಿಯಾದಲ್ಲಿ ಆಗೋ ಹೋಗೋಗಳನ್ನ ನಾಟ್ ಓನ್ಲಿ ನಮ್ಮ ಟ್ರಾಫಿಕ್ ಸಂಬಂಧ ಅಲ್ಲ, ಲಾ ಆ್ಯಂಡ್ ಆರ್ಡರ್ ಸಂಬಂಧ ಯಾವುದು ಸ್ವಲ್ಪ ವೈರಲ್ ಆಗಿರ್ತಾವಲ್ಲ ಅದಕ್ಕೆ ಸಂಬಂಧ ವೆರಿಫೈ ಮಾಡಿರ್ತಾರೆ. ಮತ್ತು ದೊಡ್ಡ ಮಟ್ಟಕ್ಕೆ ಬಂತು ಅಂತ ಹೇಳಿದರೆ ಈಗ ಸ್ಟೇಷನ್ ಆಯಿತು, ACP ಆಫೀಸ್ ಆಯಿತು, DCP ಆಫೀಸಲ್ಲಿ ಇರ್ತಾರೆ. ಕಮಿಷನರ್ ಆಫೀಸಲ್ಲಿ ಅಂತ ಬಂದರೆ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್ ಟೀಮ್ ಅಂತಲೇ ಇರುತ್ತೆ. ಅವ್ರದ್ದು ಕೆಲಸನೇ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಆಗ್ತಾ ಇದೆ ಏನ್ ಆಗ್ತಾ ಇಲ್ಲ ಅನ್ನೋದೇ, ಕಮೆಂಟಿಂಗ್ ಇಂದ ಹಿಡಿದು ಲೈಕ್ಸ್ ಇಂದ ಹಿಡಿದು ಪ್ರತಿಯೊಂದನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇರೋದು ಸೋಷಿಯಲ್ ಮೀಡಿಯಾ ಟೀಮ್ ಅಂತಾನೆ ಅದಕ್ಕೆ ಹೇಳ್ತಾರೆ. ಅವ್ರು ನಮ್ಮರೇ ಪೊಲೀಸ್ ಅವರೇ ವರ್ಕ್ ಮಾಡ್ತಿರೋದು ಅದ್ರ ಮೇಲೆ. ಕೆಲವೊಬ್ರು ವಿಡಿಯೋ ಎಡಿಟ್ ಮಾಡಿರೋದು ಇರ್ಬೋದು, ಇನ್ನೊಂದೆಲ್ಲ ಮಾಡಿರ್ತಾರೆ, ಅದನ್ನ ವೆರಿಫೈ ಮಾಡ್ತಾರೆ. ಅದು ಹೌದು ಅಂತ ಹೇಳಿದ್ರೆ ಪಬ್ಲಿಕ್ ಕಮೆಂಟ್ ಮಾಡಿರ್ತಾರೆ, ಟ್ವೀಟ್ ಮಾಡಿರ್ತಾರೆ, ಅದಕ್ಕೆ ಬಹಳಷ್ಟು ಪ್ರಾಪರ್ ಆಗಿ ರೆಸ್ಪಾನ್ಸ್ ಮಾಡ್ತಾರೆ. ಬೆಂಗಳೂರು ಸಿಟಿ ಕಮಿಷನರ್ ಥ್ರೂ ರೆಸ್ಪಾನ್ಸ್ ಮಾಡ್ತಾರೆ. ಈ ತರ ಒಂದು ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್ ಅಂತಾನೆ ಒಂದು ಟೀಮ್ ಇರುತ್ತೆ ಸರ್. ನೀವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ತುಂಬ ಹಲ್ಚಲಾಗ್ತಾ ಇದೆ. ಕಾನ್ಸ್ಟೇಬಲು ಸಾಮಾನ್ಯ ವ್ಯಕ್ತಿ ಮೇಲೆ ಕೈ ಮಾಡೋದಾಗಿರ್ಬೋದು, ಈ ಥರ ಬರ್ತಾ ಇರ್ತಾರಲ್ಲ, ಆ ಥರ ಏನು ಆ್ಯಕ್ಷನ್ ತೊಗೊಳ್ತೀರಾ ಸರ್? ಅಂದರೆ
ಸರ್ ಅದಕ್ಕೆ ಹೈಯರ್ ಆಫೀಸರ್ಗಳು ಏನಿರ್ತಾರಲ್ಲ, ಈಗ ಮೊದಲೇ ನಾಡಿನಲ್ಲ, ನೀವ್ ಹೇಳಿದ್ರಿ. ಇಲಾಖೆ ಅಂದ್ರೆ ಶಿಸ್ತು. ಹ್ಮ್. ಇದ್ರಲ್ಲಿ ಮೊದಲು ಶಿಸ್ತಿರ್ಬೇಕು, ಅದು ದಾಟಿ ಯಾವುದು ಕೂಡ ಮಾಡಕ್ ಹೋಗ್ಬಾರ್ದು. ಅದು ಯಾರೇ ಆಗಿರ್ಬೋದು, ಹ್ಮ್. ಕಾಕಿ ಯೂನಿಫಾರ್ಮ್ ಹಾಕಿರುವಂತ ಪ್ರತಿಯೊಬ್ಬರು ಡಿಸಿಪ್ಲಿನ್ ಆಗಿರ್ಬೇಕು. ನಾವಿರೋದೇ ಪಬ್ಲಿಕ್ ಸೋಷಿಯಲ್ ಸರ್ವಿಸ್ಗೋಸ್ಕರ. ಎಲ್ಲೋ ಒಂದ್ ಕಡೆ ಆ ಥರ ಎಲ್ಲೋ ಒಂದ್ ಕಡೆ ಮಿಸ್ ಆದ್ರೂ ಕೂಡ ಆಗಿರ್ತವೆ ಅನ್ನೋದಕ್ಕಿಂತನೂ ಆಗಿದ್ರೂ ಕೂಡ ಅದ್ರ ಹೈಯರ್ ಆಫೀಸರ್ಗಳು ಏನು ಆ್ಯಕ್ಷನ್ ತಗೊಂತಾರೆ ಅದ್ರ ಮೇಲೆ ಆ್ಯಕ್ಷನ್ ಆಗುತ್ತೆ ಸರ್ ಅದು. ಸರ್ ನಿಮ್ಮ ನೋಡ್ತಾ ಇದ್ರೆ ಅಂದರೆ ಮುಂಚೆನೇ ಎಲ್ಲಾದ್ರು ಟ್ರಾಫಿಕ್ ಪೊಲೀಸ್ ಇದ್ರೇನೆ ಹಿಂದೆನೆ ಸೊ ಇವ್ರು ಐದಾರಲ್ಲಪ್ಪ ಹೆಂಗಪ್ಪ ಅಂತಂದ್ಬಿಟ್ಟು ಬೈಕೊಳ್ಳೋ ಜನ ಇರ್ತಾರೆ, ಹೆಂಗೆ ಎಸ್ಕೇಪ್ ಆಗೋಣ ಅಂತ ಹೇಳ್ಬಿಟ್ಟು ಇರ್ತಾರೆ. ಅಂಥದ್ರಲ್ಲಿ ನಿಮಗೆ ಥ್ಯಾಂಕ್ಸ್ ಕೇಳಿರೋ ಯಾರು ಇದಾರೆ ಸರ್ ನಿಮಗೆ? ಬಹಳಷ್ಟು ಜನ ವಾಟರ್ ಇರ್ಬೋದು, ತಿಂಡಿ ಇರ್ಬೋದು, ಬಹಳಷ್ಟು ಜನ ಕೊಟ್ಟೋಗಿದ್ದಾರೆ. ನಮಗೆ ಅನಿಸ್ತಾವಾಗ ಎಲ್ಲೋ ಒಂದ್ ಕಡೆ ಕನ್ಸರ್ನ್ ಇದೆ ಪೊಲೀಸರ ಬಗ್ಗೆ. ಮತ್ತೆ ಈ ಸಾಮಾನ್ಯದವರಲ್ಲ, ಹೈ ಲೆವೆಲ್ ಇರೋರು ಎಷ್ಟು ಕಾರ್ಗಳನ್ನ ನಿಲ್ಲಿಸಿ ತಮ್ಮ ಕಾರಲ್ಲಿರೋ ತಿನ್ನೋ ಐಟಮ್ ಇರ್ಬೋದು, ಕೋಲ್ಡ್ ವಾಟರ್ ಇರ್ಬೋದು, ಸರ್ ತಗೊಳ್ಳಿ ಸರ್, ಬಿಸಿಲ ನಮಗೋಸ್ಕರ ಕೆಲಸ ಮಾಡ್ತಿದ್ದೀರಾ ತಗೊಳ್ಳಿ, ಇರ್ಲಿ ಮೇಡಮ್ ಸರ್ ತಗೊಳ್ಳಿ ಸರ್, ಏನೂ ಆಗಲ್ಲ, ನಾವೇನು AC ಕಾರಲ್ಲಿ ಕುತ್ಕೊಂಡು ಹೋಗ್ತಾ ಇದೀವಿ, ಒಂದು ವಾಟರ್ನ ಏನೋ ಕೊಟ್ರೆ ಎಲ್ಲೋ ಒಂದ್ ಕಡೆ ಹೌದಪ್ಪ ಪಬ್ಲಿಕ್ ನಮ್ಮ ಬಗ್ಗೆ ಒಂದು ಕನ್ಸರ್ನ್ ಇದೆ ಅನ್ನೋದಕ್ಕಿಂತ ಒಂದು ಸ್ವಲ್ಪ ಎಲ್ಲೋ ಒಂದ್ ಕಡೆ ಆಕ್ಟಿವ್ ಆಗುತ್ತೆ ನಮ್ಮ ನರಗಳು, ಇನ್ನೂ ನಿಮ್ಗೂ ಚೂರು ಕೆಲಸ ಮಾಡಬೇಕು ಅಂತ ಮೋಟಿವೇಶನ್ ಆಗುತ್ತೆ. ಆಗ ಸ್ವಲ್ಪ ಕೆಲಸ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿ ಹೋಗುತ್ತೆ ಅಂತ ಹೇಳಿ. ಸೊ ಮತ್ತೆ ನಿಮಗೆ ಇವಾಗ ಟಾರ್ಗೆಟ್ ಅಂತ ಒಂದು ಮಾತು ಹೇಳಿದೆ ಸರ್ ನಿಮಗೆ. ಸ್ವಲ್ಪ ಒಂದು ವೀಕಲ್ಲಿ ನೋಡ್ಕೊಂಡ್ರೆ ಒಂದು ವೀಕ್ ಫುಲ್ ಯಾರೂ ಇರಲ್ಲ, ಎಲ್ಲೋ ಟ್ರಾಫಿಕ್ ಪೊಲೀಸರು ಎಲ್ಲಿ ಹಿಡಿತಾ ಇರಲ್ಲ. ಸಮ್ಟೈಮ್ಸು ಯಾವ ಏರಿಯಾದ ನೋಡಿದ್ರು ತುಂಬ ಜನ ಟ್ರಾಫಿಕ್ ಪೊಲೀಸ್ ಇರ್ತಾರೆ, ಹಿಡಿತಾ ಇರ್ತಾರೆ. ನಿಮ್ಗೆ ಆದಂಥ ಒಂದು ಟಾರ್ಗೆಟ್ ಇರುತ್ತೆ ಸರ್ ಏನಾದರೂ? ಸರ್ ಟಾರ್ಗೆಟ್ ಅನ್ನೋದು ಯಾವುದೂ ಇರಲ್ಲ. ಹೈಯರ್ ಆಫೀಸರ್ ಗಮನಕ್ಕೆ ಅಂದರೆ ಫಾರ್ ಎಕ್ಸಾಂಪಲ್ ಈ ಒಂದು ಏರಿಯಾದಲ್ಲಿ ಈ ಥರ ಒಂದು ವೈಲೇಷನ್ಸ್ಗಳು ಜಾಸ್ತಿ ಆಗ್ತಾ ಇದಾವೆ ಅಂತ ಅವ್ರ ಗಮನಕ್ಕೆ ಬಂತು ಅಂತ ಹೇಳಿದ್ರೆ ಮಾರ್ನಿಂಗ್ ಸೆಕ್ಷನಲ್ಲಿ ಅವರು ಕಂಟ್ರೋಲ್ಗೆ ಕಾಲ್ ಕೊಡ್ತಾರೆ, ಸ್ಟೇಷನ್ ಈ ಡಿವಿಷನ್ ವೈಸು. ನೋಡಿ ಈ ಥರ ಒಂದು ಸ್ಪೆಷಲ್ ಡ್ರೈವ್ಗಳು ಇರ್ತವೆ, ಈ ಥರ ಒಂದು 10 ಮಾರ್ಕ್ ಮಾಡಿರ್ತಾರೆ, ವಿತೌಟ್ ಹೆಲ್ಮೆಟು, ಸೀಟ್ ಬೆಲ್ಟು, ಓವರ್ ಸ್ಪೀಡು, ಈ ಥರ ಯಾವ್ಯಾವ ಸ್ಟಾಪ್ ಲೈನು ಈ ಥರ ಎಲ್ಲ ಮಾರ್ಕ್ ಮಾಡಿರ್ತಾರೆ. ಇದನ್ನು ಮಾತ್ರ ಹಾಕಬೇಕು ನೀವು ಅಂತ ಹೇಳಿ ಅದನ್ನು ಆ ದಿವಸದಲ್ಲಿ ಬೆಳಗ್ಗೆ ನಾನ್ ಪೀಕ್ ಅವರಲ್ಲೋ ಡಿಸೈಡ್ ಮಾಡ್ಕೊಂಡು ಆಫೀಸರ್ ಗಮನಕ್ಕೆ ತಗೊಂಬಂದು ನಾವು ಈ ಟೈಮಲ್ಲಿ ಇದೇ ಜಂಕ್ಷನಲ್ಲಿ ಫೈನ್ ಹಾಕ್ತಿದ್ದೀವಿ ಅಂತ ಹೇಳಿ ಕಂಟ್ರೋಲಿಗೆ ಕಾಲ್ ಕೊಟ್ಟು ನಿಂತ್ಕೊಂಡು ಫೈನ್ ಹಾಕ್ತಾರೆ. ಯಾವುದೇ ಅನ್ಅಫಿಷಿಯಲ್ ಥರ ನೀವಂತೆ ಪೊಲೀಸರು ಹೇಳ್ಬೇಕಂತ ಅವ್ರು ಅಲ್ಲಿ ನಿಂತ್ಕೊಂತ ಇದಾರೆ ಅಂತ ಹೇಳಿದ್ರೆ ಅದು ಕಮಿಷನರಿಗೂ ಗೊತ್ತಿರುತ್ತೆ, ಕಮಿಷನರ್ ಆಫೀಸಿಗೂ ಈ ವ್ಯಕ್ತಿ ASC ಅಂತ ವ್ಯಕ್ತಿ ಪರ್ಪಸ್ಫುಲ್ಲಿ ಅಲ್ಲಿ ಪರ್ಪಸ್ಫುಲ್ಲಿನೇ ASC 5 ಅಥವಾ PSC 5 ಈ ಜಂಕ್ಷನ್ ಅಲ್ಲಿ ನಿಂತ್ಕೊಂಡು ಲೊಕೇಶನ್ ಕೊಡ್ತಾರೆ, ಈ ಲೊಕೇಶನ್ ಇದೀವಿ ಅಂತ ಹೇಳಿ. ಆ ಲೊಕೇಶನ್ ಕಂಟ್ರೋಲ್ ನೋಟ್ ಮಾಡ್ಕೊಂಡಿರ್ತಾರೆ. ಅಲ್ಲಿಂದ ಅಲ್ಲೇನೇ, ಯಾಕಂದ್ರೆ ನಾಳೆ ಏನಾರು ಹೆಚ್ಚು ಕಮ್ಮಿ ಆದ್ರೂ ಕೂಡ ನಾವು ಇಲ್ಲಿ ಪ್ರೆಸೆಂಟ್ ಇದ್ವಿ ಅಂತ ತೋರಿಸ್ಕೋಬೇಕಲ್ಲ, ಅದೊಂದು ಪ್ರೊಸೆಸ್. ಅದು ನಾವು ಇಲ್ಲಿ ಕೆಲಸ ಮಾಡ್ತಿದೀವಿ ಅಂತ ಹೇಳಿ ಇಂಟೆನ್ಷನಲಿ ಆ ಒಂದು ಪ್ಲೇಸಲ್ಲಿ ಎಲ್ಲರಿಗೂ ಡಿಪ್ಯೂಟ್ ಮಾಡಿರ್ತಾರೆ. ಆಮೇಲೆ ಸರ್ ಇನ್ನೊಂದು ಬಾಡಿ ಕ್ಯಾಮ್ರಾ ಏನೋ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕೊಂಡಿರ್ತಾರೆ ಯಾವಾಗೂ, ಅದೇನು ಸರ್ ಅದು? ಸರ್ ಬಾಡಿ ವರ್ನ್ ಕ್ಯಾಮ್ರಾ ಅದು ಒಂಥರ ಆ್ಯಕ್ಚುಲಿ ಬೆಂಗಳೂರವರಿಗೆ, ನಮಗೆ ಟ್ರಾಫಿಕ್ ಅವರಿಗೆ ನಮಗೊಂದು ವರದಾನ ಇದ್ದಂಗೆ, ನಿಜ ಹೇಳ್ಬೇಕಂತ ಹೇಳಿದ್ರೆ. ಅದು ಆ್ಯಕ್ಚುಲಿ ಪಾಸಿಟಿವ್ ಆಗೂ ಇದೆ ನಮಗೆ. ಆ್ಯಕ್ಚುಲಿ ಭಾಳಷ್ಟು ಕೇಸ್ಗಳಲ್ಲಿ ಈ ವಿಸಿಬಲ್ ವೈಲೇಷನ್ಸ್ಗಳನ್ನ ನೋಟ್ ಡೌನ್ ಮಾಡ್ಕೋಬೋದು, ಅದರಲ್ಲಿ ಕೇಸ್ ಹಾಕಲ್ಲ, ನೋಟ್ ಡೌನ್ ಮಾಡ್ಕೊತೀವಿ. ನಮ್ಮ ಜೊತೆ ಪಬ್ಲಿಕ್ ಹೇಗೆ ಬಿಹೇವ್ ಮಾಡ್ತೀವಲ್ಲ ಆ ಥರ. ಸರ್ ಈಗ ನಿಮ್ಮ ಹತ್ರ ನಿಮ್ಮದೇ ಒಂದು ಹೇಳ್ತೀನಿ, ನಾನು ಪಬ್ಲಿಕ್ ಪರವಾಗಿ ಹೇಳ್ತೀನಿ ನಾನು ನಿಮಗೆ, ನಿಮ್ಮ ಹತ್ರ ಯಾವ ವಿಡಿಯೋ ಇರಲ್ಲ, ಏನಿರಲ್ಲ, ನೀವು ನಮಗೆ ಹೇಳಿರ್ತೀರ ಎಲ್ಲೋ ಒಂದು ಕಡೆ, ಹೌದು ಸರ್ ಈ ಥರ ಇದೆ ಬಂದಪ್ಪ ನೋಡೋಣ ಸ್ಪಾಟು, ಆ ಥರ ಎಲ್ಲ ನೋಡಿರ್ತೀವಿ. ಹೋಗಿ ನೋಡಿರ್ತೀವಲ್ಲ, ಕಣ್ಣಾಗಿ ಕೇಳಿದ್ದು ಯಾವುದು ವ್ಯಾಲಿಡ್ ಆಗಲ್ಲ ನಮ್ಮ ಹತ್ರ. ವ್ಯಾಲಿಡ್ ಆ ಟೈಮಲ್ಲಿ ಆನ್ ಮಾಡ್ಕೊಂಡಿರ್ತೀವಲ್ಲ, ಒಂದು ಆಕ್ಸಿಡೆಂಟ್ ಇರ್ಬೋದು, ಹಿಟ್ ಆ್ಯಂಡ್ ರನ್ ಇರ್ಬೋದು, ಕಣ್ಣೆದುರುಗಡೆ ನೋಟ್ ಡೌನ್ ಮಾಡ್ಕೊಂಡು ಎಲ್ಲ ವ್ಯಾಲಿಡ್ ಆಗುತ್ತೆ. ಮತ್ತು ಇನ್ನೊಂದು ಹೇಳಿದ್ರೆ ಕೇಸ್ ಹಾಕ್ಬೇಕಾರೆ ನೀವು ಹೇಳ್ತೀರ ಕ್ಯಾಮ್ರಾ ಅನ್ನಿದ್ರು ಯಾವುದೇ ಒಂದು ಬೇರೆ ಕೆಲಸಕ್ಕೆ ಅವಕಾಶ ಇರಲ್ಲ, ಆನ್ ಆಗಿರುತ್ತೆ. ನೀವು ಕೂಡ ಪಬ್ಲಿಕ್ ಕೂಡ ಈಸಿಯಾಗಿ ಕೇಳ್ಬೋದು, ಹೌದು ಸರ್ ಇದ್ರಾಗ ಆನ್ ಇದೆ ನೋಡಿ, ಬೇಕಾದ್ರೆ ರೆಕಾರ್ಡ್ಸಲ್ಲಿ ನಾನು ಯಾವ್ದಾರ ವೈಲೇಷನ್ ಮಾಡಿದ್ನೋ ಇಲ್ಲ ಅಂತ. ವೈಲೇಷನ್ ಮಾಡಿದ್ರು ಕೂಡ ನಿಮಗೆ ಗೊತ್ತಿರುತ್ತಾನೆ ನಾನು ಮಾಡಿದನೋ ಮಾಡಿಲ್ಲ ಅಂತ ಹೇಳಿ. ಆ ಥರನ ಭಾಳ ಯೂಸ್ಫುಲ್ ಆಗುತ್ತೆ. ಮತ್ತು ಇನ್ನೊಂದು ಡ್ರಿಂಕ್ ಆ್ಯಂಡ್ ಡ್ರೈವ್ ಟೈಮಲ್ಲಿ ಎಕ್ಸ್ಪೆಷಲಿ ಆ ಮೇಜರ್ ಕೇಸ್ ನಮ್ಮಲ್ಲಿ ಕೇಸ್ಗಳು ಹಾಕೋ ಟೈಮಲ್ಲಿ ಡ್ರಿಂಕ್ ಆ್ಯಂಡ್ ಡ್ರೈವ್ ನಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಭಾಳಷ್ಟು ಜನ ವಾದ ವಿವಾದ ಮಾಡ್ತಾರೆ. ಆ ಥರ ಒಂದು ಟೈಮಲ್ಲಿ ಕ್ಯಾಮ್ರಾ ಭಾಳಷ್ಟೇ ಹೆಲ್ಪ್ ಆಗುತ್ತೆ ನಮಗೆ. ಡ್ರಂಕ್ ಅಂಡ್ ಡ್ರೈವ್ ಅಲ್ಲಿ ನಿಮ್ಮ ಹತ್ರ ಜಾಸ್ತಿ ವಾದ ಯಾವ ತರ ಮಾಡ್ತಾರೆ? ನಾವ್ಯಾಕೆ ಓದ್ಬೇಕ್ರಿ, ನಾವು ಕುಡ್ದಿರೋ ತರ ಕಾಣ್ತೀವ? ನಾವು ದೇವಸ್ಥಾನ ಸರ್ ಕುಡ್ದಿರೋ ತರ ನನಗೆ ಕಾಣಿಸ್ತಿದ್ದಾಗಿದ್ದಿದ್ರೆ ನಾ ದೇವ್ರ ಆಗ್ತಿದ್ದೆ. ಈಗ ನೀವು ಕುಡ್ದಿಲ್ಲ ನಾ ಕುಡ್ದಿಲ್ಲ ಅಂತ ನಾನೇನಾರ ನೋಡೇ ಹೇಳೋನಾಗಿದ್ದಿದ್ರೆ ನಾನು ಈ ಅವಶ್ಯಕತೆ ಇರಲಿಲ್ಲ ನನಗೆ. ಅದನ್ನ ಯಾವ್ದು ಮಷಿನ್ ಮಾಡಬೇಕು, ಮಷಿನ್ ಏನಿರುತ್ತೆ ಬ್ಲೋಯಿಂಗ್ ಮಷಿನ್ ಅಂತ ಇರುತ್ತೆ, ಆಲ್ಕೋಹಾಲ್ ಮೀಟರ್, ಅದ್ರಾಗೆ ಬ್ಲೋ ಮಾಡಿಸ್ತೀವಿ. ಇನ್ ಕೇಸ್ ಏನಾದರೂ ಟ್ರಯಲ್ ಮಾಡಲ್ ಬಂತು ಅಂತ ಹೇಳಿದ್ರೆ ಪ್ಯಾಸಿವ್ ಮೋಡ್ಸಲ್ಲಿ ಓದಿಸ್ತೀವಿ. ಬಂದಿಲ್ಲ ಅಂದರೆ ಆಟೋಮೆಟಿಕ್ ಗ್ರೀನ್ ತೋರಿಸುತ್ತೆ, ನೀವು ನಮಗೆ ಹೇಳ್ಕೊಳೋ ಅವಶ್ಯಕತೆ ಇಲ್ಲ ನಾ ಕುಡ್ದಿಲ್ಲ ಅಂತ ಹೇಳಿ. ಆಯ್ತು ಸರ್ ಬ್ಲೋ ಮಾಡ್ತೀನಿ ಅಂತ ನೀವು ಒಂದು ಪ್ರೀತಿಯಿಂದ ಓಡಿಸಿದ್ರೆ ಆಯ್ತು ಸರ್ ಥ್ಯಾಂಕ್ ಯು ಅಂತ ನಾವು ಹೇಳ್ತೀವಿ, ನಮ್ಮ ಕೆಲಸ ನಾವು ಮಾಡ್ಕೊತೀವಿ. ಭಾಳಷ್ಟು ಜನ ಯಾವ ಥರ ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಯಾಕ್ರಿ ಊದಬೇಕು, ನಾವೇನು ಕುಡ್ದು ಬಂದೀವ, ಕುಡ್ದವ್ರಿಗೆ ಉಳಿಸ್ರಿ, ಅವ್ರಿಗೆ ಹಿಡೀರಿ, ಇವ್ರಿಗೆ ಹಿಡೀರಿ ಅಂತ ಹೇಳ್ತೀವಿ. ಬಟ್ ಅಟ್ ಪ್ರೆಸೆಂಟ್ ಟೈಮಲ್ಲಿ ಯಾವ ಕೆಲಸ ನಮಗೆ ಕೊಟ್ಟಿರ್ತಾರೋ ಆ ಒಂದು ಕೆಲಸವನ್ನು ನಾವು ಮಾಡೋಕ್ಕೆ ಯಾವತ್ತೂ ರೆಡಿ ಇರ್ತೀವಿ, ಮಾಡೇ ಮಾಡ್ತೀವಿ. ಸರ್ ಆಮೇಲೆ
ಇಷ್ಟೇ ಬರಬೇಕು ಅಂತ ಒಂದು ಇದಿದೆ ಸರ್. ಅದು ನಾವು ಕೇಳ್ಪಟ್ಟಂಗೆ ಆಲ್ಕೋಹಾಲ್ ತೊಗೊಂಡು ಒಂದು ಮನುಷ್ಯ 8 ಅವರ್ ಇರುತ್ತೆ ಅವ್ನ ಬಾಡಿಯಲ್ಲಿ ಅಂತ ಹೇಳ್ಬಿಟ್ಟು ಕೇಳ್ಪಟ್ಟಿದ್ದೀವಿ ಸರ್. ಸರ್ ಆ್ಯಕ್ಚುಲಿ ಏನಂತ ಹೇಳಿದ್ರೆ, ಒಬ್ಬ ಹ್ಯೂಮನ್ ಬಾಡಿಯಲ್ಲಿ 30 ml ಅಂದರೆ ಆಲ್ಕೋಹಾಲ್ ಕಂಟೆಂಟ್ 30 mlಗಿಂತ ಜಾಸ್ತಿ ಇದ್ದರೆ ಆ ರೀಡಿಂಗ್ 40 ತೋರಿಸುತ್ತೆ. ಅದಕ್ಕಿಂತ ಕೆಳಗೆ ಇದ್ದರೆ ನಾವೇ ಆ್ಯಕ್ಚುಲಿ ನಾವು ಭಾಳಷ್ಟು ಬ್ಲೋ ಮಾಡಿಸಿದ್ದೀವಲ್ಲ, ಮೋರ್ ದೆನ್ 2-3 ಬ್ಲೋ ಅಲ್ಲಿ 10 ಬಂತು, 12 ಬಂತು, 15 ಬಂತು, 13 ಬಂತು ಅಂತ ಹೇಳಿದ್ರೆ ಲಿಮಿಟ್ ಅದು ನಾವು ಬಿಟ್ಟು ಕಳಿಸ್ತೀವಿ. ಯಾಕಂದರೆ ಆಲ್ರೆಡಿ ಕಮ್ಮಿ ಆಗಿರುತ್ತೆ ಬಾಡಿಲಿ ಅಂತ ಹೇಳಿ. ಮೋರ್ ದೆನ್ 30 ml ಕಂಟೆಂಟ್ ಅವ್ನ ಬಾಡಿಲಿ ಆಲ್ಕೋಹಾಲ್ ಇತ್ತು ಅಂತ ಹೇಳಿದ್ರೆ ಆ ರೀಡಿಂಗ್ ಆಟೋಮೆಟಿಕ್ ರೆಡ್ ತೋರಿಸುತ್ತೆ ಆಲ್ಕೋಹಾಲ್ ಮೀಟ್ರಲ್ಲಿ. ಆ ರೆಡ್ ತೋರಿಸಿದ್ರು ಅಂತ ಹೇಳಿದ್ರೆ ನಾವು ಕೇಸ್ ಹಾಕ್ತೀವಿ. ಓಕೆ, ಅಂದರೆ ಮಿನಿಮಮ್ 30 ml ಕಂಟೆಂಟ್ಗಿಂತ ಜಾಸ್ತಿ ನಿಮ್ಮ ಬಾಡಿಲಿ ಅವೈಲೇಬಲ್ ಇದ್ದರೆ ಅದು ರೀಡಿಂಗ್ ಆಲ್ಕೋಹಾಲ್ ಮೀಟ್ರ್ ಆಟೋಮೆಟಿಕ್ ತೋರಿಸುತ್ತೆ. ನಾವೇನು ಹೇಳೋ ಅವಶ್ಯಕತೆ ಇರಲ್ಲ, ಅದು ಆಟೋಮೆಟಿಕಾಗಿ ರೆಡ್ ತೋರಿಸುತ್ತೆ. ಏನಾದ್ರು ಕಡಿಮೆ ಇತ್ತು ಅಂತ ಹೇಳಿದ್ರೆ ಎಲ್ಲೋಲ್ಲಿ ತೋರಿಸುತ್ತೆ, ನಿಮಗೆ ಗೊತ್ತಾಗುತ್ತೆ. ಭಾಳಷ್ಟು ಜನಕ್ಕೆ ಇದೊಂದು ಭಾಳಷ್ಟು 10 ಓದಿದ್ರೆ ಬಂದುಬಿಡ್ತು ಅಂತ ಹೇಳ್ತೀವಿ. ಏನು ಸರ್ ಇಷ್ಟು ಓದಿದ್ರೆ ಬಂದೇ ಇಲ್ಲ, ಕಮ್ಮಿ ಬಂದೈತಿ, ರೀಡಿಂಗ್ ಪ್ರಕಾರ ಫೈನ್ ಆಯಿತು ಅಂತ ಕೇಳ್ತಾರೆ. 13 and 40 ಸ್ಟಾರ್ಟ್ ಆದರೆ ಅಪ್ ಟು ಎಲ್ಲಿವರೆಗೂ ಹೋಗಲಿ ಅದು ಒಂದೇ ಸ್ಟ್ಯಾಂಡರ್ಡ್ ಫೈನು. ಅದೇನು ಕೋರ್ಟ್ ಫೈನ್ ಇರುತ್ತೆ ಅದು ಕಟ್ಕೊಂಡು ಬರುತ್ತೆ. ಸ್ಯಾಲ್ರೀಸ್ಗೆಲ್ಲ ಬಂದುಬಿಟ್ರೆ ಯಾವ ಥರ ಎಲ್ಲ ನಿಮಗೆ ಬೆನಿಫಿಟ್ ಇರುತ್ತೆ ಸರ್? ಇವಾಗೆಲ್ಲ ನಾ ಸ್ವಲ್ಪ ಜನಕ್ಕೆ ಕ್ವಾರ್ಟರ್ಸ್ ಎಲ್ಲ ಕೊಡ್ತಿರ್ತಾರೆ ಅವ್ರಿಗೆ, ಸ್ವಲ್ಪ ಜನ ಮನೆಯಿಂದ ಅಡ್ಡಾಡ್ತಿರ್ತಾರೆ ಕೆಲಸಕ್ಕೆ. ಇದ್ರ ಬಗ್ಗೆ ಹೇಳಿದ್ರೆ ಏನು ಹೇಳ್ತೀರಾ ಸರ್? ಅಂದರೆ ಸರ್ ಎಕ್ಸ್ಪೆಷಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬ ಕಾನ್ಸ್ಟೇಬಲಿಗೆ ಒಂದು 60,000 ಸಂಬಳ ಇದೆ ಸರ್. ಈಗ ನಮ್ಮದೇ ಹೇಳಬೇಕು ಅಂತ ಹೇಳಿದ್ರೆ, ಓಕೆ, PUC ನಮ್ಮ ಕ್ವಾಲಿಫಿಕೇಶನ್. ಒಂದು ಇಲಾಖೆ ನಮ್ಮನ್ನು PUC ಕ್ವಾಲಿಫಿಕೇಶನ್ ವ್ಯಕ್ತಿಗೆ ಒಂದು 60,000, 50ರಿಂದ 5 ಸಂಬಳ 60,000 ಕೊಡ್ತಾ ಇದೆ ಅಂತ ಹೇಳಿದರೆ ಎಷ್ಟು ಒಂದು ಇದಿರ್ಬೋದು ಅಂತ ಹೇಳಿ. ನಾವು ಮ್ಯಾಕ್ಸಿಮಮ್ ನೋಡ್ತೀವಿ ಇಂಜಿನಿಯರ್ಸು ಹೋಗಿರ್ತೀವಿ, ಅದು ಮ್ಯಾಕ್ಸಿಮಮ್ ಕೇಸಲ್ಲಿ ನಮ್ಮ ಫ್ರೆಂಡ್ ಸರ್ಕಲ್ ಇದ್ದಾರೆ 18 ಕರೆದ್ರು, 20 ಕರೆದ್ರು, 25 ಕರೆದ್ರು ಅಂತ. ಭಾಳಷ್ಟು ಜನ ಕಾನ್ಸ್ಟೇಬಲ್ಗೆ ಸಂಬಳ ನಮಗೆ ಕೇಳ್ತಾರೆ, ಸರ್ ನೀವು 20 ಕೊಡ್ತಾರಾ 25 ಕೊಡ್ತಾರಾ ಅಂತ. ಅದೊಂದು ಕ್ಲಾರಿಫೈ ಮಾಡೋದಂದ್ರೆ ಸಂಬಳ ಮಾತ್ರ ಇಲಾಖೆಯಲ್ಲಿ ಭಾಳ ಉತ್ತಮವಾಗಿದೆ. 50ರಿಂದ ಸ್ಟಾರ್ಟಿಂಗ್ ಬಂದ್ರೆ ನಿಮಗೆ ಒಂದು ಕೈಗೆ ಒಂದು 50 ಸಿಗೋಲ್ಲ. ಬೆಂಗಳೂರು ಅಂತ ಸಿಟಿ ಅಪಾಯಿಂಟ್ ಆದರೆ 50 ಸಿಗುತ್ತೆ. ಅದಾದರೆ ಇನ್ಕ್ರಿಮೆಂಟು DA ಆಗುತ್ತೆ. ಮತ್ತು ನಾವು ಸ್ಯಾಲ್ರಿ ಪ್ಯಾಕೇಜ್ ಅಂತ ಇರುತ್ತೆ. ಸ್ಯಾಲ್ರಿ ಪ್ಯಾಕೇಜ್ ಭಾಳಷ್ಟು ಅಡ್ವಾಂಟೇಜಸ್ ಇದೆ. ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಏನೇ ಒಂದು ಸ್ವಲ್ಪ ಇನ್ಸಿಡೆಂಟ್ ನಮ್ಮ ಲೈಫಲ್ಲಿ ಆದರೂ ಕೂಡ ಫ್ಯಾಮಿಲಿಯಲ್ಲಿ ಲೀಡ್ ಮಾಡೋಕ್ಕೋಸ್ಕರ ಸ್ಯಾಲ್ರಿ ಪ್ಯಾಕೇಜ್ ಬ್ಯಾಂಕ್ ಆಫ್ ಬರೋಡಾ ಇರ್ಬೋದು, SBI ಇರ್ಬೋದು, 1 ಕೋಟಿವರೆಗೂ ಟರ್ಮ್ ಇನ್ಶೂರೆನ್ಸ್ ಇದೆ. ಮತ್ತು ಇಲಾಖೆಗೆ ಸಂಬಂಧಪಟ್ಟಂತೆ ಏನು ಬರುತ್ತೆ, ಇನ್ನು KGAD ಅಂತ ಕಟ್ಟಿರ್ತೀವಿ, NPS ಅಂತ ಕಟ್ಟಿರ್ತೀವಿ, ಆ ಅಮೌಂಟು ಕೂಡ ಬರುತ್ತೆ. ಮತ್ತು ಬ್ಯಾಂಕಿಂದ ಏನು 1 ಕೋಟಿ ಸ್ಯಾಲ್ರಿ ಪ್ಯಾಕೇಜ್ ಮಾಡಿರ್ತಾರೆ ಅದಕ್ಕೆ ರಿಲೇಟೆಡ್ ಕೂಡ ಏನೇ ಆದರೂ ಬರುತ್ತೆ. ಇನ್ನೊಂದು ಏನಂತ ಹೇಳಿದರೆ, ಈ ಮತ್ತೇನು ಕೇಳಿದರೆ ನೀವು, ಹೆಲ್ತಿಗೆ ಸಂಬಂಧಪಟ್ಟಿದೆ ಹೆಲ್ತ್ ಇನ್ಶೂರೆನ್ಸ್ ಇರುತ್ತೆ. ಮತ್ತು ವರ್ಷಕ್ಕೊಂದ್ಸರಿ ಮೆಡಿಕಲ್ ಚೆಕಪ್ ಇರುತ್ತೆ ನಮಗೆ, ಟೋಟಲ್ ಬಾಡಿ ಚೆಕಪ್ ಇರುತ್ತೆ. ಅದು ಸರ್ಕಾರದಿಂದ ನಮ್ಮ ಡಿಪಾರ್ಟ್ಮೆಂಟಿಂದ ಫ್ರೀ ಆಗಿರುತ್ತೆ. ನೀವು ಯಾವುದೇ ಕೂಡ ಏನೇ ಸಮಸ್ಯೆ ಇದ್ರೂ ಕೂಡ ಅವ್ರ ಹತ್ರ ಕೇಳ್ಬೋದು. ಅದು ಫರ್ದರ್ ಏನಾದರೂ ಇದ್ದರೆ ಅದನ್ನು ಮುಂದೆ ಕಂಟಿನ್ಯೂ ಆಗಿ ತಗೊಂಡು ಹೋಗ್ತಾರೆ. ಇನ್ನೊಂದು ಏನಂತ ಹೇಳಿದ್ರೆ, ಈ ಆರೋಗ್ಯ ಭಾಗ್ಯ ಇದೆಯಲ್ಲ, ನಮಗೆ ಮತ್ತು ನಮ್ಮ ಅವಲಂಬಿತರಿಗೆ ಯಾರು ಇರ್ತಾರೆ, ಫಾರ್ ಎಕ್ಸಾಂಪಲ್ ನನ್ನ ತಂದೆ ತಾಯಿ ಇರ್ತಾರೆ, ಅವ್ರಿಗೆ ಯಾವುದೇ ಸಮಸ್ಯೆಗಳು ಬಂದರೆ ನಾ ಅವರಿಗೆ ನಾಮಿನಿ ಕೊಟ್ಟಿರ್ತೀನಿ, ಅವ್ರ ಹೆಸರು ಕೊಟ್ಟಿರ್ತೀನಿ, ಅವ್ರಿಗೆ ಸಂಪೂರ್ಣ ಉಚಿತವಾಗಿ ಟ್ರೀಟ್ಮೆಂಟ್ ಆಗುತ್ತೆ ಸರ್. ಸರ್ ಆಗಲೇ ಆ್ಯಕ್ಚುಲಿ ನೀವು ಇದು ಮಾಡಿದ್ರಿ, ಲೈಕ್ ಕ್ವಾರ್ಟರ್ಸ್ ಅನ್ನೋದು, ಲೈಕ್ ಕ್ವಾರ್ಟರ್ಸ್ ಆಗಲಿ ಇಲ್ಲಾಂದರೆ ವೆಹಿಕಲ್ ಆಗಲಿ, ಅಂದರೆ ನೀವುಗೆ ಈಗ ನಮಗೆ ಕ್ವಾರ್ಟರ್ಸ್ ಬೇಕು, ಕ್ವಾರ್ಟರ್ಸಲ್ಲಿ ಫ್ಲ್ಯಾಟ್ ಬೇಕು ಅಂತ ನೀವು ಚೂಸ್ ಮಾಡ್ಕೊಳ್ಳೋದು, ಇಲ್ಲಾಂದರೆ ಲೈಕ್ ಇಲಾಖೆಯಿಂದನೇ ಕೊಡ್ತಾರೆ? ಸರ್ ನಮಗೆ ಸ್ಯಾಲ್ರಿಲಿ HRA ಅಂತ ಬರುತ್ತೆ, ಹೌಸ್ ರೆಂಟ್ ಅಲೋವೆನ್ಸ್ ಅಂತ ಹೇಳಿ. ಅದು ನಮಗೆ ಫಾರ್ ಎಕ್ಸಾಂಪಲ್ ಈಗ ಬೆಂಗಳೂರು ಸಿಟಿಗೆ 20% ಇದೆ, ಅರೌಂಡ್ 6,500 7,000 ಬರುತ್ತೆ. ಅದು ನಿಮಗೆ ನೀವು ಸಪ್ರೇಟ್ ಆಗಿರ್ತೀನಿ ಅಂದರೂ ಅದಕ್ಕೂ ಅವಕಾಶ ಇದೆ, ಅದು ಸ್ಯಾಲ್ರಿಲಿ ಇನ್ಕ್ಲೂಡಿಂಗ್ ಆಗಿಬರುತ್ತೆ. ಬೇಡ ನಾನು ಕ್ವಾರ್ಟರ್ಸ್ ತಗೊಂತೀನಿ ಅಂತ ಹೇಳಿದ್ರೆ, ನೀವು ಕ್ವಾರ್ಟರ್ಸ್ ಅಂತ ಅಪ್ಲೈ ಮಾಡಿ ನಿಮಗೆ ಕ್ವಾರ್ಟರ್ಸ್ ಸಿಕ್ತು ಅಂತ ಹೇಳಿದ್ರೆ ನಿಮಗೆ ನಾರ್ಮಲ್ ಆಗಿ ನಿಮ್ಮ ಸ್ಯಾಲ್ರಿಲಿ ಏನು ಬರೋದು ಹೌಸ್ ರೆಂಟ್ ಅಲೋವೆನ್ಸ್ ಇರುತ್ತಲ್ಲ ಅದು ಕಟ್ ಆಗುತ್ತೆ. ಎರಡು ಅವಕಾಶ ಇದೆ ಸರ್ ನಿಮಗೆ. ಈಗ ನಾವು ಏನಾದರೂ ಕ್ವಾರ್ಟರ್ಸ್ ಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ನಿಮ್ಮ ಸ್ಯಾಲ್ರಿಯಲ್ಲಿ ಇಷ್ಟು ಪರ್ಸೆಂಟೇಜ್ ಕಟ್ ಆಗುತ್ತೆ. ಅಂಡ್ ಈ ವೆಹಿಕಲ್ ಸರ್, ವೆಹಿಕಲ್ ಅಂತ ಕೊಡ್ತಾರಲ್ಲ, ಅದು ವೆಹಿಕಲ್ಲು ಡಿಪಾರ್ಟ್ಮೆಂಟ್ ವೆಹಿಕಲ್ ಆಗಿರುತ್ತೆ. ಅದು ಪ್ರತಿಯೊಬ್ಬರು ಕೆಲಸ ಪೆಟ್ರೋಲಿಂಗ್ ಮಾಡೋ, ನಮ್ಮ ಟ್ರಾಫಿಕಲ್ಲಿ ಬಂದರೆ ಕೋಬ್ರಾಗಳನ್ನು ಪೆಟ್ರೋಲಿಂಗ್ ಮಾಡ್ತಾರೆ, ಅವರಿಗೆ ವೆಹಿಕಲ್ ಅಂತ ಕೊಟ್ಟಿರ್ತಾರೆ. ಅವ್ರಿಗೆ ಇಷ್ಟು ಲೀಟ್ರು ಪೆಟ್ರೋಲ್ ಅಂತಲೂ ಕೊಟ್ಟಿರ್ತಾರೆ. 1 ಮಂತ್ಲಿ 30 ಲೀಟರ್ 40 ಲೀಟರ್ ಅಂತ ಇರುತ್ತೆ. ಅವ್ರಿಗೆ ಅನುಗುಣವಾಗಿ ಅವ್ರು ಪೆಟ್ರೋಲಿಂಗ್ ಮಾಡ್ತಾ ಇರ್ತಾರೆ. ಅವ್ರದ್ದೇನೋ ಪರ್ಸ್ನಲ್ ಆಗಿ ಅಂತ ಇರಲ್ಲ, ಉಳಿದವ್ರದ್ದೇನೂ ಇರಲ್ಲ. ನಾರ್ಮಲ್ ಏನು ನಮ್ಮ ಡ್ಯೂಟಿಗಳಿರ್ತವೆ ಅದು ನಮ್ಮ ಪರ್ಸ್ನಲ್ ವೆಹಿಕಲ್ಗಳು ತಗೊಂಡು ಹೋಗ್ತೀವಿ. ಬರೀ ರೌಂಡ್ಸ್ ಮಾಡೋ ಡ್ಯೂಟಿಗಳಿರ್ಬೋದು, ಇನ್ಸ್ಪೆಕ್ಟರ್ಗೆ ಸಂಬಂಧ ಜೀಪ್ ಇರ್ಬೋದು, ಸ್ಪೇರ್ ಜೀಪ್ ಇರ್ಬೋದು, ಇಂಥವಕ್ಕೆಲ್ಲ ಪೆಟ್ರೋಲ್ಗಳು ಬರ್ತವೆ, ಸರ್ವಿಸಿಂಗ್ ಇರುತ್ತೆ, ಅದು ತಗೊಂಡು ಮೂವ್ ಆಗ್ತಾರೆ ಸರ್. ಸೊ ಇನ್ನೊಂದು ಗೌರ್ಮೆಂಟ್ ಜಾಬಲ್ಲಿ ತಂದೆ ಮಾಡಿದ ಕೆಲಸ ಮಗುಗೆ ಬರುತ್ತೆ ಅಂತ ಒಂದು ಇದಿದೆ, ಹೌದಾ ಸರ್? ಸರ್ ಅದೇನಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಇನ್ ಸರ್ವಿಸ್ ಇದ್ದಾಗೆ ಅನುಕಂಪ ಆಧಾರಿತ ಹುದ್ದೆ ಅಂತ ಹೇಳ್ತಾರೆ ಅದಕ್ಕೆ. ನನ್ನೊಂದು ಫ್ಯಾಮಿಲಿ ಇದೆ ಅಂತ ಹೇಳಿದ್ರೆ, ನಾನು ಇನ್ ಕೇಸ್ ಸರ್ವಿಸ್ ಇನ್ ಬಿಟ್ವೀನ್ ಸರ್ವಿಸಲ್ಲಿ ಏನಾದ್ರು ಡೆತ್ ಆಗೋದೆ ಅಂತ ಹೇಳಿದ್ರೆ, ನನ್ನ ಅವಲಂಬಿತದಲ್ಲಿ ಎಜುಕೇಟೆಡ್ ನೋಡ್ತಾರೆ ಯಾರಿದ್ದಾರೆ. ಹೆಂಡತಿ ಮೊದಲು ಹೆಂಡತಿಗೆ ಪ್ರಿಫರೆನ್ಸ್ ಇರುತ್ತೆ. ನೀವೇನಾರು ಇಲ್ಲ ನನಗೆ ಬೇಡ ಅಂತ ಹೇಳಿ ಅವ್ರ ಮಕ್ಕಳಿಗೆ ಹೋಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಅವ್ರ ಕ್ವಾಲಿಫಿಕೇಷನ್ ಇರುತ್ತೆ, ಆ ಒಂದು ಜಾಬ್ಗಳನ್ನು ಕೊಡ್ತಾ ಹೋಗ್ತಾರೆ.
ಅದಕ್ಕೆ ಎಜುಕೇಶನ್ ಇಷ್ಟು ಹಿಂಗೆ ಇರಬೇಕು, ಇಲ್ಲಾಂದ್ರೆ ಅದು ಕ್ವಾಲಿಟೀಸ್ ಇದ್ರೆ ಅದೇ ಕ್ವಾಲಿಟೀಸ್ ಇದ್ರೇನೆ ಕೊಡ್ತಾರೆ ಸರ್. ಆ ಥರ ಎಲ್ಲರಿಗೂ ಝೀರೋ ಎಜುಕೇಶನೇ ಇಲ್ಲ ಸುಮ್ ಕೊಡಬೇಕು ಅನ್ನೋ ಲೆಕ್ಕದಲ್ಲಿ ಕೊಡಲ್ಲ. ಕ್ವಾಲಿಫಿಕೇಶನ್ ಇದ್ರೆ ಪಕ್ಕ ಯಾವ ಜಾಬ್ ಮಾಡಿರ್ತಾರೆ ಅವರು. ಫಾರ್ ಎಕ್ಸಾಂಪಲ್ ನಾನು ಕಾನ್ಸ್ಟೇಬಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ರಿಲೇಟೆಡ್ ಯಾವ ಥರ ಇರುತ್ತೆ, ನಮ್ಮ ಸಿ ಗ್ರೂಪ್ ಬರುತ್ತೆ. ಆ ಸಿ ಗ್ರೂಪ್ ಲೆಕ್ಕಕ್ಕೆ ಯಾವ್ದು ಬರುತ್ತೆ, SDA ಬರುತ್ತೆ, ಇನ್ನೊಂದು ಬೇರೆ ಇಲಾಖೆಯಲ್ಲಿ ಬರುತ್ತೆ. ಆ ಇಲಾಖೆಯಲ್ಲಿ ಅವ್ರಿಗೆ ಯಾವ್ದು ಬರುತ್ತೆ, ಫಿಸಿಕ್ಸ್ ಇದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದರೆ ಫಿಸಿಕ್ಸ್ ಮಾಡಲೇಬೇಕು. ಬೇರೆ ಯಾವ್ದಾರು SDA FD ಅಲ್ಲಿ ಕೊಡ್ತಾ ಹೋಗ್ತಾರೆ. ಸರ್ ನಿಮಗೆ ಏನಾದರೂ ರಿವಾರ್ಡ್ಸ್ ಅಂತ ಏನಾದರೂ ಸಿಗುತ್ತಾ ಸರ್? ಪಕ್ಕ ಬೆಂಗಳೂರು ಸಿಟಿಗಳಲ್ಲಿ, ನನಗೆ ಡಿಸ್ಟಿಗಿಂದ ಅಷ್ಟು ಐಡಿಯಾ ಇಲ್ಲ. ಓಕೆ. ಪರೇಡ್ಲಿ ಮಂತ್ಲಿ ಪರೇಡ್ ನಡೆಯುತ್ತೆ. ಮಂತ್ಲಿ ಯಾರ್ಯಾರು ಒಳ್ಳೆ ಕೆಲಸ ಮಾಡಿರ್ತಾರೆ, 112 ರೆಸ್ಪಾನ್ಸ್ ಚೆನ್ನಾಗಿ ಮಾಡಿರ್ತಾರೆ, ಓಕೆ. ಒಂದು ಕೋಬ್ರಾಗಳು ಪೆಟ್ರೋಲಿಂಗ್ ಚೆನ್ನಾಗಿ ಮಾಡಿರ್ತಾರೆ. ಬಟ್ ಓವರಾಲ್ ಆಗಿ ಎಲ್ಲ ಯೂನಿಟ್ಸ್ಗಳಲ್ಲಿ ಯಾರ್ಯಾರು ಚೆನ್ನಾಗಿ ಮಾಡಿರ್ತಾರಲ್ಲ. ನಮ್ಮ ರೀಸೆಂಟಾಗಿ ನಿಮಗೆ ಒಂದು ವಿಷಯ ಹೇಳಬೇಕು. ನಮ್ಮ ವಿನಾಯಕ್ ಅಂತ ನಮ್ಮ ಕೊಲೀಗ್ಸ್ ನಮ್ಮ ಸ್ಟೇಷನಲ್ಲಿ ಇದ್ರಲ್ಲಿ, ನೀವೊಂದು ನಂಬ್ತಿರೋಗಿರ್ತಿಲ್ಲ, ಆಂಧ್ರದಿಂದ ಬರ್ತಾ ಇರೋ ಒಬ್ಬ ಫ್ಯಾಮಿಲಿ ಒಂದು 5 ತೊಲೆ ಬಂಗಾರ ಕಳ್ಕೊಂಡಿರ್ತಾರೆ. ಅದು ಅವನ ಕೈಗೆ ಸಿಕ್ಕಿರುತ್ತೆ. ಓಕೆ. ಅದನ್ನ ರಿಟರ್ನ್ ಮಾಡಿರ್ತಾನೆ ಅವನು. ಈಗ ನೋಡಿ 5 ತೊಲೆ ಅಂದ್ರೆ ಈ ಪ್ರೆಸೆಂಟ್ ಅಲ್ಲಿ ಎಷ್ಟಂದ್ರೆ ಹೆಚ್ಚು ಕಮ್ಮಿ ಒಂದು 8 ಲಕ್ಷ ದುಡ್ಡು. ಈಗ ನಮಗೆ 1 ತೊಲೆ ಸಿಕ್ಕರೆ ಎಲ್ಲೋ ಸಿಗೋಣ ಅಂತ ಆ ತರ ಮನಸ್ಥಿತಿ. ಈಗ ನೋಡಿ ಪೊಲೀಸರು ಯಾವ ತರ ಕೆಲಸ ಮಾಡ್ತಾರೆ ಇದೆಲ್ಲ ನಿಮಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಪಬ್ಲಿಕ್ ಅಲ್ಲಿ. ಇದು ಕೆಲಸ ಯಾರು ಗೊತ್ತಿರಲ್ಲ, ಹೊರಗಡೆ ಸುಮ್ಮನೆ ಮಾತಾಡ್ಕೊಂಡು 5 ತೊಲೆ ಅವ್ರಿಗೆ ಬಂದು ಕಾಲಿಗೆ ಬಿಡಿದ್ರು. ನಮ್ಮ ನನ್ನ ಮಗಳ ಮದುವೆಗೆ ಜೋಡಿಸಿದ್ದು ಹಂಗೆ ಹಿಂಗೆ ಅಂತ ಹೇಳಿ 5 ತೊಲೆ ಬಂಗಾರ ಅಂತ ಹೇಳಿ ಸಾಮಾನ್ಯ ಅಲ್ಲ. ಅವ್ರು ಒಂದು ಎಷ್ಟೋ ವರ್ಷದಿಂದ ಕೂಡಿಟ್ಟಿದ್ದು ಬಡವ ಫ್ಯಾಮಿಲಿ ಮಾತ್ರ. 5 ನಮ್ಮ ವಿನಾಯಕ ಅಂತ ಹೇಳಿ ನಮ್ಮ ರೂಮ್ಮೇಟೆ 5 ಆ ಥರ ಅವ್ರು ರಿವಾರ್ಡ್ ಕೊಡ್ತಾ ಹೋಗ್ತಾರೆ. ಪ್ರತಿ ಕೆಲಸದಲ್ಲೂ ಕೂಡ ಪ್ರತಿ ಮಂತಲ್ಲೂ ಪರೇಡ್ ಆದಮೇಲೆ ಇವರು ಈ ಥರ ಕೆಲಸ ಮಾಡಿದ್ದಾರೆ, 112 ರೆಸ್ಪಾನ್ಸ್ ಮಾಡಿದ್ದಾರೆ, ಈ ಥರ ಟ್ರಾಫಿಕ್ ರೆಗ್ಯುಲೇಟ್ ಮಾಡಿದ್ದಾರೆ, ಈ ಥರ ಅಟೆಂಡ್ ಮಾಡಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನ ರಕ್ಷಿಸಿದ್ದಾರೆ ಅಂತ ಹೇಳಿ ಅವಾರ್ಡ್ ಮಾಡ್ತಾ ಹೋಗುತ್ತೆ. ಈ ಅವಾರ್ಡ್ ನಮಗೆ ಏನಾಗುತ್ತೆ, ನಾಳೆ ಕೆಲಸ ಮಾಡೋಕ್ಕೆ ನಮಗೆ ಮೋಟಿವೇಶನ್ ಆಗುತ್ತೆ. ಹೌದು. ಓಕೆ. ಸರ್ ನಿಮಗೆ ಪ್ರಮೋಷನ್ ಇದ್ರಲ್ಲಿ ಬಂದರೆ ಯಾವ ಥರ ಇರುತ್ತೆ ಸರ್ ಪ್ರಮೋಷನ್ ಅಂತಂದರೆ? ಸರ್ ಪ್ರಮೋಷನ್ ಅಂತ ಬಂದಾಗ ಸರ್ವಿಸ್ ಲೆಕ್ಕದಲ್ಲೇ ಸೀನಿಯಾರಿಟಿ ಏನಿರುತ್ತೆ, ನಾವು ಯಾವಾಗ ರಿಕ್ರೂಟ್ ಆಗಿರುತ್ತೆ ನಮ್ಮ ಬ್ಯಾಚಲ್ಲಿ ಆ ಬ್ಯಾಚ್ ಪ್ರಕಾರ ಪ್ರಮೋಷನ್ಗಳು ಆಗ್ತಾ ಹೋಗ್ತವೆ. ಇದಕ್ಕೆ ಸಂಬಂಧಪಟ್ಟಂತೆ ಏನಂತ ಹೇಳಿದ್ರೆ, ಈಗ ನಾನು 2021 ಬ್ಯಾಚು, ನನ್ನ ಪ್ರಮೋಷನ್ ಬಂದ್ಬಿಟ್ಟು ನೆಕ್ಸ್ಟ್ ಯಾವಾಗ ನಮ್ಮ ಬ್ಯಾಚ್ ಅವ್ರು ಯಾವಾಗ ಅಂತ ಆಗುತ್ತಲ್ಲ, ನಾರ್ಮಲ್ ಇಷ್ಟು ಏಜ್ ಸರ್ವಿಸ್ ಅಂತ ಆಗಿರುತ್ತಲ್ಲ, ಆ ಸರ್ವಿಸ್ ಮೇಲೆ 2022 ಬಂತ ನಮ್ಮ ಒಂದು ಬ್ಯಾಚಲ್ಲಿ ನಾವು ಇಷ್ಟು ಜನ ಬ್ಯಾಚ್ ಬೆಂಗಳೂರು ಸಿಟಿ ಒಂದು 800 ಜನ ಅಪಾಯಿಂಟ್ ಆದ್ವಿ. ಅದು ಹಂತವಾಗಿ ನಮಗೆ ಪ್ರಮೋಷನ್ ಕೊಡ್ತಾ ಹೋಗ್ತದೆ. ಸರ್ ಈಗ ನಾರ್ಮಲ್ ಒಂದು ಜನರಲ್ ಎಲ್ಲರಿಗಿರೋದಂತ ಕೇಳ್ತೀನಿ. ಏನಪ್ಪ ಅಂದರೆ VIP ಈಗ ಫಾರ್ ಎಕ್ಸಾಂಪಲ್ ಪೊಲಿಟಿಷಿಯನ್ಸ್ ಆಗಿರ್ಬೋದು, ಲೈಕ್ ಅವರು ಕೊಡೋಂತಹ ಏನು ಝೀರೋ ಟ್ರಾಫಿಕ್ ಇದೆಲ್ಲ, ಸೊ ಯಾಕೆ ನಮ್ಮ ನಾರ್ಮಲ್ ಜನಕ್ಕೆ ಕೊಡೋಕ್ಕಾಗಲ್ಲ ಅಂತ ಒಂದಷ್ಟು ಜನ ಮಾತಾಡ್ಕೊಂತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಸರ್ VIPಗಳು ಅಂತ ಹೇಳಿದ್ರೆ ನಾವು ಯಾವ್ದಾದ್ರು ಕನ್ಸರ್ಟ್ PM ಇರ್ಬೋದು, CM ಆಗಿರ್ಬೋದು, ಸರ್ ಅವರು ಜನರಿಂದ ಆಯ್ಕೆ ನಾವು ಮಾಡಿರೋ ಜನರೇ ಆಯ್ಕೆ ಮಾಡಿರುವಂಥ ಪ್ರತಿನಿಧಿಗಳು. ದೇಶಕ್ಕೋಸ್ಕರ ಇರ್ಬೋದು, ನಮ್ಮ ಸ್ಟೇಟಿಗೋಸ್ಕರ, ನಮ್ಮ ಡಿಸ್ಟಿಕ್ಗೋಸ್ಕರ ಅವ್ರಿಗೆ ಯಾಕೆ ಪ್ರಿಫರೆನ್ಸ್ ಕೊಡ್ತಾರೆ ಅನ್ನೋದಕ್ಕೆ ಒಂದು ಥಿಂಕ್ ಏನಂತ ಹೇಳಿದ್ರೆ, ಅವ್ರು ಒಬ್ಬರೇ, ಪಬ್ಲಿಕ್ ಭಾಳಷ್ಟು ಜನ ಇರ್ತಾರೆ, ಅವ್ರು ಒಬ್ಬರೇ ಆಗಿರ್ತಾರೆ, ಅವರ ಇಂಪಾರ್ಟೆನ್ಸ್ ಭಾಳ ಆಗಿರುತ್ತೆ. ನಮ್ಮದು ಏನದು ಶಾಸಕಾಂಗ ಇರ್ಬೋದು, ಕಾರ್ಯಾಂಗ ಇರ್ಬೋದು, ಆ ಟೈಮಲ್ಲಿ ನಮ್ಮ ಡಿಸ್ಟಿಕ್ಕಿಗೆ ರೆಸ್ಪಾನ್ಸ್, ನಮ್ಮ ಸ್ಟೇಟಿಗೆ ರೆಸ್ಪಾನ್ಸ್, ನಮ್ಮ ಕಂಟ್ರಿಗೆ ರೆಸ್ಪಾನ್ಸ್, ಅವ್ರು ಒಬ್ಬರು ಇರ್ತಾರೆ. ಅವ್ರು ಜನರಿಂದ ಆಯ್ಕೆ ಆಗಿರ್ತಾರಲ್ಲ, ಆ ಒಂದು ಉದ್ದೇಶಕ್ಕೆ ಎಲ್ಲೋ ಒಂದು ಕಡೆ ಅವ್ರ ಸೇಫ್ಟಿ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲೋ ಒಂದು ಕಡೆ ಅವ್ರ ಕೆಲಸದಲ್ಲಿ ಇರ್ಬೋದು, ಅವರ ಒಂದು ಲೈಫ್ ಸ್ಟೈಲ್ ಎಲ್ಲೂ ಪ್ರಾಬ್ಲಮ್ ಆಗಬಾರ್ದು. ಮತ್ತು ಏನಾದರೂ ಹೆಚ್ಚು ಕಮ್ಮಿ ಆಗ್ತಾ ಹೇಳಿದ್ರೆ ಅದು ಇಂಟರ್ನ್ಯಾಷನಲ್ ನ್ಯೂಸ್ ಆಗುತ್ತೆ, ಸ್ಟೇಟಲ್ಲಾದರೆ ನ್ಯಾಷನಲ್ ನ್ಯೂಸ್ ಆಗುತ್ತೆ. ಎಲ್ಲ ಒಂದು ಕಡೆ ಕಾನೂನು ಅವರನ್ನು ಕಾಪಾಡಿಸ್ಕೊಳ್ಳಲು ವಿಫಲ ಆಗಿದೆ ಅನ್ನೋ ಒಂದು ಇದು ಇನ್ಸೆಕ್ಯೂರ್ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ಅವರಿಗೆಲ್ಲ ಕೊಡ್ತಾರೆ ಅನ್ನೋ ನಂದು ಒಂದು ಇನ್ನೊಂದು ಸಣ್ಣ ಡೌಟ್ ಸರ್. ಸಿನಿಮಾದೆಲ್ಲ ನೋಡ್ತಾ ಇರ್ತೀವಿ ನಾವು, ಒಂದು ಕೇಸ್ ಕ್ಲಿಯರ್ ಮಾಡ್ತಿದ್ದಂಗೂ ಪ್ರಮೋಷನ್ ಬರುತ್ತೆ ಅಂತಂದೆಲ್ಲ ಇರುತ್ತೆ. ಇಲ್ಲಿ ರಿಯಾಲಿಟಿ ಹೆಂಗಿರುತ್ತೆ ಸರ್? ಸರ್ ರಿಯಾಲಿಟಿ ಆ ಥರ ಇರಲ್ಲ. ನೀವು ಹೇಳಿದ್ರಲ್ಲ ಆಗಲೇ ರಿವಾರ್ಡ್ ಅಂತ ಕೇಳಿದರೆ, ನೀವು ಯಾವುದೇ ಒಂದು ಕೇಸಲ್ಲಿ ಚೆನ್ನಾಗಿ ಮಾಡಿದ್ರಿ ಅಂತ ಹೇಳಿದ್ರೆ ಅದನ್ನು ಇಲಾಖೆಯಲ್ಲಿ ಹೈಯರ್ ಆಫೀಸರ್ಗಳು ಪಕ್ಕಾ ನೋಟ್ ಡೌನ್ ಮಾಡ್ಕೊಂಡು ನಿಮಗೆ ರಿವಾರ್ಡ್ ಕೊಡ್ತಾರೆ. ಆ ಒಂದು ಕೇಸಲ್ಲೇ ನೀವು ಕ್ಲಿಯರ್ ಮಾಡಿದಿರ ಅಥವಾ ಕೇಸಲ್ಲಿ ನೀವು ಭಾಳಷ್ಟು ಪಾರ್ಟಿಸಿಪೇಟ್ ಮಾಡಿರೋ ಅನ್ನೋ ಉದ್ದೇಶಕ್ಕೆ ಎಲ್ಲೂ ನಾನಂತರೂ ಪ್ರಮೋಷನ್ ಕೇಳಿಲ್ಲ. ನಿಮಗೆ ಪ್ರಮೋಷನ್ ಅಂತ ಬಂದಾಗ ಸರ್ವಿಸ್ ಲೆಕ್ಕನೇ ಅಂತ ಕನ್ಸಿಡರ್ ಮಾಡ್ತಾರೆ. ಅದು ಇಷ್ಟೇ ವರ್ಷ ಮಾಡಿರಬೇಕು ಅಂತ ಏನಿದೆಯಾ? ಹೆಂಗೆ ನಮ್ಮ ಬ್ಯಾಚ್ಗಳು ಯಾವ ಥರ ಖಾಲಿ ಆಗ್ತವೆ, ಫಾರ್ ಎಕ್ಸಾಂಪಲ್ ಹೆಡ್ ಕಾನ್ಸ್ಟೇಬಲ್, ASI, PSI ವೇಕೆನ್ಸಿಗಳು ಹೆಂಗೆ ಖಾಲಿ ಆಗ್ತವೆ, ಹಿಂದಿನವರಿಗೆ ತಗೊಂತ ಹೋಗ್ತಾರೆ. ನಮ್ಮ ಪ್ಲೇಸಲ್ಲಿ ರಿಕ್ರೂಟ್ ಸ್ಟಾಫ್ಗಳು ಬರ್ತಾನೆ ಹೋಗ್ತಾರೆ. ಸೀನಿಯಾರಿಟಿ ಬಿಟ್ಟು ಪ್ರಮೋಷನ್ಗಳು ಬರ್ತಾವೆ. ಸೀನಿಯಾರಿಟಿ ಮೇಲೆ ಪ್ರಮೋಷನ್ ಹೋಗ್ತಾ ಇರುತ್ತೆ. ಓಕೆ ಸರ್, ನಿಮ್ಮ ಇದಕ್ಕೆ ಏಜ್ ಲಿಮಿಟ್ ಅಂತ ಏನು ಇದೆ ಸರ್? ನಮ್ಮದು PC ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ 18 ಮಿನಿಮಮ್ ಏಜು, ಅಲ್ಲಿ 18ಇಂದ ಸ್ಟಾರ್ಟ್ ಆಗುತ್ತೆ ಅಪ್ಲೈ ಮಾಡೋದು. ಓಕೆ. ಇದು ಲಾಸ್ಟಿಗೆ ಬಂದುಬಿಟ್ಟು ಬೇರೆ ಕ್ಯಾಟಗರಿ ಬೇರೆ ಜನರಲ್ 25 ಅಂತ ಇದೆ. ಆಮೇಲೆ OBC ಅವರಿಗೆಲ್ಲ 27 ಅಂತ ಬರುತ್ತೆ. ಆಮೇಲೆ SC ST ಅಂತ ಬಂದರೆ 2 ಇಯರ್ ಎಕ್ಸ್ಟೆಂಡ್ 29ವರೆಗೂ ಬರುತ್ತೆ. ಅಲ್ಲಿವರೆಗೂ ಅಪ್ಲೈ ಮಾಡ್ಕೊಂತ
PC ಇರ್ಬೋದು, PSI ಇರ್ಬೋದು, ಅಪ್ಲೈ ಮಾಡಿ ಎಕ್ಸಾಮ್ ಬರೆಯೋಕ್ಕೆ ಅವಕಾಶಗಳಿದೆ. ಓಕೆ. ಲೈಕ್ ಈಗ ಎಷ್ಟು ವರ್ಷವರೆಗೂ ನೀವು ಈ ಸರ್ವಿಸ್ನ ನೀವು ಇದು ಮಾಡ್ಬೋದು ಅಂತ? ನಾವು 60 ವರ್ಷದವರೆಗೂ ಸರ್ವಿಸ್ ಮಾಡ್ಬೋದು. 60 ಇಯರ್ಸ್ 60. ಸರ್ ರಿಟೈರ್ಮೆಂಟ್ ಆದಮೇಲೆ ನಿಮಗೆ ಬರೋಂಥ ಬೆನಿಫಿಟ್ಸ್ ಏನಿರ್ತದೆ ಸರ್ ನಿಮಗೆ ಗೌರ್ಮೆಂಟ್ ಕಡೆಯಿಂದ? ಸರ್ ರಿಟೈರ್ಡ್ ಆದಮೇಲೆ ನಾವು NPS ಅಂತ ಕಟ್ಟಿರ್ತೀವಿ, ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ ಹೇಳಿ, ಮತ್ತು KGID ಅದು ಒಂದು 2 ಇನ್ಸೂರೆನ್ಸ್ ಏನಿರುತ್ತೆ ಅದನ್ನು ನಮ್ಮ ಸ್ಯಾಲ್ರಿಯಲ್ಲೇ ಕಟ್ ಆಗ್ತಾ ಹೋಗುತ್ತೆ. ಆ ಒಂದು ಅಮೌಂಟಿಗೆ ಏನು ಇಂಟ್ರೆಸ್ಟ್ ಇರುತ್ತೆ ಆ ಒಂದು ಇಂಟ್ರೆಸ್ಟನ್ನು ಗೌರ್ಮೆಂಟ್ ಹಾಕ್ಕೊಟ್ಟು ಸಮ್ ಅಮೌಂಟ್, ಈಗ ಮೊದಲು ಹಳೆ ಪೆನ್ಷನ್ ಸ್ಕೀಮ್ ಇತ್ತು, ನೀವು ರಿಟೈರ್ಡ್ ಆದಮೇಲೆ ಕೂಡ ಅರ್ಧ ಸಂಬಳ ಬರ್ತಿತ್ತು. ಹೌದೌದು. ಈಗ 2006 ಅದಾದಮೇಲೆ ನಮಗೆ ಯಾರಿಗೂ ಇಲ್ಲ. ಈಗ ನಮ್ಮ ಸ್ಯಾಲ್ರಿಲಿ ಏನು ಕಟ್ ಆಗಿರುತ್ತೆ ಅದಕ್ಕೆ ಪರ್ಸೆಂಟೇಜ್ ಅಂತ ಹಾಕಿ ಅದನ್ನು ಈಗ ಲಾಸ್ಟಿಗೆ ಸಮ್ ಅಮೌಂಟ್ ಅಂತ ಕೊಡ್ತಾರೆ. ನೀವು ಬೇಕಾದ್ರೆ 40% ಒಂದು ಸೆಟಲ್ಮೆಂಟ್ ಕೊಟ್ಟಾದ್ಮೇಲೆ ರಿಮೈನ್ 60% ನೀವು ಮಂತ್ಲಿ ತಗೋಬೋದು. ಅದು ಕೂಡ ಅವಕಾಶ ಇದೆ KGIDಯಲ್ಲಿ. ಇಲ್ಲ ಅಂತ ಹೇಳಿದ್ರೆ ಒಂದೇ ಸರಿ ತಗೊಂತೀನಿ ಅಂದರೆ ಅದಕ್ಕೂ ಕೂಡ ಅವಕಾಶ ಇದೆ. ಸರ್ ನಿಮಗೆ ಇವಾಗ ಗೌರ್ಮೆಂಟ್ ಜಾಬಲ್ಲಿ ಇದ್ದೀರಾ, ಪ್ರೈವೇಟ್ ಜಾಬ್ಗೂ ಗೌರ್ಮೆಂಟ್ ಜಾಬ್ಗೂ ಡಿಫ್ರೆಂಟ್ ಅಂದರೆ ಏನು ಹೇಳ್ತೀರಾ ಸರ್ ನಿಮಗೆ? ಅಂದರೆ ಪ್ರೈವೇಟ್ ಜಾಬ್ ಬಂದರೆ ಟಾರ್ಚರ್ ಅಂತ ಇರ್ತಾರೆ, ಪ್ರೆಷರು, ಟಾರ್ಗೆಟ್ಸು ಆ ಥರ ಈ ಥರ ಇರುತ್ತೆ. ಅಡ್ವಾಂಟೇಜ್ ಸಿಗುತ್ತೆ ಪ್ರೈವೇಟ್ಗೆ ಏನು ನಿಮ್ಮ ಪ್ರಕಾರ? ಸರ್ ನಿಜ ಹೇಳಬೇಕಂದ್ರೆ ನನ್ನ ಒಂದು ಅನುಭವಕ್ಕೆ ಬಂದಿದೆ ಅಂದರೆ ಪ್ರೈವೇಟ್ ಗೌರ್ಮೆಂಟ್ ಅಂತ ಯಾವ ಥರ ಇಲ್ಲ, ಎಲ್ಲದರಲ್ಲೂ ಕಮಿಟ್ಮೆಂಟ್ಸ್ಗಳಿದ್ದಾವೆ, ಎಲ್ಲದರಲ್ಲೂ ಚಾಲೆಂಜಸ್ಗಳಿದ್ದಾವೆ. ನೀವು ಯಾವ ಥರ ನಿಮ್ಮ ಮೆಂಟಾಲಿಟಿ ಯಾವ ಥರ ಇರುತ್ತೆ, ಪ್ರತಿಯೊಂದು ಚಾಲೆಂಜನ್ನು ಅಕ್ಸೆಪ್ಟೇಬಲ್ ಆಗಿ ನೀವು ತಗೊಂಡು ನಾವು ಮೂವ್ ಆನ್ ಆಗ್ತೀನಿ ಅಂತ ಅಂದರೆ ಗೌರ್ಮೆಂಟು ಪ್ರೈವೇಟ್ ಅಂತ ಏನಿಲ್ಲ. ಬಟ್ ಗೌರ್ಮೆಂಟಲ್ಲಿ ಒಂದು ಒಳ್ಳೇದೇನಂತ ಹೇಳಿದ್ರೆ ಜಾಬ್ ಸೆಕ್ಯೂರಿಟಿ ಭಾಳ ಗೌರ್ಮೆಂಟಲ್ಲಿ. ನಿಮ್ಮನ್ನು ನೀವಾಗಿ ಹೋಗೋವರೆಗೂ ಯಾರೂ ತೆಗಿಯೋಕ್ಕೆ ಸಾಧ್ಯ ಇಲ್ಲ. ನೀವಾಗಿ ಏನಾದರೂ ಕೊಟ್ಟರು ಕೂಡ ನಾನು ರಾಜೀನಾಮೆ ಕೊಡ್ತೀನಿ ಕೂಡ ಹೋಲ್ಡಲ್ಲಿ ಇರ್ತಾರೆ 3 ತಿಂಗಳು. ಏನು ಹೌದಾ, ಎದಕ್ಕಪ್ಪ, ಬಾ ಕುತ್ಕೋ, ಕೌನ್ಸಿಲಿಂಗ್ ಮಾಡ್ತಾರೆ, ಏನು ಸಮಸ್ಯೆ ಆಗಿದೆ, ಏನು ಇಲ್ಲ, ಆ ಥರ ಈ ಥರ ಕೇಳ್ತಾರೆ. ಬಟ್ ಪ್ರೈವೇಟಲ್ಲಿ ಅದೊಂದು ಜಾಬ್ ಸೆಕ್ಯೂರಿಟಿ ಇಲ್ಲ. ನೀನು ತಗೊಂಡು ರಾಜೀನಾಮೆ ಕೊಟ್ಟು ಎಕ್ಸೆಪ್ಟ್ ಮಾಡ್ಕೊಂಡು ನಾಳೆಯಿಂದ ಬರಬೇಡ ಹೋಗಿ ಅಂತ ಕಳಿಸ್ತಾರೆ. ಮತ್ತು ಯಾವಾಗ ಲೇ ಆಫ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಲೇ ಆಫ್ಗಳು ಭಾಳ ಆಗ್ತವೆ ಪ್ರೆಸೆಂಟ್ AI ಬಂದಾಗಿಂದ. ಎಕ್ಸ್ಪೆಷಲಿ ಈಗ ನೀವು ಮಾಡ್ತಿರ್ತೀರ, ರಾತ್ರಿ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತಿರ್ತೀರ, ನಾಳೆ ಮೇ ಬಿ ನಿಮ್ಮ ಲೇ ಆಫ್ ಲಿಸ್ಟಲ್ಲಿ ನಿಮ್ಮ ಹೆಸರು ಇದ್ದರೆ ಆ ಕೆಲಸನೇ ಮುಗೀತು, ನಾಳೆಯಿಂದ ನೀವು ಸೇವಾ ವ್ಯವಸ್ಥೆ ಇಲ್ಲ, ಆ ಥರ ಇದೆ. ಬಟ್ ನನ್ನ ಪ್ರಕಾರ ಏನಂತ ಹೇಳಿದ್ರೆ ಪ್ರೈವೇಟ್ ಇರಲಿ ಗೌರ್ಮೆಂಟ್ ಇರಲಿ, ಬದುಕ್ತೀನಿ ಅಥವಾ ಮಾಡ್ತೀನಿ ಅನ್ನೋ ಕೆಲಸ ಮಾಡ್ತೀನಿ ಅನ್ನೋರಿಗೆ ಓಕೆ, ಲೈಫಲ್ಲಿ ಲೀಡ್ ಮಾಡೋ ಒಂದು ಧೈರ್ಯ ಬೇಕು, ಅಷ್ಟೇ ಸಾಕು. ಈ ಸಸ್ಪೆಂಡ್ ಅಂತ ಮಾತು ಕೇಳ್ತಾ ಇರ್ತೀವಿ ಸರ್ ಕಾಮನ್ನಾಗೆ. ಏನಾದ್ರು ಒಂದು ತಪ್ಪು ಕೆಲಸ ಮಾಡಿದಾಗ ಯಾವಾಗ ಸಸ್ಪೆಂಡ್ ಅಂತ, ಏನು ಸರ್ ಸಸ್ಪೆಂಡ್ ಅಂದರೆ ಇವಾಗ 3 months ಸಸ್ಪೆಂಡ್, 6 months ಸಸ್ಪೆಂಡ್ ನೋಡ್ತೀವಿ. ಲೈಕ್ ಈ ಅಧಿಕಾರಿ ಅಥವಾ ಈ ಒಂದು ಕಾನ್ಸ್ಟೇಬಲ್ ಈ ಒಂದು ತಪ್ಪು ಮಾಡಿದ್ರು ಇದಕ್ಕೆ ಅಂತ, ಲೈಕ್ ಏನೇನು ತಪ್ಪುಗಳ ಮೇಲೆ ಯಾವ ಆಧಾರದ ಮೇಲೆ ಸಸ್ಪೆಂಡ್ ಮಾಡ್ತಾರೆ, ಇಲ್ಲ ಏನು ಪನಿಷ್ಮೆಂಟ್ ಮಾಡ್ತಾರೆ? ಸರ್ ಅದೇ ಹೇಳಿದ್ನಲ್ಲ, ಈಗ ನೀವು ಹೇಳಿದ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ನೋಡಿದ್ವಿ ಸರ್ ನಾವು, ಅದು ಮುಂದೆ ಏನಾಗುತ್ತೆ ಅಂತ ನಮಗೆ ಗೊತ್ತಿರಲ್ಲ, ಅಷ್ಟೇ ನಮಗೆ ಗೊತ್ತಿರುತ್ತೆ ಅಂತ. ಅದೊಂದು ಆಧಾರ ಇಟ್ಕೊಂಡು ಏನೇ ಒಂದು ಲೋಪದೋಷಗಳಾದರೂ ಕೂಡ ಅಲ್ಲಿ ಅಧಿಕಾರಿ ಅಥವಾ ಸ್ಟಾಫ್ ಸಿಬ್ಬಂದಿ ಏನಾದರೂ ಲೋಪದೋಷಗಳು ಕಂಡು ಬಂದರೆ ಹಿರಿಯ ಆಫೀಸರ್ಗಳು ಏನು ಅಧಿಕಾರ, ರೂಲ್ ನಂಬರ್ 6, ರೂಲ್ ನಂಬರ್ 7 ಅಂತ ನಮ್ಮಲ್ಲಿ ಏನು ಪೊಲೀಸ್ ಮ್ಯಾನ್ಯಲ್ಗಳಲ್ಲಿ ನಮಗೆ ಆದಂತಹ ಕೆಲವೊಂದು ಶಿಕ್ಷೆಗಳಿದ್ದಾವೆ. ಚಿಕ್ಕ ನಮ್ಮ ಒಂದು ಲೋಪದೋಷಗಳಿಗೆ ವಾಗ್ದಂಡನೆ ಇರ್ಬೋದು, ಇನ್ನೊಂದು ರನ್ನಿಂಗ್ ಮಾಡೋದಿರ್ಬೋದು, ಸ್ಯಾಲ್ರಿ ಕಟ್ ಇರ್ಬೋದು, ಸ್ಯಾಲ್ರಿ ಕಟ್ ಅನ್ನೋಕ್ಕಿಂತ ಇನ್ಕ್ರಿಮೆಂಟ್ ಕಟ್ಟಿರ್ಬೋದು, ಪ್ರಮೋಷನ್ನ ಹೋಲ್ಡ್ ಮಾಡಿದ್ರು, ಇದು ಚಿಕ್ಕ ಮಟ್ಟದಲ್ಲಿ ಆಗುತ್ತೆ. ದೊಡ್ಡ ಮಟ್ಟದಲ್ಲಿ ಲೋಪದೋಷಗಳು ಕಂಡು ಬಂದರೆ ನೀವು ಸಸ್ಪೆಂಡ್ ಅಂತ ಹೇಳ್ತೀರಾ, 3 ತಿಂಗಳು ಅಥವಾ 6 ತಿಂಗಳು ಸಸ್ಪೆಂಡ್ ಅಂತ ಮಾಡ್ತಾರೆ. ಸಸ್ಪೆಂಡ್ ಅಂತ ಹೇಳಿದ್ರೆ ಆ ಒಂದು 3 ತಿಂಗಳು 6 ತಿಂಗಳು ಈ ಹೈಯರ್ ಆಫೀಸರ್ ಎಷ್ಟು ವಿವೇಚನೆ ಮಾಡಿದ್ರು, ಒಂದು 6 ತಿಂಗಳು ಸಸ್ಪೆಂಡ್ ಅಂತ ಹೇಳಿದ್ರೆ ಆ ಒಂದು 6 ಮಂತ್ ನಾವು ಕೆಲಸಕ್ಕೆ ಬರಲ್ಲ. ನಮ್ಮ ಒಂದು ಏನು ಸರ್ಕಾರ ಸ್ಯಾಲ್ರಿ ಮೇಂಟೆನೆನ್ಸ್ ಏನಿರುತ್ತೆ ನಮಗೆ ಅಷ್ಟೇ ಕೊಡ್ತಾರೆ, ಕಂಪ್ಲೀಟ್ ಸ್ಯಾಲ್ರಿ ಇರಲ್ಲ. ಅದು ನಮ್ಮ ಪ್ರಮೋಷನಲ್ಲಿ ಸರ್ವಿಸ್ ಅಂತ ಕನ್ಸಿಡರ್ ಆಗಲ್ಲ, ಯಾಕಂದ್ರೆ 6 ತಿಂಗಳು ನಮಗೆ ಗ್ಯಾಪ್ ಆಗಿರುತ್ತಲ್ಲ, ಆ ಒಂದು 6 ತಿಂಗಳನ್ನು ನಮ್ಮ ಸರ್ವಿಸಲ್ಲಿ ಲೆಸ್ ಆಗುತ್ತೆ. ಸರ್, ಇನ್ನು ಈ ಕೆಲಸದಲ್ಲಿ ವೀಕ್ ಆಫ್ ಅಂತ ಬಂದರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಪ್ರೈವೇಟಲ್ಲಿ ವರ್ಕ್ ಮಾಡ್ತಿದ್ದಾಗ ನಮಗೆ ವೀಕ್ಲಿ ಒನ್ಸ್ ಅಂತ ವೀಕ್ ಆಫ್ ಸಿಗುತ್ತೆ. ಸೊ ನಿಮ್ಗೆ ಯಾವ ಥರ ರೆಸ್ಪಾನ್ಸ್? ಈಗ ಪೊಲೀಸ್ ಇಲಾಖೆಯಲ್ಲಿ ನಿಜ ಹೇಳ್ಬೇಕಂದ್ರೆ ವೀಕ್ ಆಫ್ ಮ್ಯಾಂಡೇಟರಿ ಮಾಡಿದ್ದಾರೆ. ನೀವು ಈಗ ತಗಂತಿಲ್ಲ ಅಂದ್ರೆ ಫೋನ್ ಮಾಡಿ ಕೇಳ್ತಾರೆ, ನಾಳೆ ವೀಕ್ ಆಫ್ ಕೊಡ್ಬೇಕಪ್ಪ ಅಂತ ಹೇಳಿ. ಎಕ್ಸ್ಪೆಷಲಿ ನನ್ನ ಅನುಭವ ಬಂದಿದ್ದು, ನಂದೇ ಹೇಳ್ತೀನಿ, ನನಗೆ ಶುಕ್ರವಾರ ವೀಕ್ ಆಫ್. ಶುಕ್ರವಾರ ಎಮರ್ಜೆನ್ಸಿ ಟೈಮಲ್ಲಿ ಆಗಕ್ಕೆ ಕೊಡೋಕ್ಕಾಗಿಲ್ಲ ಅಂದ್ರೂ ಕೂಡ ನಿಮಗೆ ಶನಿವಾರ ಮೇ ಬಿ ಸೋಮವಾರ ಫೋನ್ ಮಾಡಿ ನಾಳೆ ಹೋಗ್ತೀನಪ್ಪ ಅಂತ ಕೇಳಿ ಕೊಡೋ ಲೆಕ್ಕದಲ್ಲಿ ಇದ್ದಾರೆ. ಅದಕ್ಕಿಂತ ಬೆಟ್ರು ನನಗೆ ಬೇರೆ ಎಲ್ಲೂ ನನಗೆ ಅವಕಾಶ ಸಿಗಲ್ಲ ಅನ್ಸುತ್ತೆ. ಪ್ರೈವೇಟ್ ಸೆಕ್ಟರ್ಗಳಲ್ಲೂ ಶನಿವಾರ ಭಾನುವಾರ ಏನು ಸ್ಟ್ಯಾಂಡರ್ಡ್ ಆಗಿರುತ್ತೆ, ನೀವು ಭಾನುವಾರ ಕಣ್ಣು ಮುಚ್ಕೊಂಡು ಯಾರಿಗೆ ಕೇಳ್ದಂಗೆ ಹೋಗ್ಬೋದು. ಹಾಗೆ ನಮ್ಮ ಇಲಾಖೆಯಲ್ಲೂ ನನ್ನ ಶುಕ್ರವಾರ ಬಂತು ಅಂದರೆ ನಾನು ಶುಕ್ರವಾರ ಯಾರಿಗೂ ಕೇಳೋ ಅವಶ್ಯಕತೆ ಇಲ್ಲ, ಡ್ಯೂಟಿ ಬೋರ್ಡಲ್ಲಿ ಹಾಕಿರ್ತಾರೆ ವೀಕ್ ಆಫ್ ಅಂತ, ನಾವು ಈಸಿಯಾಗಿ ಹೋಗ್ಬೋದು. ಅಷ್ಟು ಚೆನ್ನಾಗಿ ಇದು ಇಂಪ್ಲಿಮೆಂಟ್ ಆಗ್ತಾ ಇದೆ ಸರ್. ಸರ್ ಮತ್ತೆ ನಿಮಗೆ ಲಾಂಗ್ ಲೀವ್ ಬೇಕಂತ ಅಂದರೆ ಹೆಂಗೆ ಸರ್? ಮತ್ತೆ ಅಂದರೆ ಮನೇಲಿ ಒಂದು ಫಂಕ್ಷನ್ ನಡೀತೈತೆ, ನಮಗೆ EL ವರ್ಷದಲ್ಲಿ ಎಷ್ಟಿರುತ್ತೆ ಅಂತ ಹೇಳಿದ್ರೆ EL ಒಂದು 15 ಇರುತ್ತೆ, ಹಾಫ್ ಡೇ ಲೀವ್ ಒಂದು 10 ಇರುತ್ತೆ, ಆ ಥರ ಇರುತ್ತೆ. ನಮ್ಮ ಅಕೌಂಟಲ್ಲಿ CL ಅನ್ನೋ 15 ಇರುತ್ತೆ. ಅದು ನೀವು CL 15 ಏನಿರುತ್ತೆ ಅದನ್ನು ತಗೊಳ್ಳೇಬೇಕು, ಇಲ್ಲಾಂದರೆ ವೈಪೌಟ್ ಆಗ್ತವೆ. ಆದರೆ ಈಗ 2 ದಿವಸ ಹೋಗ್ಬಿಡ್ತೀವಿ. ಲಾಂಗ್ ದಿವಸ ಅಂದರೆ EL ಅದು ಎನ್ಕ್ಯಾಶ್ ಮಾಡ್ಕೋಬೋದು, ಇಲ್ಲಾಂದರೆ ಅಕೌಂಟಾಗಿ ಹಾಗೆ ಜಮಾ ಆಗ್ತಾ ಹೋಗ್ತವೆ. ನಂದು ಈ 3 ವರ್ಷ ಆಯಿತು,
45 ಒಂದು ಸಮಥಿಂಗ್ ಒಂದು 80 ಲೀವ್ ಇದಾವೆ ಅಂತ ಹೇಳಿದ್ರೆ ನಾನು ಮದುವೆ ಟೈಮಲ್ಲಿ ಅಂತ ಬಂದಾಗ ನಾವು ಒಂದು 40 ಲೀವ್ಸ್ ಅಂತ ಬರ್ಕೊಡ್ತೀನಿ. ಅಧಿಕಾರಿಗಳು ನಮ್ಮ ಸೀನಿಯರ್ ಆಫೀಸರ್ ಏನಿರ್ತಾರೆ, ಹೌದಪ್ಪ ಇನ್ನು ಮದುವೆ ಐತೆ ಒಂದು 30 ದಿನ ಸ್ಯಾಂಕ್ಷನ್ ಮಾಡೋಣ ಅಂತ 30 ದಿವಸ ಸ್ಯಾಂಕ್ಷನ್ ಮಾಡಿದ್ರೆ ನಾವು 30 ದಿವಸ ವಿತ್ ಸ್ಯಾಲ್ರಿ ಹೋಗ್ತೀವಿ, ಓಕೆ ವಿತ್ ಸ್ಯಾಲ್ರಿನೇ ಹೋಗ್ತೀವಿ. ಸರ್. ಅವಾಗ ನೀವು ಒಂದು ಗ್ಯಾಪ್ ಇರುತ್ತಲ್ಲ, ಒಂದು ಮಂತ್ ಕವರ್ ಮಾಡ್ಬೇಕಂದ್ರೆ ಹೆಂಗೆ ಮಾಡ್ತಾರೆ ಸರ್? ಮತ್ತೆ ಕವರ್ ಮಾಡೋದು ನಮಗೆ ಹೇಳಿದ ನಮಗೆ ಟಾರ್ಗೆಟ್ ಅನ್ನೋದು ಏನೂ ಇರಲ್ಲ. ಅಂದರೆ ಮೇಂಟೆನ್ಸ್, ಇವಾಗ ನಿಮ್ಗೆ ಎಲ್ಲೊಂದು ಡ್ಯೂಟಿ ಫಿಕ್ಸ್ ಮಾಡಿರ್ತಾರೆ ಒಂದು ಏರಿಯಾದಲ್ಲಿ, ಆ ಡ್ಯೂಟಿ ಅಲ್ಲಿರಲ್ಲ, ಅದಕ್ಕೆಲ್ಲ ಮ್ಯಾನೇಜಿಂಗ್ ಪ್ಲೇಸಲ್ಲಿ ಬೇರೆ ಸಬ್ಸ್ಟಿಟ್ಯೂಟ್ ಬರ್ತಾರೆ. ಸಬ್ಸ್ಟಿಟ್ಯೂಟ್ ಹೆಂಗೆ? ಓಕೆ. ಸಬ್ಸ್ಟಿಟ್ಯೂಟ್ ಈಗ ಫಾರ್ ಎಕ್ಸಾಂಪಲ್ ಪ್ರೈವೇಟ್ ಸೆಕ್ಟರ್ಗಳು ಏನಂತಾರೆ, ಒಂದು ಪರ್ಸನ್ ಒಂದು ಕೆಲಸ ತಗೊಂಡ ಅಂದ್ರೆ ಅವ್ನು ಬಿಟ್ಟು ಬೇರೆ ಯಾರು ಮಾಡಲ್ಲ. ಇಲ್ಲಿ ಹಂಗಲ್ಲ, ಇಲ್ಲಿ ಟಾರ್ಗೆಟ್ ಅನ್ನೋದು ಯಾವುದು ಇರಲ್ಲ. ನಿಮಗೆ ನಾವು ಇಲ್ಲ ಅಂತ ಹೇಳಿದ್ರೆ ಇನ್ನೊಬ್ರು ಮೆನ್ ಅವಕಾಶ ಇರುತ್ತೆ ನಿಮಗೆ, ಆ ಒಂದು ಅವಕಾಶ ಆ ಒಂದು ಮೆನ್ ಹಾಕೊಂಡು ಕೆಲಸಗಳನ್ನು ಮಾಡ್ಕೊಂತಾರೆ. ಓಕೆ ಓಕೆ. ಇನ್ನೊಂದು ಸರ್, ನಿಮ್ಗೆ ಏನಾದರೂ ಲೀವ್ಸ್ ಅಂತ ಬಂದಾಗ, ಈಗ ಫಾರ್ ಎಕ್ಸಾಂಪಲ್ ಓವರ್ ಲೀವ್ ಹಾಕಿರ್ತೀಯ ಅಂತ ಅನ್ಕೊಳ್ಳಿ, ಸೊ ಅದಕ್ಕೆ ಏನಾದರೂ ಪನಿಷ್ಮೆಂಟ್ ಹತ್ರ ಇರ್ತದೆ ಇಲ್ಲ ಏನಾದರೂ? ಇಲಾಖೆಯಲ್ಲಿ ಕೇಳಿದೆ ನಮ್ಮ ಸುಪೀರಿಯರ್ ಆಫೀಸರಿಗೆ ಗಮನಕ್ಕೆ ಬರದೆ ಏನಾದರೂ ಆಬ್ಸೆಂಟ್ ಅಂತ ಆದರೆ ಅದಕ್ಕೆ ಏನು ಸಂಬಂಧಪಟ್ಟಂತೆ ಪನಿಷ್ಮೆಂಟ್ಗಳಿದ್ದಾವೆ, ಆ ಒಂದು ರಿಪೋರ್ಟ್ ಹಾಕ್ತಾರೆ. ಓಕೆ. ನೀವು ಅನಧಿಕೃತವಾಗಿ ಶಿಸ್ತಿನ ಇಲಾಖೆಯಲ್ಲಿದ್ದು ಅನಧಿಕೃತವಾಗಿ ನಮಗೆ ತಿಳಿಸ್ದೇನೆ ಗೈರ್ ಹಾಜರಾಗಿದ್ದೀರಾ ಅಂತ ಹೇಳಿದ್ರೆ ನಮಗೆ ಮೊದಲು ಕೇಳ್ತಾರೆ ಏನು ರೀಸನ್ ಅಪ್ಪ ಅಂತ. ಒಂದು 21 ಡೇಸಲ್ಲಿ ನಮಗೊಂದು ಮೆಮೊ ಬರುತ್ತೆ. ನೀವು ಅದನ್ನು ಆನ್ಸರ್ ಮಾಡಿಲ್ಲ, ನೀವು ಭಾಳ ಹೋಗ್ತಿದ್ದೀರಾ ಅಂತ ಹೇಳಿದರೆ, ನಾನು ಹೇಳಿದ್ನಲ್ಲ ರೂಲ್ ನಂಬರ್ 6 ರೂಲ್ ನಂಬರ್ 7 ಅಂತ ಏನು ಆಫೀಸರ್ ವಿವೇಚನೆಗೆ ಬರುತ್ತೆ, ಆ ಒಂದು ಇದರಿಂದ ಅವರು ಕೊಡ್ತಾರೆ. ಸರ್, ಈಗಿನ ಜನ್ರೇಷನಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಈಗ ಫಾರ್ ಎಕ್ಸಾಂಪಲ್ಲು ಯಾರೋ ನಮ್ಮ ಫ್ಯಾಮಿಲಿಯಲ್ಲೇ ನೋಡ್ಕೊಳ್ಳಿ, ಸೊ ಯಾರು ಇಲ್ಲ ಹೋಗಿ ಜಾಯ್ನ್ ಆಗು ಅಂತ ಅಂತಾರೆ. ಬಟ್ ಆದರೂ ಕೂಡ ಒಂದಷ್ಟು ಜನಕ್ಕೆ ಇಂಟ್ರೆಸ್ಟ್ ಇರಲ್ಲ. ಸೊ ಈಗಿನ ಜನ್ರೇಷನ್ಗೆ ಪೊಲೀಸ್ ಜಾಯ್ನ್ ಆಗಬೇಕು ಅನ್ನೋದು ಒಂದಷ್ಟು ಜನಕ್ಕೆ ಇಂಟ್ರೆಸ್ಟ್ ಇರಲ್ಲ. ಸೊ ಏನು ಹೇಳ್ತೀರಾ ಸರ್ ನೀವು? ಮೊದಲು ಯಾವ ಥರ ಪೊಲೀಸ್ ಇದ್ದರೆ ಅದಕ್ಕಿಂತ ಕಂಪ್ಲೀಟಾಗಿ ಸಿಸ್ಟಮ್ ಚೇಂಜ್ ಆಗಿದೆ ಪೊಲೀಸಲ್ಲಿ. ಓಕೆ. ಮಾಡರ್ನ್ ಆಗ್ತಿದ್ದಾರೆ, ಸ್ಮಾರ್ಟ್ ಆಗ್ತಿದ್ದಾರೆ. ಇನ್ನೂ ಕೂಡ ಈಗ ಬರೋ ಜನ್ರೇಷನ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಬ್ಯಾಚಲ್ಲೇ ನೀವು ನಂಬ್ತಿರೋ ಗೊತ್ತಿಲ್ಲ, M.Tech ಮಾಡಿದವ್ರು ಇದ್ರು. M.Tech ಮಾಡಿದ್ರು ನಾವು 200 ಜನ ಹಾಸನದಲ್ಲಿ ಟ್ರೈನಿಂಗ್ ಮಾಡಿದ್ದು, ಅದರ ಒಂದು 7 ರಿಂದ 8 ಜನ M.Tech ಇದ್ರು. ಒಂದು ಅರೌಂಡ್ 150 ಡಿಗ್ರಿ ಮಾಡಿದವ್ರು ಇದ್ರು. PUC ಕ್ವಾಲಿಫಿಕೇಶನ್ ಮೊದಲು ಡಿಗ್ರಿ ಮಾತ್ರ ಒಳ್ಳೊಳ್ಳೆ ಡಿಗ್ರಿ BSc BCom M.Com MSc ಮಾಡಿದ್ರೆಲ್ಲ ಇದ್ರು. ಈ ಥರ ಎಲ್ಲ ಬರೋದ್ರಿಂದ ಏನಾಗುತ್ತೆ, ಈ ಒಂದು ಜನ್ರೇಷನ್ ಪೊಲೀಸು ನಾಳೆ ಒಂದು ದಿವಸ ಎಲ್ಲರಿಗೂ ರೋಲ್ ಮಾಡಲಾಗುತ್ತೆ. ಈಗ ಹಳೆ ಪೊಲೀಸು ಸಿಸ್ಟಮ್ಗಿಂತ ಹೊಸ ಪೊಲೀಸ್ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ಹೇಳಿದ್ರೆ, ಸ್ಮಾರ್ಟ್ ಇದೆ, ಸ್ಪೀಡ್ ಇದೆ, ಪ್ರತಿಯೊಂದೊಂದು ಕೆಲಸನ ಈಸಿಯಾಗಿ ತಗೊತಾರೆ. ಹೌದಾ, ಇದೊಂದು ದೊಡ್ಡದಲ್ಲ ಮಾಡೋಣ ಬಿಡಿ ಸರ್ ಅಂತ ಹೇಳಿ. ಪ್ರೆಸೆಂಟ್ ಈಗ ಒಂದು ಕ್ರೈಮ್ ಆಗ್ತಾ ಇರೋದು ಸೈಬರ್ ಕ್ರೈಮ್ಗಳು ಜಾಸ್ತಿ. ಈ ಕೊಲೆ ಕೇಳಲ್ಲ ನಾವು, ಸರ್ ಅವ್ನು ದುಡ್ಡು ಹೋಯ್ತು ಇವ್ನು ದುಡ್ಡು ಹೋಯ್ತು, ಅವೆಲ್ಲ ಹ್ಯಾಂಡಲ್ ಮಾಡ್ತಾ ಇರೋದು ಸ್ಮಾರ್ಟ್ ಪೊಲೀಸ್ ಆಗಿ ಕೆಲಸ ಮಾಡ್ತಿದ್ದಾರೆ. ಪೊಲೀಸಲ್ಲಿ ಭಾಳಷ್ಟು ಅಪಾರ್ಚುನಿಟಿಗಳಿದಾವೆ. ಇಂಜಿನಿಯರಿಂಗ್ ಓದ್ಕೊಂಡ್ಬಂದೆ ಅಂತ ಹೇಳಿದ್ರೆ ನೀವು ಬಂದು ಪೊಲೀಸಲ್ಲಿ ಟ್ರಾಫಿಕೇ ಮಾಡ್ಬೇಕಂತ ಇಲ್ಲ. ಸರ್ ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ, ನಾನು ಕಂಪ್ಯೂಟರ್ ಆಪ್ರೇಟ್ ಮಾಡ್ತೀನಿ ಅಂದರೆ ಕಂಟ್ರೋಲ್ ರೂಮ್ ಅಂತ ಒಂದು ಅವಕಾಶಗಳಿದ್ದಾವೆ, ನಮ್ಮ ಆಫೀಸ್ಗಳಿದ್ದಾವೆ. ಅಲ್ಲಿ ಬರೀ ನೀವು ಪೊಲೀಸ್ ಪ್ಲಾನಿಂಗ್ ಅಂತ ಒಂದು ಸಪ್ರೇಟ್ ವಿಂಗ್ ಇದೆ, ಅಲ್ಲಿ ಬೇಕಾದ್ರೆ ಹೋಗ್ಬೋದು. ನೀವು ಪ್ಲಾನಿಂಗ್ ಆ್ಯಂಡ್ ಕಮಿಷನ್ ಅಂತ ಹೇಳಿದೆ, ಅಲ್ಲೇ ಹೋಗ್ಬೋದು. ಬರೀ ಅದೇ ಕೆಲಸ, ಬರೀ ಅಲ್ಲಿ ಪ್ಲಾನಿಂಗ್ ಮಾಡೋದೆ. ನೀವು ಇಂಜಿನಿಯರ್ ಅಂತ ಹೇಳಿದ್ರೆ ನೀವು ಬೇರೆ ಏನಾದ್ರು ಮಾಡಿದರೆ ಅಲ್ಲೇ ಒಂದು ಕೆಲಸ ಮಾಡ್ಕೊಂತ ಅಲ್ಲೇ ಒಂದು ನಿಮ್ಮ ಸರ್ವಿಸ್ ಮಾಡ್ಬೋದು. ಆ ಥರ ಒಳ್ಳೊಳ್ಳೆ ಅವಕಾಶಗಳಿದ್ದಾವೆ ಪೊಲೀಸಲ್ಲಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ನೀವು ಬನ್ನಿ ಪೊಲೀಸ್ ಡಿಪಾರ್ಟ್ಮೆಂಟಿಗೆ. ಎಕ್ಸ್ಪೆಷಲಿ ಈಗಿನ ಪ್ರೆಸೆಂಟ್ ಜನ್ರೇಷನಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದರೆ ಈಗಿನ ಒಂದು 10 ವರ್ಷ ಆಗ್ಬಿಟ್ರೆ ಕಂಪ್ಲೀಟ್ ಯಂಗ್ ಮೈಂಡ್ಸು, ಯಂಗ್ ಪೊಲೀಸು ಸ್ಮಾರ್ಟ್ ಪೊಲೀಸ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳಿ. ತುಂಬಾ ಅಪ್ಗ್ರೇಡ್ ಆಗಿದೆ ಅಂತ ನೋಡ್ತಾ ಇರೋದು. ಸರ್, ನಿಮ್ಮ ಪ್ರಕಾರ ಅಂದರೆ ಮೊದಲಿದ್ದ ಸಿಸ್ಟಮ್ಗೂ ಈಗಿರೋ ಸಿಸ್ಟಮ್ಗೆ ಏನು ಡಿಫ್ರೆನ್ಸ್ ಸರ್? ಸರ್, ಮೊದಲು ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಟೆಕ್ನಾಲಜಿ ಇರಲಿಲ್ಲ, ಗಮನಕ್ಕಿಲ್ಲ. ಒಂದು ಯಾವುದೇ ಒಂದು ಕೇಸ್ ಕೊಟ್ಟರೆ ಅದು ಮ್ಯಾನುವಲ್ ಮಾಡಬೇಕಿತ್ತು. ಎಲ್ಲದನ್ನ ಪೇಪರ್ ತಗೊಂಡು ಹೋಗಿ ಕೊಟ್ಟು ತಗೊಂಡು ಇದು ಮಾಡೋಷ್ಟಿಗೆ ಎಲ್ಲ ಲೇಟ್. ಈಗಿಲ್ಲ, ಸ್ಮಾರ್ಟು ಸೋಷಿಯಲ್ ಮೀಡಿಯಾ ಥ್ರೂ ಇರ್ಬೋದು, ಇಮೇಲ್ ಇರ್ಬೋದು, ಯಾವುದೇ ಕೂಡ ಡಿಲೇ ಆಗಲ್ಲ. ಎಸ್ಪೆಷಲಿ ಯಾವ್ದಾರು ಒಂದು SP ಪರ್ಮಿಷನ್ ಬೇಕಾ, ಪಟಕ್ಕಂತ ಇಮೇಲ್ ಕಳಿಸ್ತಾರೆ, ಅಲ್ಲಿಂದ ಬರುತ್ತೆ, ಮತ್ತು ಫರ್ದರ್ ಆರ್ಡರ್ ಪ್ರೊಸೆಸ್ ಆಗಿಬಿಡುತ್ತೆ. ಈಗ ಇದೇ ನಮ್ಮ ಹತ್ರ ಏನೂ ಇರಲಿಲ್ಲ ಅಂತ ಹೇಳಿದ್ರೆ, ನಿಮ್ಮ ಹತ್ರ ನಾನು ಬರಬೇಕು ಅಂತ ಹೇಳಿದ್ರೆ ಲೆಟ್ರ್ ಹಿಡ್ಕೊಂಡು ನಾಳೆ ದಿವಸ ಬಸ್ ಹಿಡ್ಕೊಂಡು ಬಂದು ನಿಮಗೆ ಕೊಟ್ಟು ನಿಮ್ಮ ಪರ್ಮಿಷನ್ ತಗೊಂಡು ಮತ್ತೊಂದು ದಿವಸ ಬಂದರೆ ಅದು 3 ದಿವಸ ಅಲ್ಲಿ ಹೋಗುತ್ತೆ. ಈಗ ಹಂಗಲ್ಲ, ಸರ್ ನಿಮಗೆ ಒಂದು ಇಮೇಲ್ ಮಾಡಿದ್ದೀನಿ, ಒಂದು ಓದಿ ಸರ್ ಅಂತ ಹೇಳ್ತಾರೆ, ಆಯ್ತಪ್ಪ ಅಂತ ಹೇಳ್ತಾರೆ, ನೋಡ್ತಾರೆ ಅಫಿಷಿಯಲಾಗಿ ಇದು ಕರೆಕ್ಟ್ ಇದೆ, ನೀವು ಪ್ರೊಸೀಡ್ ಮಾಡ್ಬೋದು ಅಂತ ಹೇಳಿದ್ರೆ ಆ ದಿವಸನೇ ಕೆಲಸ ಆಗ್ತವೆ. ಅದು ಈ ಥರ ಒಂದು ಹಳೆ ಕೇಳೋದಕ್ಕೂ ಒಂದಕ್ಕೆ ಅಂದರೆ ವರ್ಕ್ ಎಫಿಷಿಯನ್ಸಿ ಭಾಳಷ್ಟು ಫಾಸ್ಟ್ ಆಗಿದೆ. ಸರ್, ಇನ್ನೊಂದು ಆಗಲೇ ಸೈಬರ್ ಅಂದ್ರೆ ಅಲ್ವಾ, ಸೊ ಸೈಬರ್ ಕ್ರೈಮ್ಸ್ ಇತ್ತೀಚೆಗಂತೂ ತುಂಬ ಆಗ್ತಾ ಇದೆ. ಸೊ ಇದನ್ನ ನಿಮಗೆ ಗೊತ್ತಿರೋ ಪ್ರಕಾರ ಹೆಂಗೆ ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಸರ್? ಆ್ಯಕ್ಚುಲಿ ಸೈಬರ್ ಫ್ರಾಡ್ಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಅವೇರ್ನೆಸ್ ಬಿಟ್ಟು ಬೇರೆ ಯಾವುದೂ ಇಲ್ಲ. ಓಕೆ. ನಮ್ಮಲ್ಲಿ ಎಸ್ಪೆಷಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಸೈಬರ್ ಸ್ಟೇಷನ್ಗಳಂತ ಇದ್ದಾವೆ. ಸಪ್ರೇಟ್ ವಿಂಗ್, ಲಾ ಆ್ಯಂಡ್ ಆರ್ಡರ್ಗಿಂತನೂ ಸಪ್ರೇಟ್ ವಿಂಗ್. ಸೈಬರ್ ಸ್ಟೇಷನ್ಗಳೇ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಅಕೌಂಟಿಂದ ದುಡ್ಡು ಹೋಯಿತು, ಇಲ್ಲ ಯಾರೋ ನಮ್ಮದು ನೇಕ್ಡ್ ಫೋಟೋವನ್ನು ಯಾರೋ ಮರ್ಜ್ ಮಾಡಿದ್ರು, ಇನ್ನೊಂದು ಯಾವುದು ವಾಟ್ ಎವರ್ ಇಟ್ ಮೇ ಬಿ, ಮೊಬೈಲಿಂದ ಆಗೋ ಎಲ್ಲ ಕ್ರೈಮ್ಗಳು ಸೈಬರ್ ಕ್ರೈಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ ಥರ ಅನ್ನೋದಕ್ಕೆ ಒಂದೇನಂತ ಹೇಳಿದ್ರೆ, ಆ ಮಟ್ಟಿಗೆ ಆ ಅಕ್ಯೂಸ್ಡನ್ನು ಅಕೌಂಟನ್ನು ಫ್ರೀಸ್ ಮಾಡ್ಬೋದು ಅನ್ನೋದು ಬಿಟ್ಟರೆ ನಾವು ಅವನ್ನ ಹಿಡಿತೀವಿ ಅನ್ನೋದು ಸ್ವಲ್ಪ ಈಗ ಎಟ್ ಪ್ರೆಸೆಂಟು ಕೂಡ ಭಾಳ ಕಷ್ಟ ಇದೆ.
ಭಾಳಷ್ಟು ಹಿಡಿದಿದ್ದಾರೆ ಲೋಕಲ್ ಇದ್ರೆ. ಈಗ ಸೈಬರ್ ಸ್ಕ್ಯಾಮ್ ಯಾವ ಥರ ಆಗ್ತಾವೆ ಅಂದರೆ, ಎಲ್ಲೋ ಒಂದು ಕಡೆ ಯಾವುದೋ ಒಂದು ಕಂಟ್ರಿಲಿ ಕುತ್ಕೊಂಡಿರ್ತಾರೆ, ಇಲ್ಲಿರೋರು ಕೂಡ ಫೋನ್ ಮಾಡ್ತಾರೆ, ಅವ್ರದ್ದು ಏನೂ ಗೊತ್ತಿರಲ್ಲ, ನಮಗೆ ನೇಮ್ ಗೊತ್ತಿರಲ್ಲ, ಅಕೌಂಟ್ ಗೊತ್ತಿರಲ್ಲ, ಏನೂ ಗೊತ್ತಿರಲ್ಲ. ಅದಕ್ಕೋಸ್ಕರ ನಾವು ಅದನ್ನು ಮೇನಾಗಿ ತಡಿಬೇಕು ಅಂತ ಹೇಳಿದ್ರೆ ಅವೇರ್ ಮಾಡಿಸ್ಬೇಕು. ಆ ಅವೇರ್ ಮಾಡೋ ಕೆಲಸ ಪ್ರತಿಯೊಬ್ಬರು ಮಾಡಬೇಕು. ಸರ್, ಈಗ ಕೆಲವೊಂದು ನಾವು ನೋಡ್ತೀವಿ, ಈಗ ಈ ಸೈಬರ್ ಕ್ರೈಮ್ಗಳಿಂದನೇ ಒಂದಷ್ಟು ಸೂಸೈಡ್ಗಳಾಗಿರೋದು ಸೊ ತುಂಬ ಆಗ್ತಾ ಇದೆ. ಸೊ ಇದು ಇನ್ನು ಮುಂದಿನ ಜನ್ರೇಷನಲ್ಲಿ ಈಗ ಏನಾದರೂ ಫಾರ್ ಎಕ್ಸಾಂಪಲ್ ಈಗ ನನಗೇನೋ ಒಂದು ಪ್ರಾಬ್ಲಮ್ ಆಯಿತು, ಸೊ ಇಮಿಡಿಯೇಟಾಗಿ ಅವಾಗೆಲ್ಲ ಸಾಲ್ವ್ ಆಗುತ್ತಾ ಮುಂದೆ ಮೇ ಬಿ ಸರ್, ನನ್ನ ಪ್ರಕಾರ ಆಗ್ಬೋದು ಅಂತ ಒಂದು ಹೋಪ್ ಇದೆ. ಯಾಕಂತ ಹೇಳಿದ್ರೆ ಈಗ ಕೂಡ ಏನಾದರೂ ಆ ಥರ ಎಲ್ಲೋ ಕುತ್ಕೊಂಡಿರೋ ಬಿಹಾರದಲ್ಲಿ UPಲಿ ಕುತ್ಕೊಂಡಿರೋ ವ್ಯಕ್ತಿಗೆ ಈಗ ನಾವು ಹಿಡಿತೀವಿ ಅಂತ ಅಂದಮೇಲೆ, ನಾಳೆ ಒಂದು ದಿವಸ ಏನೋ ಒಂದು ಟೆಕ್ನಾಲಜಿ ಬಂದು ಅವ್ನು ಯೂಸ್ ಮಾಡಿರೋ ಸೋರ್ಸನ್ನು ನಾವು ಆಧಾರವಾಗಿ ಇಟ್ಕೊಂಡು ಅವನನ್ನು ಹಿಡಿಬೋದು ಅಥವಾ ಅವ್ನು ಪತ್ತೆ ಮಾಡ್ಬೋದು ಅನ್ನೋ ಒಂದು ಹೋಪ್ ಇದೆ ಸರ್. ಓಕೆ. ಈಗ ಜನ ಕೂಡ ಲೈಕ್ ಸೈಬರ್ ಈ ಥರ ಏನಾದರೂ ವಂಚನೆಗೊಳಗೊಂಡಾಗ ಲೈಕ್ ಹೋಗಲ್ಲ ಬೇಗ, ಲೈಕ್ ಪೊಲೀಸ್ ಸ್ಟೇಷನ್ವರೆಗೂ ಹೋಗಲ್ಲ, ಸರ್ ನಂಗೆ ಹಿಂಗಾಗಿದೆ ಅಂತ ಹೇಳ್ಕೊಳ್ಳೋದು ಇಲ್ಲ. ಸೊ ಅಂಥ ಜನಕ್ಕೆ ನೀವೇನು ಹೇಳ್ತೀರಾ ಸರ್? ಸರ್, ದುಡ್ಡಿನ ಅಮೌಂಟ್ ಬಿಟ್ಟರೆ ಒಂದು ಮೇನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಎಕ್ಸ್ಪೆಷಲಿ ಗರ್ಲ್ಸ್ ವಿಚಾರಕ್ಕೆ ಬರ್ತೀನಿ. ಈ ಫೋಟೋಗಳು ಇರ್ತವೆ, ಹೌದು. ಮರ್ಜ್ ಮಾಡ್ತಾರೆ, ಹೆದರಿಸ್ತಾರೆ, ಪ್ರೈವೇಟ್ ಫೋಟೋಗಳನ್ನ ಲೀಕ್ ಮಾಡ್ತೀನಿ, ಅವೆಲ್ಲ ಸೈಬರ್ ಸ್ಟೇಷನಿಗೆ ಬರ್ತವೆ. ಯಾಕೆ ಹೇಳಲ್ಲ ಅನ್ನೋದು ದೊಡ್ಡ ಕ್ವಶನ್. ಬಂದು ನಮ್ಮ ಹತ್ರ ಸಾಲ್ವ್ ಮಾಡಿದರೆ ಅವ್ರಿಗೆ ಒಂದು ಮನೆಗೆ ಗೊತ್ತಾಗುತ್ತೆ, ಓದೋದು ಬಿಡಿಸ್ತಾರೆ, ಕಾಲೇಜಿಗೆ ಹೋಗೋದು ಬಿಡಿಸ್ತಾರೆ, ಸೊಸೈಟಿಗೆ ಹೆದರಿ ಯಾವುದು ಕೂಡ ಹೆದರೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರೈವೇಸಿ ಆಗಿರುತ್ತೆ. ಓಕೆ. ನಿಮ್ಗೆ ನೀವು ನಮ್ಮ ಹತ್ರ ಬಂದಿ ಅಂತ ಹೇಳಿದ್ರೆ ನಾವು ಯಾವ ಥರ ಲೀಕು ಕೂಡ ಮಾಡಲ್ಲ. ನಿಮಗೆ ಪ್ರೈವೇಸಿನ ಆ್ಯಕ್ಚುಲಿ ಯಾವುದೇ ಕೂಡ ಕೇಸ್ ಈ ಥರ ಮ್ಯಾಟ್ರ್ಗಳಲ್ಲಿ ಸೂಕ್ಷ್ಮತೆಯನ್ನು ಭಾಳಷ್ಟು ಮೇಂಟೈನ್ ಮಾಡಿರ್ತಾರೆ. ಅದಕ್ಕೆ ಯಾವ ಥರ ಬೇಕೋ ಅದರನ್ನೇ ಹ್ಯಾಂಡ್ಲಿಂಗ್ ಮಾಡ್ತಾರೆ. ಅವನನ್ನು ಪ್ರೈವೇಟಾಗಿ ಯಾವ್ದಾರೋ ವ್ಯಕ್ತಿ ಮೇಲೆ ನಿಮ್ಗೆ ಡೌಟ್ ಇತ್ತು ಅಂತ ಹೇಳಿದ್ರೆ, ಯಾರೋ ಇನ್ನೊಬ್ಬ ಥರ್ಡ್ ಪರ್ಸನ್ ಮಾಡ್ತಿದ್ದ ಅಂತ ಹೇಳಿದ್ರೆ, ಅದನ್ನು ಡಿಟೆಕ್ಟ್ ಮಾಡಿ ಕರೆಸಿ ನಿಮ್ಮ ಫ್ಯಾಮಿಲಿಗೆ ಪ್ರಾಬ್ಲಮ್ ಆಗ್ದಂಗೆ ಅವನಿಗೆ ಮಾತ್ರ ಅವ್ನು ಮಾಡ್ದಿರೋ ಫ್ಯಾಮಿಲಿಗೂ ಪ್ರಾಬ್ಲಮ್ ಆಗ್ದಂಗೆ ಕೂಡ ಹ್ಯಾಂಡಲ್ ಮಾಡ್ತಾರೆ ಸರ್. ಸೊ ಈಗ ಫಾರ್ ಎಕ್ಸಾಂಪಲ್ ಅದೇ ಈಗ ನಮ್ಮ ಮನೇಲೇ ಎಕ್ಸಾಂಪಲ್ ಆಯಿತು ಅಂತಂದರೆ ಲೈಕ್ ಯಾವ ಲೆವೆಲ್ವರೆಗೂ ಅದು ನೀವು ಪ್ರೈವಸಿ ಮೇಂಟೈನ್ ಮಾಡ್ತೀರಾ ಸರ್? ಫಾರ್ ಎಕ್ಸಾಂಪಲ್ ವಿಕ್ಟಿಮ್ ನಮ್ಮ ಕಡೆ ಬರ್ತಾರೆ, ಅನ್ನೋ ವಿಕ್ಟಿಮ್ ನಮ್ಮ ಕಡೆ ಬಂದು, ಸರ್ ನನಗೆ ಹಿಂಗಾಗಿದೆ, ನಾನು ಮಾಡೋದು ತಪ್ಪು ಮಾಡಿದ್ದೀನಿ, ನನ್ನ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನೆ, ಪ್ರೈವೇಟ್ ಫೋಟೋಗಳನ್ನ ಎಲ್ಲೋ ಶೇರ್ ಮಾಡಬೇಕು ಅಂತ ಇದ್ದಾನೆ, ಹೆದರಿಸ್ತಾ ಇದ್ದಾನೆ, ನೀವು ಆಕ್ಷನ್ ತಗೊಳ್ಳಿ ಅಂತ ಅಂದಾಗ ಆಯಿತು ಅಂತ FIR ಏನದು ಪ್ರೊಸೆಸ್ ಇದೆ ಅದನ್ನು ಪ್ರೊಸೆಸ್ ಮಾಡಿಸ್ಕೊಂಡು ಅವರಿಗೆ ಮತ್ತು ಅದಕ್ಕೆ ಸಂಬಂಧಪಟ್ಟಿರೋ ವ್ಯಕ್ತಿ ಏನಿದೆಲ್ಲ ಡೌಟ್ ಇರುತ್ತಲ್ಲ, ಆ ವ್ಯಕ್ತಿ ಇರ್ಬೋದು, ಥರ್ಡ್ ಪರ್ಸನ್ ಇರ್ಬೋದು, ಅವ್ನು ಡಿಟೆಕ್ಟ್ ಮಾಡಿ ಕರೆಸಿ ಅದು ಏನು ರೂಲ್ಸ್ ಪ್ರಕಾರ ಇರುತ್ತಲ್ಲ ಆ ಥರ ಒಂದು ನಾವು ಅದನ್ನು ಪ್ರೊಸೀಡಿಂಗ್ ಮಾಡ್ತೀವಿ. ಫ್ಯಾಮಿಲಿಗೆ ಗೊತ್ತಾಗ್ದಂಗೆ ಅಂತ ಹೇಳಿದ್ರೆ, ಫ್ಯಾಮಿಲಿ ಆ್ಯಕ್ಚುಲಿ ಇಂಥ ಕೇಸ್ಗಳಲ್ಲಿ ಭಾಳಷ್ಟು ಹೆಲ್ಪ್ ಮಾಡಬೇಕು. ನಾವು ಆ ಟೈಮಲ್ಲಿ ನೀವೇನೋ ಮಾಡಿದ್ಯಾ ಅಂತ ಹೇಳಿದ್ರೆ, ಒಬ್ಬ ಹುಡುಗಿ ಮೊದಲು ಸೂಕ್ಷ್ಮ ಇರ್ತಾಳೆ, ಅವಳು ಆತ್ಮಹತ್ಯೆ ಮಾಡ್ಕೊಳ್ಳೋದಿರ್ಬೋದು, ಇನ್ನೊಂದಿರ್ಬೋದು ಮಾಡ್ತಾಳೆ. ಆ ಟೈಮಲ್ಲಿ ನಾವು ಫ್ಯಾಮಿಲಿಯಾಗಿ ಸಪೋರ್ಟ್ ಆಗಿರಬೇಕು. ಆ ಫ್ಯಾಮಿಲಿ ಸಪೋರ್ಟ್ ಅವ್ರಿಗೆ ಬಂತು ಅಂತ ಹೇಳಿದ್ರೆ ನಮಗೂ ಕೂಡ ಕೆಲಸ ಮಾಡೋಕ್ಕೆ ಇನ್ನೂ ಏನೋ ಒಂಥರ ಆ್ಯಕ್ಟಿವ್ ಆಗಿರ್ತೀವಿ, ಕೆಲಸ ಮಾಡ್ತೀವಿ. ಲಾಸ್ಟ್ ಪಬ್ಲಿಕ್ ಏನು ಹೇಳಕ್ಕೆ ಇಷ್ಟ ಬೀಳ್ತೀರಾ ಸರ್ ನೀವು? ಸರ್, ಆ್ಯಕ್ಚುಲಿ ನಾನು ಟ್ರಾಫಿಕ್ ಇರೋದ್ರಿಂದ ನಾನು ಪಬ್ಲಿಕ್ಕಿಗೆ ಒಂದೇ ಹೇಳ್ತೀನಿ, ಮೊದಲು ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡಬೇಕು. ಟ್ರಾಫಿಕ್ ವೈಲೇಷನ್ನ ಮಾಡೋದು ಭಾಳ ಕಡಿಮೆ ಮಾಡಬೇಕು. ಸ್ಮಾಲ್ ಥಿಂಗ್ಸು, ಹೆಲ್ಮೆಟ್ ಹಾಕೊಳ್ಳೋದು, ನಿಮಗೆ ನೀವು 5 ಲಕ್ಷ ಗಾಡಿ ತಗೊಂಡಿರ್ತೀರಾ, 500 ರೂಪಾಯಿ ಹೆಲ್ಮೆಟ್ ಹಾಕಕ್ಕೆ ಹಿಂದೆ ಮುಂದೆ ನೋಡ್ತೀರಾ, 500 ರೂಪಾಯಿ ಫೈನ್ ಕಟ್ಟೋಕ್ಕೂ ಹಿಂದೆ ಮುಂದೆ ನೋಡ್ತೀರಾ. ಫೈನ್ ಕಟ್ಟೋದು ನಮಗೆ ಅವಕಾಶ ಬೇಡ. ನೀವು ಟ್ರಾಫಿಕ್ ರೂಲ್ಸ್ಗಳನ್ನು ಮೇನಾಗಿ ಫಾಲೋ ಮಾಡಿ. ಟ್ರಾಫಿಕ್ ಎಲ್ಲಿ ಕಂಡ್ಲಿ ನಿಮಗೆ ಆಫೀಸರ್ಗಳು ಕಂಡ್ರಿ ಅಂದರೆ ದ್ವೇಷ ಬೇಡ, ಪ್ರೀತಿಯಿಂದ ಹಾಯ್ ಸರ್, ಹಲೋ ಸರ್ ಅಂತ ಹೇಳಿದ್ರೆ ನಮಗೂ ಏನೋ ಒಂದು ಖುಷಿ ಇರುತ್ತೆ. ಚಿಕ್ಕ ಪುಟ್ಟ ಸಮಸ್ಯೆಗಳಿದ್ರೆ ಅದನ್ನು ಏನದು ಫಾರ್ ಎಕ್ಸಾಂಪಲ್ ಈಗ ಟ್ರಾಫಿಕ್ ರೂಲ್ಸ್ಗಳಿರ್ತವೆ, ಅದನ್ನು ನಾವು ಹೇಳೋ ಅವಶ್ಯಕತೆ ಇಲ್ಲ. ನೀನು ಒಬ್ಬ ಹೆಲ್ಮೆಟ್ ಹಾಕು ಅಂತ ಹೇಳಿದ್ರೆ ಅದಕ್ಕೊಂದ್ಸಲ ಸರ್ಕಾರ ನಿಮಗೆ ಪೊಲೀಸ್ ಇಟ್ಟು ನೀನು ಹೆಲ್ಮೆಟ್ ಹಾಕು ಅನ್ನೋ ಹೇಳೋ ಅಷ್ಟು ದೊಡ್ಡವರಾಗೋದು ಬೇಡ. ನಾವು ಸಿವಿಲಿಯನ್ಸ್ ಆಗೋಣ, ಒಳ್ಳೆ ನಾಗರಿಕರಾಗೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸರ್, ಮತ್ತು ಇನ್ನೊಂದು ಒಂದಷ್ಟು ತಪ್ಪು ಮಾಡೋಕ್ಕೆ ಅಂದರೆ ಈಗ ವೀಲಿಂಗ್ ಹೊಡೆಯೋರಾಗಿರ್ಬೋದು, ಇಲ್ಲ ಈ ಸೈಬರ್ ಕ್ರೈಮ್ ಅಂತ ಆಗಿರ್ಬೋದು, ಇಲ್ಲ ನಾರ್ಮಲ್ ಸಿವಿಲ್ ಒಂದಷ್ಟು ಕ್ರೈಮ್ಸ್ ಮಾಡಬೇಕು ಅಂತ ಅಂದರೆ ಕೆಲವರು ಗೊತ್ತಿಲ್ಲದ್ರೆ ಮಾಡಿಬಿಟ್ಟಿರ್ತಾರೆ, ಅದಾದಮೇಲೆ ಸಫರ್ ಪಡ್ತಾರೆ. ಸೊ ಅಂಥವ್ರಿಗೆ ಏನೋ ಹೇಳಕ್ಕೆ ಇಷ್ಟಪಡ್ತಾರೆ? ಆ ಒಂದು ಸಿಚುವೇಶನ್ಸ್ ಆ ಥರ ಇರುತ್ತೆ, ಅವ್ರಿಗೆ ಒಂದು ಹೈಪ್ ಆ ಥರ ಇರುತ್ತೆ, ನಾವು ಮಾಡಿದರೆ ಖುಷಿ ಕೊಡುತ್ತೆ ಅಂತ ಹೇಳಿ. ನೀವು ಸಫರ್ ಆಗಲ್ಲ, ನಿಮ್ಮ ಜೊತೆಗೆ ನಿಮ್ಮ ತಂದೆ ತಾಯಿಗಳಿರ್ಬೋದು, ನಿಮ್ಮ ಫ್ಯಾಮಿಲಿಯಾಗೂ ಸಫರ್ ಆಗುತ್ತೆ. ಅದರಿಂದ ಏನೇ ಒಂದು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಮುಂದೆ ಏನಾಗ್ಬೋದು, ಕಾನೂನಿನ ಪ್ರಕಾರ ಕಾನೂನಿನ ಆಗು ಹೋಗುಗಳನ್ನು ಗಮನದಲ್ಲಿಟ್ಕೊಂಡು ಸ್ಟೆಪ್ಪನ್ನು ತಗೊಳ್ರಿ. ಈ ವೀಲಿಂಗು, ಈ ಥರ ಸಣ್ಣ ಪುಟ್ಟ ಗಲಾಟೆ, ರೋಡ್ ರೇಜಸ್ಸು, ಈ ಚಿಕ್ಕ ಪುಟ್ಟ ರೌಡಿಸಮ್ ಏನಿದೆಯಲ್ಲ, ಆ ಒಂದು ಹಂತಕ್ಕಷ್ಟೇ. ಭಾಳಷ್ಟು ಜನ ಏನಾಗಿದ್ದಾರೆ ಅಂತ ಹೇಳಿದ್ರೆ, ಆ ಒಂದು ಸ್ಮಾಲ್ ಟೈಮ್ ಆಫ್ ಪೀರಿಯಡಿಗೆ ತಗೊಂಡಿರೋ ಡಿಸಿಷನಿಗೆ ಇವು ಕೂಡ ಸಫರ್ ಪಡ್ತಿದ್ದಾರೆ. ಈಗ ಒಂದು ಸರಿ ಅವಕಾಶ ನಿಮಗೆ ತಪ್ತು ಅಂತ ಹೇಳಿದ್ರೆ ನೀವು ಏನು ಮಾಡೋಕ್ಕಾಗಲ್ಲ, ನಾವೇ ಕೂಡ ಬದಲಾಯಿಸೋಕ್ಕಾಗಲ್ಲ. ಆಗೇನೈತೆ ಅದನ್ನು ನಡ್ಕೊಂಡು ಹೋಗಲೇಬೇಕು. ಅದರಿಂದ ಏನೇ ಮಾಡೋಕ್ಕಿಂತ ಮುಂಚೆ ತಾಳ್ಮೆಯಿಂದ ಯೋಚನೆ ಮಾಡಿ ಆ್ಯಕ್ಷನ್ ತಗೊಳ್ಳಿ, ಎಲ್ಲ ಚೆನ್ನಾಗುತ್ತೆ ಅಂತ ಹೇಳಿ. ಓಕೆ, ಸೊ ಇಲ್ಲಿವರೆಗೂ ನೋಡಿದ್ರೆ ಅಂದರೆ ನಿಮಗೆ ಈ ಒಂದು ಪಾಡ್ಕಾಸ್ಟ್ ನಿಮ್ಗೆ ಇಷ್ಟ ಆಗಿರ್ತದೆ. ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದೇನೆಂದರೆ ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಈ ಒಂದು ಪಾಡ್ಕಾಸ್ಟ್ಗೆ ಬಂದಿದ್ದಕ್ಕೆ. ಆ್ಯಂಡ್ ತುಂಬ ಇನ್ಫಾರ್ಮೇಷನ್ ಶೇರ್ ಮಾಡ್ಕೊಂಡಿದ್ದೀರಾ. ಆ್ಯಂಡ್ ನಿಮ್ಮದೇ ಆದಂಥ ಇನ್ಸ್ಟಾ ಪೇಜ್ ಇದೆ. ಸೊ ಇನ್ಸ್ಟಾ ಪೇಜ್ ಏನಿದೆ?
ಮೇಜರ್ ಸ್ಟೋರೀಸ್. ಸೊ ಆ ಒಂದು ಪೇಜ್ನ ಕೂಡ ಲೈಕ್ ಸಪೋರ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಆಫ್ ಏನಕ್ಕೆ ಅಂದರೆ ಲೈಕ್ ತುಂಬ ಇನ್ಫಾರ್ಮೇಷನ್ಸ್ನ ಕೊಡ್ತಿರ್ತಾರೆ. ಸೊ ನಮಗೆ ಒಂದಷ್ಟು ಗೊತ್ತಿರಲ್ಲ. ಸೊ ಆ ಒಂದು ಇನ್ಫಾರ್ಮೇಷನ್ಸ್ನ ಅವರು ಶೇರ್ ಮಾಡ್ಕೊತಿರ್ತಾರೆ. ಸೊ ದಯವಿಟ್ಟು ಅವ್ರಿಗೆ ಹೋಗಿ ಸಪೋರ್ಟ್ ಮಾಡಿ. ಆ್ಯಂಡ್ ಇನ್ನೊಂದು ನೆಕ್ಸ್ಟ್ ಪಾಡ್ಕಾಸ್ಟ್ಗೆ ಯಾರನ್ನ ಕರಿಬೇಕು ಆ್ಯಂಡ್ ನೆಕ್ಸ್ಟ್ ನೀವು ಏನು ತಿಳ್ಕೊಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಪಾಡ್ಕಾಸ್ಟಲ್ಲಿ ಸಿಗೋಣ.